ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ PYQ ಸೀರೀಸ್ ಫಾರ್ ನೀಟ್ ಡ್ರಾಪರ್ಸ್ ಬ್ಯಾಚ್ ಅಲ್ಲಿ ನಾವು ಫಸ್ಟ್ PUC ಫಸ್ಟ್ ಪಾರ್ಟ್ ರಿಲೇಟ್ ಆಗಿರತಕ್ಕಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಅಂತ ಅಂದರೆ ನಮಗೇನಂತ ಹೇಳಿದ್ವಿ ನಾವು, ಫಸ್ಟ್ PUC ಅಂತಂದಾಗ ಫ್ರಮ್ ದ ಫಿಸಿಕಲ್ ವರ್ಲ್ಡ್ ಇಂದ ನಿಮಗೆ ಗ್ರಾವಿಟೇಷನ್ ಚಾಪ್ಟರ್ವರೆಗೂ ಏನೇನು ಕ್ವಶನ್ಸ್ ಬರುತ್ತೋ ಅದನ್ನು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಈ ಒಂದು ಸೆಷನ್ನಲ್ಲಿ ನಾವು ಪಾರ್ಟ್ 2 ರಿಲೇಟೆಡ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ಲೈಕ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂತ ಈ ಸೆಷನ್ನ ನಾನು ಶುರು ಮಾಡ್ತಾ ಇದ್ದೀನಿ. ಟುಡೇಸ್ ಟಾರ್ಗೆಟ್ ಈಸ್ ಅವರ್ MCQ ಡಿಸ್ಕಷನ್ ಇನ್ ದ ಪಾರ್ಟ್ 2 ಪೋರ್ಷನ್ಸ್. ಲೆಟ್ ಅಸ್ ಸಿ ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅವರು ಅಂತ ಒಂದ್ಸರಿ ನೋಡೋಣ. ಇಟ್ ಈಸ್ ವೆಲ್ ನೋನ್ ದಟ್ ಎ ರೈನ್ ಡ್ರಾಪ್ ಫಾಲ್ಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಡೌನ್ವರ್ಡ್ ಗ್ರಾವಿಟೇಷನಲ್ ಫೋರ್ಸ್. ಗೊತ್ತಿದಲ್ಲಪ್ಪ ನಿಮ್ಗದು. ಅಂಡ್ ಅಪೋಸಿಂಗ್ ರೆಸಿಸ್ಟಿವ್ ಫೋರ್ಸ್ ಅಂತ ಹೇಳ್ತಾರೆ. ದ ಲೇಟರ್ ಈಸ್ ನೋನ್ ಟು ಬಿ ಪ್ರಪೋರ್ಷನಲ್ ಟು ದ ಸ್ಪೀಡ್ ಆಫ್ ದ ಡ್ರಾಪ್, ಬಟ್ ಇಟ್ ಈಸ್ ಅದರ್ವೈಸ್ ಅನ್ಡಿಟರ್ಮಿನ್ಡ್. ಓಕೆ, ಕನ್ಸಿಡರ್ ಎ ಡ್ರಾಪ್ ಆಫ್ ಮಾಸ್ 1 gram ಫಾಲಿಂಗ್. ಏನಪ್ಪ ಇದು? ಮಾಸ್ ಆಫ್ ದ ರೈನ್ ಡ್ರಾಪ್ ಈಸ್ 1 gram ಫಾಲಿಂಗ್ ಫ್ರಮ್ ಎ ಹೈಟ್ ಆಫ್ 1.00 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಹಿಟ್ಸ್ ದ ಗ್ರೌಂಡ್ ವಿತ್ ದ ಸ್ಪೀಡ್ ಆಫ್, ವಾಟ್ ಈಸ್ ದ ಸ್ಪೀಡ್ ಆಫ್ ಹಿಟ್ಟಿಂಗ್ ಮೈ ಹಿಯರ್? 50 meter per second. Is it right? What is the work done by the unknown resistive force? See here, ಯಾವಾಗಾದ್ರೆ ಒಂದು ರೈನ್ ಡ್ರಾಪ್ ಅನ್ನೋದು ನಿಮಗೆ ಕೆಳಗೆ ಬೀಳ್ತಾ ಇರುತ್ತೋ ನೋಡಿ, ಇದರ ಮೇಲೆ ನಿಮಗೆ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಆಕ್ಟ್ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಿಮಗೆ ರೆಸಿಸ್ಟಿವ್ ಫೋರ್ಸ್ ಅನ್ನೋದು ಸಹ ಅದರ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್? ಸೊ ಗ್ರಾವಿಟೇಷನಲ್ ಫೋರ್ಸ್ ಇಂದನೂ ವರ್ಕ್ ನಡೆಯುತ್ತೆ, ರೆಸಿಸ್ಟಿವ್ ಫೋರ್ಸ್ ಇಂದನೂ ವರ್ಕ್ ನಡೆಯುತ್ತೆ. ಗಾಟ್ ಇಟ್ ಮಾ? ಫ್ರಮ್ ವಾಟ್ ಹೈಟ್ ದ ರೈನ್ ಡ್ರಾಪ್ ಈಸ್ ಫಾಲಿಂಗ್ ಹಿಯರ್? ಫ್ರಮ್ ದ ಹೈಟ್ ಲೆಟ್ ಇಟ್ ಬಿ h ಅಂತ ಕನ್ಸಿಡರ್ ಮಾಡೋಣ. ದೇರ್ಫೋರ್ ಅಬ್ಸರ್ವ್ ದಿಸ್. ಈ ಡ್ರಾಪ್ಗೆ ಸ್ವಲ್ಪ ವೆಲಾಸಿಟಿ ಅನ್ನೋದು ಇದೆ ಇನ್ ರೀಚಿಂಗ್ ದ ಗ್ರೌಂಡ್. ವಾಟ್ ಇಸ್ ದ ವೆಲಾಸಿಟಿ ಇನ್ ರೀಚಿಂಗ್ ದ ಗ್ರೌಂಡ್? ಇಟ್ ಇಸ್ 50 meter per second. ಗಾಟ್ ದ ಪಾಯಿಂಟ್? ದೇರ್ಫೋರ್ ಇದನ್ನ ಹೇಗೆ ನಾವು ಅನಲೈಸ್ ಮಾಡಬಹುದು? ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ವರ್ಕ್ ಡನ್ ಬೈ ರೆಸಿಸ್ಟಿವ್ ಫೋರ್ಸ್ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ವಾ? ಸೊ ನೋಡಿ, ಇದನ್ನ ಹೇಗೆ ಅನಲೈಸ್ ಮಾಡಬಹುದು ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿದೆ ಏನಪ್ಪಾ ಅಂತಂದಾಗ, ಸೊ ಟೋಟಲ್ ವರ್ಕ್ ಡನ್ ಇಸ್ ಆಲ್ವೇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬೋದು. ದರ್ ವಾಟ್ ಇಸ್ ವರ್ಕ್ ಡನ್ ಹಿಯರ್? ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಪ್ಲಸ್ ವರ್ಕ್ ಡನ್ ಬೈ ರೆಸಿಸ್ಟಿವ್ ಫೋರ್ಸ್ ಇಸ್ ಈಕ್ವಲ್ಸ್ ಟು half m into final velocity square minus initial it is dropped alva, so initial velocity become equal to 0, hence kinetic energy becomes equal to 0. Therefore they are asking what is the work done by resistive force? Nodi illi wr becomes equals to half mv square ಮೈನಸ್ ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲಪ್ಪ ಏನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ದೇರ್ಫೋರ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಸೊ ವರ್ಕ್ ಡನ್ ಬೈ ರೆಸಿಸ್ಟಿವ್ ಫೋರ್ಸ್ ಈಸ್ ಈಕ್ವಲ್ಸ್ ಟು half into what is the mass of the drop? They have given 1 gram ಅಂತ ಕೊಟ್ಟಿದ್ದಾರೆ. that is 1 into 10 to the power of minus 3 into v square ಅಂತಂದ್ರೆ 50 into 50 minus 1 into 10 to the power of minus 3 into g ಅಂದ್ರೆ 10. what is the height here? from what height it is falling here? 1 kilometer ಅಂತಂದಿದ್ದಾಗ we can say 10 to the power of 3 meter ಅಂತ ಹೇಳ್ಬೋದು. is it right or not ma? minus 3 cancel ಆಗತ್ತೆ ನಮ್ಗಿಲ್ಲಿ. so 250 times it will get cancel. work done by resistive force becomes equals to, observe ಮಾಡಿ ಇಲ್ಲಿ ಏನ್ ಬರುತ್ತೆ ಅಂತ ಅಂದ್ಬಿಟ್ಟು, see 25 times ಅಲ್ಲಪ್ಪ ಇಲ್ಲಿ ಹೋಗೋದು ನಿಮ್ಗೆ. so 25 into 5 ಅಂತಂದಾಗ 125 into 10 power minus 3 ಬರುತ್ತೆ, minus 10 ಅಂತ ಬರುತ್ತೆ. if you do this you will get it as 1.25 minus 10 ಆಗಿರುತ್ತೆ. is it right? so 1.25 minus 10 ಅಂತಂದ್ರೆ it is minus 8.75 joules ಅಂತ ಬರುತ್ತೆ. is it right? what the negative sign indicate here? negative sign indicate that work is done against ಅಂತ ಹೇಳ್ತಾರೆ, against the gravitational force. therefore what is the answer we can say here? minus 8.75 joules. minus 8.75 joules. ಗೊತ್ತಾಯ್ತಲ್ವಾ? ನೋಡಿ, ಕ್ವಶನ್ ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ಹೆದರೋ ನೆಸೆಸಿಟಿ ಇಲ್ಲ. ನೋಡಿ, ಫಸ್ಟ್ ಕೊಟ್ಟಿರೋದೆಲ್ಲ ನಮಗೆ ಗೊತ್ತಿರತಕ್ಕಂಥ ಸ್ಟೋರಿ ಏನಪ್ಪಾ ಅಂತಂದ್ರೆ, ರೈನ್ ಡ್ರಾಪ್ ಅನ್ನೋದು ಗ್ರಾವಿಟೇಷನಲ್ ಫೋರ್ಸ್ ಇಂದ ಕೆಳಗೆ ಬರ್ತಾ ಇರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದಾರೆ ಅಷ್ಟೇ. ನಿಮ್ಗೆ 3ನೇ ಲೈನ್ ಇಂದ ಎಕ್ಸಾಕ್ಟ್ ಪ್ರಾಬ್ಲಮ್ ಶುರು ಆಗುತ್ತೆ. ಗೊತ್ತಾಯ್ತಲ್ವಾ? let us see the next question. ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, a body is initially at rest
It undergoes one dimensional motion with constant acceleration. The power delivered to it at time t is proportional to ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬಾಡಿ ಅನ್ನೋದು ನಿಮಗೆ ಇನಿಷಿಯಲಿ ರೆಸ್ಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಟ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತಾನೂ ಹೇಳಿದ್ದಾರೆ. ಸೊ ವಾಟ್ ಈಸ್ ದ ಪವರ್ ಡೆಲಿವರ್ಡ್ ಹಿಯರ್? ಪವರ್ ಡೆಲಿವರ್ಡ್ ಅನ್ನೋದು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೇಗೆ ಡಿಪೆಂಡ್ ಆಗಿರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಪವರ್ ಅಂಡ್ ಟೈಮ್? ಗಾಟ್ ಇಟ್ ಹಿಯರ್? ಸೊ ನೋಡಿ, ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಪವರ್ನ ಹೇಗೆ ಬರೀಬಹುದಪ್ಪ ನಾವಿಲ್ಲಿ? ಪವರ್ ಕ್ಯಾನ್ ಬಿ ರಿಟನ್ ಆಸ್ ಫೋರ್ಸ್ ಇಂಟು ವೆಲಾಸಿಟಿ ಅಂತ ಬರೀಬಹುದು. ಫೋರ್ಸ್ ಅಂತಂದ್ರೆ ಮಾಸ್ ಇಂಟು ಆಕ್ಸಲರೇಷನ್ ಇಂಟು ವಿ. ಬಟ್ ವಾಟ್ ಈಸ್ ವಿ ಹಿಯರ್? ಫ್ರಮ್ ದ ಈಕ್ವೇಶನ್ ಆಫ್ ಮೋಷನ್ ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಅಂತ ಬರೀಬಹುದಲ್ವಾ? ಸೊ ಇನಿಷಿಯಲ್ ವೆಲಾಸಿಟಿ 0 ಆಗಿದ್ದಾಗ ಫೈನಲ್ ವೆಲಾಸಿಟಿ ಅನ್ನೋದು ಎ ಇಂಟು ಟಿ ಆಗಿರುತ್ತೆ. ದೇರ್ಫೋರ್ ಪವರ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಎ ಇಂಟು ಟಿ ಅಂತ ಬರಿತೀವಿ. ಸೊ ಪವರ್ ಇಸ್ ಈಕ್ವಲ್ಸ್ ಟು ಎಮ್ into a square into t. ನೋಡಿ, mass is constant, acceleration is also constant. Therefore we can say that power is directly proportional to time ಅಂತ ಹೇಳಬಹುದು. ಗಾಟ್ ಇಟ್ ಮಾ? ಅರ್ಥ ಆಗ್ತದೆ ಅಲ್ವಾ ಹೇಳ್ತಾರೆ ಇದೇನು ಅಂತ ಅಂದ್ಬಿಟ್ಟು? therefore we can say it is option B. ಆಪ್ಷನ್ ಬಿ. ನೋಡಿ, ಪ್ರಾಬ್ಲಮ್ ಸಿಂಪಲ್ ಆಗಿರುತ್ತೆ. ಇನ್ನೊಂದ್ಸರಿ ಪ್ರಾಬ್ಲಮ್ ದೊಡ್ಡದಾಗಿದ್ರು ಸಹ ಸಿಂಪಲ್ ಆಗಿರುತ್ತೆ. ನಮ್ಮ ನೀಟ್ ಎಕ್ಸಾಮಿನೇಷನ್ನಲ್ಲಿ ಮ್ಯಾಕ್ಸಿಮಮ್ ನಿಮಗೆ 50 ಕ್ವಶನ್ಸಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ, 50 ಕ್ವಶನ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಿಮಗೆ 37 to 38 ಕ್ವಶನ್ಸ್ ಈಸಿಯಾಗೇ ಇರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಅದರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರು ಸಹ ಒಳ್ಳೆ ಮೆಡಿಕಲ್ ಕಾಲೇಜಲ್ಲಿ ಸೀಟ ತಗೊಂಡು ಬರಬಹುದು. ಸರಿನಾ ರೀ? See the next problem, what they saying to us, a body of mass 0.5 kg ರೀ, ಮಾಸ್ ನಿಮಗೆ ಕೊಟ್ಟಿದ್ದಾರೆ 0.5 kg, travels in a straight line with a velocity. ನೋಡಿ, ಇಲ್ಲಿ ವಿ ವೈ ಅಂತ ಪ್ರಿಂಟ್ ಆಗಿದೆ, ವಿ ಅಂತ ಚೇಂಜ್ ಮಾಡ್ಕೊಳ್ಳಿ. ವಿತ್ ವೆಲಾಸಿಟಿ ವಿ ಈಕ್ವಲ್ ಟು ಎ ಎಕ್ಸ್ ಪವರ್ 3/2 ಅಂತ ಹೇಳಿದ್ದಾರೆ. ವೇರ್ ಎ ಈಸ್ ನೋಡಿ ಇಲ್ಲಿ 5 ಪರ್ ಮೀಟರ್ ಪವರ್ -12 per second ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ವರ್ಕ್ ಡನ್ ಬೈ ದ ನೆಟ್ ಫೋರ್ಸ್ ಡ್ಯೂರಿಂಗ್ ಇಟ್ಸ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ x ಈಕ್ವಲ್ ಟು 0 ಟು x ಈಕ್ವಲ್ ಟು ವಾಟ್ ಹಿಯರ್ 2 ಮೀಟರ್ ಅಂತ ಹೇಳಿದ್ದಾರೆ. ನೋಡಿ, ವೆಲಾಸಿಟಿ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಇದ್ದಾರೆ. ನಮಗೆ ವೆಲಾಸಿಟಿ ಇಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್. ಸೊ ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ದ ವರ್ಕ್ ಡನ್? ವರ್ಕ್ ಡನ್ ನಮಗೆ ಗೊತ್ತಿದೆ, ವರ್ಕ್ ಡನ್ ಇಸ್ ಆಲ್ವೇಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ವೆಲಾಸಿಟಿ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ವರ್ಕ್ ಡನ್ ಇಸ್ ಆಲ್ವೇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಲ್ಲಪ್ಪ. therefore find out the velocity at x equal to 2 meter and x equal to 0 meter. Now see here, at x is equal to 0, what is the velocity? We can say initial velocity is equals to a. What is a value they have given? 5 into what is x value? 0. So initial velocity is equal to 0 ma, and x is equals to 2. What is the final velocity? Let it be v final, which is nothing but 5 into 2 to the power of 3/2 ಅಂತ ಹೇಳ್ಬೋದು. ಇಸ್ ಇಟ್ ರೈಟ್ ಮಾ? ಸೊ ಎಷ್ಟು ಬರುತ್ತೆ ನಮ್ಗಿಲ್ಲಿ? 5 ಇಂಟು 2 ಕ್ಯೂಬ್ ಅಂದರೆ 8 ಅಂತ ಬರುತ್ತೆ. √8 ಅಂತಂದರೆ 2√2 ಅಂತಂದರೆ ಯು ವಿಲ್ ಗೆಟ್ ಇಟ್ ಆಸ್ 10√2 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸೊ ವಾಟ್ ಇಸ್ ದ ವರ್ಕ್ ಡನ್ ಫಾರ್ಮುಲಾ ಹಿಯರ್? ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು half m into v final square minus v initial square. So substitute all the values here. Half into what is m value they have given? 0.5 into final velocity square ಅಂತಂದ್ರೆ 100 into 2, nothing but 200 ಅಂತ ಬರುತ್ತೆ. 2 ನಿಮಗೆ ಕ್ಯಾನ್ಸಲ್ ಆಗಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 50 joules. 50 joules. 0.5 into 100 is 50 joules. Hence we can go with option B. Option B. ಅರ್ಥ ಇದಲ್ಲಪ್ಪ ಹೇಳಿದ್ದೇನು ಅಂತ ಅಂದ್ಬಿಟ್ಟು. See the next problem, what they have given to us. ನೋಡಿ ಇಲ್ಲಿ a 1 kg block, ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಕ್ವಶನ್ ನ ಓದಿ. a 1 kg block situated on a rough inclined plane. This is a rough inclined plane. ಗೊತ್ತಾಯ್ತಲ್ವಾ? ಈಸ್ ಕನೆಕ್ಟೆಡ್ ಟು ಎ ಸ್ಪ್ರಿಂಗ್ ಆಫ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ 100 Newton per meter. What is spring constant K? What is the mass they have given? 1 kg as shown in the figure. The block is released from the rest. Okay, when the spring is in unstretched position,
ದ ಬ್ಲಾಕ್ ಮೂವ್ಸ್ 10 ಸೆಂಟಿಮೀಟರ್ ಡೌನ್ ದ ಪ್ಲೇನ್ ಅಂತ ಹೇಳ್ತಾ ಇದ್ದಾರೆ. ಬ್ಲಾಕ್ ಅನ್ನೋದು ನಿಮಗೆ ಎಷ್ಟು ದೂರ ಮೂವ್ ಆಗುತ್ತಪ್ಪ, ಎಸ್ ಇಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಡಿಸ್ಟೆನ್ಸ್ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಬಿಫೋರ್ ಕಮಿಂಗ್ ಟು ರೆಸ್ಟ್, find the coefficient of friction between the block and the incline. We have to find out what is the coefficient of friction between the block and the inclined plane. Assume that the spring has negligible mass and the pulley is frictionless. Pulley is frictionless ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಎಷ್ಟು ದೂರ ಹೋಗುತ್ತೆ ನಿಮಗೆ ಬ್ಲಾಕ್ ಅನ್ನೋದು ನಿಮಗೆ, ಇಟ್ ಮೂವ್ಸ್ ಥ್ರೂ ಎ ಡಿಸ್ಟೆನ್ಸ್ ಈಕ್ವಲ್ ಟು 10 centimeter. It moves a distance equals to 10 centimeter. Got it ma here? Therefore how can you solve this? How can you solve this? ನೋಡಿ ಇಲ್ಲಿ ಬ್ಲಾಕ್ ಅನ್ನೋದು ನಿಮಗೆ ಎಷ್ಟು ಡಿಸ್ಟೆನ್ಸ್ ಮೂವ್ ಆದರೆ ಅಷ್ಟೇ ಎಲಾಂಗೇಟ್ ಆಗುತ್ತೆ ಸ್ಪ್ರಿಂಗ್ ಅಲ್ಲೂ ಸಹ. ಅಂಡರ್ಸ್ಟ್ಯಾಂಡಿಂಗ್ ಮಾ? therefore observe this, work done by frictional force along the inclined plane is equals to energy stored in the ಸ್ಪ್ರಿಂಗ್ ಅಂತ ಹೇಳ್ಬೋದು. ಓಕೆ, ವಾಟ್ ಇಸ್ ವರ್ಕ್ ಡನ್ ಮಾ ಹಿಯರ್? ನೋಡಿ ಎಮ್ ಇಂಟು ವಾಟ್ ಇಸ್ ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಮೂವಿಂಗ್ ಡೌನ್ವರ್ಡ್ಸ್. ಕೆಳಗೆ ಹೋಗ್ಬೇಕಾದ್ರೆ ಆಕ್ಸಲರೇಷನ್ ಏನಪ್ಪ ಇರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ವಿ ಕ್ಯಾನ್ ಸೇ ಜಿ ಇಂಟು ಸೈನ್ ಟೀಟಾ ಮೈನಸ್ ಮ್ಯೂ ಕಾಸ್ ಟೀಟಾ ಅಂತ ಹೇಳ್ತಾರೆ. ಫ್ರಿಕ್ಷನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀವಿ, ವಿಡಿಯೋಸ್ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೈನ್ ಟೀಟಾ ಮೈನಸ್ ಮ್ಯೂ ಕಾಸ್ ಟೀಟಾ ಇಂಟು ವಾಟ್ ಇಸ್ ದ ಡಿಸ್ಟೆನ್ಸ್, ಲೆಟ್ ಇಟ್ ಬಿ ಎಸ್ ಅಂತ ಕರಿಬಹುದು, ಇಲ್ಲಿ ಎಕ್ಸ್ ಅಂತನೂ ತಗೋಬಹುದು. ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ಹಾಫ್ 𝐾𝐋² ಅಂತ ಹೇಳ್ಬೋದು. ಗಾಟ್ ಇಟ್ ಮಾ ಹಿಯರ್? ಸಿಂಪ್ಲಿಫೈ ಆಲ್ ದ ವ್ಯಾಲ್ಯೂಸ್ ಮಾ ಹಿಯರ್. ಸಿಂಪ್ಲಿಫೈ ಮಾಡಿ ಎಲ್ಲ ವ್ಯಾಲ್ಯೂಸ್ ಇಲ್ಲಿ 1x ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಈಸ್ ಎಮ್ ವ್ಯಾಲ್ಯೂ? ದೇ ಹ್ಯಾವ್ ಗಿವೆನ್ ಎಮ್ ಇಸ್ ಈಕ್ವಲ್ ಟು 1 kg. 1 ಇಂಟು ಜಿ ಅಂದರೆ 10 ತಗೋಬಹುದು. ಸೈನ್ ಟೀಟಾ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 37 ಡಿಗ್ರಿ. ಇಸ್ ಇಟ್ ರೈಟ್? 37 ಡಿಗ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮೈನಸ್ ಮ್ಯೂ ಇಂಟು ಕಾಸ್ 37 ಡಿಗ್ರಿ. ಇಸ್ ಇಟ್ ರೈಟ್ ಮಾ? ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ವಾಟ್ ಇಸ್ ದ ಕೆ ವ್ಯಾಲ್ಯೂ ಮಾ? ಕೆ ವ್ಯಾಲ್ಯೂ ಈಸ್ 1000 ಅಂತ ಮೆನ್ಷನ್ ಮಾಡಿದ್ದಾರೆ. ಸಾರಿ 1000 ಅಲ್ಲ, 100 ಅಪ್ಪ ನಿಮಗೆ, 100. ವಾಟ್ ಈಸ್ ದ ಎಕ್ಸ್ ವ್ಯಾಲ್ಯೂ? ಎಲಾಂಗೇಷನ್ ಎಷ್ಟು ದೂರ ಹೋಗಿದೆ ಬ್ಲಾಕ್ ಅನ್ನೋದು ನಿಮಗೆ 10 ಸೆಂಟಿಮೀಟರ್ ಅಂದರೆ 10 ಇಂಟು 10 ಟು ದಿ ಪವರ್ -2 ಅಂತ ಬರೀಬೋದು. ನೋಡಿ ಇಲ್ಲಿ ವಾಟ್ ಕ್ಯಾನ್ ಯು ಸೇ ಹಿಯರ್? ಅಬ್ಸರ್ವ್ ದಿಸ್ 10 and this 10 ವಿಲ್ ಗೆಟ್ ಕ್ಯಾನ್ಸಲ್. ಇಲ್ಲಿ ಥಿಂಕ್ ಮಾಡಿ, ಇಲ್ಲಿ ಏನಪ್ಪ ಬರುತ್ತೆ ನಮ್ಗೆ? ಇಲ್ಲಿ 10 ಪವರ್ 100 10 ಪವರ್ ಎರಡು ಕ್ಯಾನ್ಸಲ್ ಆಗಿರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಯು ವಿಲ್ ಗೆಟ್ 2 ಈಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡೋಕ್ಕೂ ಮುಂಚೆ ಹಾಗೆ ಇರಲಿ, ಈಸಿಯಾಗಿ ಸಿಂಪ್ಲಿಫೈ ಮಾಡೋಣ. ಸೊ ಸೈನ್ 37, ವಾಟ್ ಈಸ್ ಸೈನ್ 37 ವ್ಯಾಲ್ಯೂ ಮಾ? ವಿ ಕ್ಯಾನ್ ಸೇ 3/5 ನೋಪ. ಇಟ್ ಈಸ್ ಈಕ್ವಲ್ಸ್ ಟು 3/5 ಮೈನಸ್ ಮ್ಯೂ ಇಂಟು ಕಾಸ್ 37 ಇಸ್ ಈಕ್ವಲ್ಸ್ ಟು 4/5 ಆಗಿರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 1/2. ಸೊ ಪ್ಲೀಸ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ. ಏನು ಬರುತ್ತೆ ನೋಡಿ ಇಲ್ಲಿ? ಮೈನಸ್ ಮ್ಯೂ ಬೈ 5 ಅಂತ ಬರುತ್ತೆ, ಇಸ್ ಈಕ್ವಲ್ಸ್ ಟು 1/2. ಗಾಟ್ ಇಟ್ ಮಾ? ಸೊ ಸಿಂಪ್ಲಿಫೈ, ವಾಟ್ ಈಸ್ ದ ವ್ಯಾಲ್ಯೂ ಯು ವಿಲ್ ಗೆಟ್ ಮಾ ಹಿಯರ್? 3/5 ಮೈನಸ್ 4 ಮ್ಯೂ ಬೈ 5. ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ ಆನ್ಸರ್? ನಮಗೆ ಯು ಶುಡ್ ಗೆಟ್ ದ ಆನ್ಸರ್ ಆಸ್ ನಿಯರ್ಲಿ ಮ್ಯೂ ಬೈ 5. ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ? ಜಿ ಅಂತ ನಿಮಗೆ 9.8 ತಗೊಂಡಿದ್ದಾಗ ನಿಮಗೆ ಆನ್ಸರ್ ನೀಟಾಗೆ ಬರುತ್ತೆ ಅಂತ ಅನಿಸ್ತಾ ಇದೆ. ಸೊ ಚೆಕ್ ಮಾಡಿ ಇಲ್ಲಿ, ವಾಟ್ ಈಸ್ ದ ಆನ್ಸರ್? ಯು ವಿಲ್ ಗೆಟ್ ಇಟ್ ಮಾ ಹಿಯರ್? ವಾಟ್ ಈಸ್ ದ ಆನ್ಸರ್? ಇಲ್ಲ ಗೆಟ್ ಇಟ್. ಪ್ಲೀಸ್ ಡೂ ಇಟ್ ಪ್ರಾಪರ್ಲಿ. ಮಾಡಿದ್ದೀರಾ? ಏನಾದರೂ ಬರುತ್ತೇನಪ್ಪ ಆನ್ಸರ್ ನಿಮ್ಗೆ ಇಲ್ಲಿ? ಸೊ ನಾನೇ ಎಲ್ಲಾದರೂ ಮಿಸ್ಟೇಕ್ ಮಾಡಿದ್ದೀನಾ ಇಲ್ಲಿ? ಎಸ್, ನೋಡಿ ಇಲ್ಲಿ 3/5 ಮೈನಸ್ ಮ್ಯೂ ಇದಲ್ಲ, ಸೊ ಇಟ್ ಈಸ್ ರಾಂಗ್ ಮಾ. ಮಲ್ಟಿಪ್ಲಿಕೇಶನ್ ಸಬ್ಟ್ರಾಕ್ಷನ್ ರಾಂಗ್ ಮಾಡಿದ್ದೀನಿ. ಸಿ ಹಿಯರ್ 3/5 ಮೈನಸ್ 1/2 ಇಸ್ ಈಕ್ವಲ್ಸ್ ಟು 4 ಮ್ಯೂ ಬೈ 5 ಅಂತ ಹೇಳ್ಬೋದು. ಸೊ ಇಫ್ ಯು ಟೇಕ್ ದ LCM 10 ಆಗುತ್ತೆ ನಿಮಗೆ. 6 ಮೈನಸ್ 5 ಈಸ್ ಈಕ್ವಲ್ ಟು ಎಷ್ಟು ಬರ್ತವೆ ಇಲ್ಲಿ? 4 ಮ್ಯೂ ಬೈ 5 ಅಂತ ಹೇಳ್ಬೋದು. 5 1 5 2. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಮ್ಯೂ ವ್ಯಾಲ್ಯೂ ನಿಮಗೆ 1/8 ಅಂತ ಬರುತ್ತೆ. ಇಸ್ ಇಟ್ ರೈಟ್ ಮಾ? ಸೊ ಆಪ್ಷನ್ಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಮ್ಯೂ ಈಕ್ವಲ್ ಟು 1/8, ಹೆನ್ಸ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಬಿ. ಗೊತ್ತಾಗ್ತದೆಲ್ಲ ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್, ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ ವಾಟ್ ದೇ ಹ್ಯಾವ್ ಗಿವೆನ್ ಮೈ ಹಿಯರ್? ಥಿಂಕ್ ಮಾಡಿ. ಫೈಂಡ್ ದ ಸೆಂಟರ್ ಆಫ್ ಮಾಸ್ ಆಫ್ ಯೂನಿಫಾರ್ಮ್ ಎಲ್ ಶೇಪ್ಡ್ ಲ್ಯಾಮಿನಾ. ನಿಮಗೆ ಎಲ್ ಶೇಪ್ಡ್ ಲ್ಯಾಮಿನಾ ಕಾಣಿಸ್ತಾ ಇದೆ ಇಲ್ಲಿ. ನಾನು ಡಾರ್ಕಾಗೆ ಹಾಕ್ತೀನಿ ನೋಡಿ ಡಯಾಗ್ರಾಮ್ನ. This L-shaped lamina. Observe the diagram carefully. This is the L-shaped lamina. Let us say this is a C1.
this is C1. What is this value here? C1. Next ಬಂದ್ಬಿಟ್ಟು ನಿಮ್ಗೆ ಏನಪ್ಪ ಹೇಳ್ತಾರೆ ಇಲ್ಲಿ ಅಂತಂದಾಗ C2. This is a C2 and this is C3. C3. And there are mass of the lamina is 3 kg ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಮಾಸ್ ಆಫ್ ದ ಲ್ಯಾಮಿನಾ 3 kg ಅಂತಂದಾಗ ನಿಮಗೆ 3 ಪಾರ್ಟ್ಸ್ ನಮಗೆ ಮಾಡಿದ್ದಾಗ m1 equal to m2 equal to m3 which is equals to mkg ಅಂತ ಬರೀಬಹುದು. They are asking what is the center of mass. What is center of mass? They are asking us to calculate what is the coordinates of center of mass. ನೋಡಿ ಇಲ್ಲಿ ಹೇಗೆ ಮಾಡಬಹುದು ಅಂತ ಒಂದ್ಸರಿ ನೋಡಿ ಇಲ್ಲಿ m1 is equal to 1 kg, m2 equal to 1 kg, m3 equal to 1 kg. ಸೊ ಫಸ್ಟ್ ಯಾವತ್ತೇ ಆಗಲಿ ಸೆಂಟರ್ ಆಫ್ ಮಾಸ್ ಅನ್ನೋದು ಅದರ ಜಾಮೆಟ್ರಿಕ್ ಸೆಂಟರ್ ಹತ್ರ ಕೋಇನ್ಸೈಡ್ ಆಗಿರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ಅದರ ಕೋಆರ್ಡಿನೇಟ್ಸ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ C1 ಕೋಆರ್ಡಿನೇಟ್ ಹಿಯರ್? C1 ಕೋಆರ್ಡಿನೇಟ್ಸ್ ಏನಾಗತ್ತಪ್ಪ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ 0 to 2 ಅಂದರೆ ಇಲ್ಲಿ 1 ಅಪ್ಪ, ಇದು 1,0 ಅಂತ ಅರ್ಥ. ಅದಕ್ಕೆ ಹಾಫ್ ಅಂತಂದಾಗ ಯು ಕ್ಯಾನ್ ಸೇ 1/2, 1/2 ಅಂತ ಹೇಳ್ತೀರಾ. ವಾಟ್ ಇಸ್ ದ ಕೋಆರ್ಡಿನೇಟ್ಸ್ ಆಫ್ ಸೆಂಟರ್ ಆಫ್ ಮಾಸ್ ಆಫ್ ದ ಸೆಕೆಂಡ್ ಪಾರ್ಟ್ ಹಿಯರ್? ನೋಡಿ ಇಲ್ಲಿ 1 ಪ್ಲಸ್ ಹಾಫ್ ಅಂತಂದ್ರೆ ಇಲ್ಲಿ ಗೆಟ್ 3/2, 1/2 ಅಂತ ಹೇಳ್ಬೋದು. ಥರ್ಡ್ ಪಾರ್ಟ್ಗೆ ಏನಪ್ಪ ಆಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಇಲ್ಲಿಗೆ ಯು ಕ್ಯಾನ್ ಸೇ 1/2, 3/2 ಅಂತ ಹೇಳ್ಬೋದು. ಗಾಟ್ ಇಟ್ ಮಾ? ನಾವು ಇವಾಗ ಸಿಂಪ್ಲಿಫೈ ಮಾಡೋಣ. ವಾಟ್ ಈಸ್ XCM? XCM ಈಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಸೇ m1 x1 ಪ್ಲಸ್ m2 x2 ಪ್ಲಸ್ m3 x3 ಡಿವೈಡೆಡ್ ಬೈ m1 ಪ್ಲಸ್ m2 ಪ್ಲಸ್ m3 ಅಂತ ಬರೀಬಹುದು. ಸೊ 1 ಇಂಟು ವಾಟ್ ಈಸ್ x1 ವ್ಯಾಲ್ಯೂ ಹಿಯರ್? x1 is equals to 1/2 here, 1/2 plus 1 into x2 is 3/2 plus 1 into what is x3 value? x3 is also 1/2 whole divided by 3 ಅಂತ ಬರುತ್ತೆ. ಗಾಟ್ ಇಟ್ ಮಾ? ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ ಹಾಫ್ ಪ್ಲಸ್ ಹಾಫ್ 1 ಆಗುತ್ತೆ. 1 plus 3/2, 1 plus 3/2 ಅಂತಂದಾಗ ವಿಲ್ ಗೆಟ್ ಇಟ್ ಆಸ್ 5/2 ಡಿವೈಡ್ ಬೈ 3 ಅಂತಂದ್ರೆ ವಿಲ್ ಗೆಟ್ 5/6 ಅಂತ ಬರುತ್ತೆ. ಸೊ ಸಿಮಿಲರ್ಲಿ if you find YCM here, YCM ನೀವು ಫೈಂಡ್ ಔಟ್ ಮಾಡಿದ್ದೀರಾ ಅಂತಂದ್ರೆ you will get the same answer 5/6. Hence we can go with the option 5/6, 5/6 ಮೀಟರ್ ಅಂತ ಹೇಳ್ಬೋದು. Hence that is option A. ಆಪ್ಷನ್ A ಅಂತ ಬರುತ್ತೆ. ಅರ್ಥ ಇದಲ್ಲ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ವಾಟ್ ಇಸ್ YCM? m1y1 ಪ್ಲಸ್ m2y2 ಪ್ಲಸ್ m3y3 ಡಿವೈಡ್ ಬೈ m1 ಪ್ಲಸ್ m2 ಪ್ಲಸ್ m3 ನೀವು ಸಾಲ್ವ್ ಮಾಡಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. Which of the diagrams shown in figure represents the variation of total mechanical energy of a pendulum oscillating in air as function of time? ಏರ್ ಅಲ್ಲಿ ಒಂದು ಪೆಂಡುಲಮ್ ಅನ್ನೋದು ಆಸಿಲೇಟ್ ಆಗ್ತಾ ಇದ್ದರೆ ಅವಾಗ ಏನಾಗುತ್ತೆ? ಏರ್ ಅನ್ನೋದು ನಿಮಗೆ ಇಟ್ ವಿಲ್ ಎಕ್ಸರ್ಟ್ ವಾಟ್ ಇಸ್ ದ ಡ್ಯಾಂಪಿಂಗ್ ಫೋರ್ಸಸ್ ಅಂತ ಹೇಳ್ತಾರೆ. ಡ್ಯಾಂಪ್ಡ್ ಫೋರ್ಸಸ್ ಅಲ್ಲಿ ಆಸಿಲೇಟ್ ಆಗ್ತಾ ಇದೆ ಅನ್ನೋ ಒಂದು ವಿಷಯ ನಮಗೆ ಗೊತ್ತಿರಬೇಕು. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಏನಪ್ಪಾ ಅಂತಂದ್ರೆ ಇನ್ ಡ್ಯಾಂಪ್ಡ್ ಆಸಿಲೇಷನ್ ಹಿಯರ್, in damped oscillations energy of the oscillator E ಅನ್ನೋದು ಏನಾಗುತ್ತೆ ಅಂತಂದ್ರೆ E equals to E0 into e to the power of minus b by m into t ಅಂತ ಬರುತ್ತೆ. ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ನೋಡಿ ಇಲ್ಲಿ ಎನರ್ಜಿ ಅನ್ನೋದು ಎಕ್ಸ್ಪೋನೆನ್ಷಿಯಲಿ ಡಿಕ್ರೀಸ್ ಆಗ್ತಾ ಇರುತ್ತೆ ಅಂತ ಅರ್ಥ. ಎಕ್ಸ್ಪೋನೆನ್ಷಿಯಲಿ ಡಿಕ್ರೀಸಿಂಗ್ ಅಂತ ಅಂದಿದ್ದಾಗ ವಿ ಕ್ಯಾನ್ ಸೇ ಎಕ್ಸ್ಪೋನೆನ್ಷಿಯಲ್ ಡಿಕ್ರೀಸಿಂಗ್ ಗ್ರಾಫ್ ಅನ್ನೋದು ನಿಮಗೆ ಆಪ್ಷನ್ ಸಿ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆಪ್ಷನ್ ಸಿ ಹೌ ದ ಎಕ್ಸ್ಪೋನೆನ್ಷಿಯಲಿ ಡಿಕ್ರೀಸಿಂಗ್ ಗ್ರಾಫ್ ಅಲ್ಲಪ್ಪ ನಿಮಗೆ. ದಟ್ ಈಸ್ ಅಬೌಟ್ ದ ಎನರ್ಜಿ ಆಫ್ ಎ ಡ್ಯಾಂಪ್ಡ್ ಆಸಿಲೇಟರ್ ಆರ್ ಎನರ್ಜಿ ಆಫ್ ಎ ಮೋಷನ್ ಆಫ್ ಸಿಂಪಲ್ ಪೆಂಡುಲಮ್ ಇನ್ ದ ಪ್ರೆಸೆನ್ಸ್ ಆಫ್ ಏರ್. ಓಕೆ, ನೋಡಿ ಈ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ. ಎ ಮಾಸ್ ಆಫ್ 5 kg ಈಸ್ ಮೂವಿಂಗ್ ಅಲಾಂಗ್ ಎ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ 1 ಮೀಟರ್ ಅಂತ ಹೇಳಿದ್ದಾರೆ. If the mass moves with 300 revolutions per minute, its kinetic energy would be ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ there is a mass which is moving in a circle. What is the radius of the circle they have given? R is equals to 1 meter ಅಂತ ಮೆನ್ಷನ್ ಮಾಡಿದ್ದಾರೆ. ಗೊತ್ತಾಯ್ತಲ್ಲಪ್ಪ? ಸೊ ಯಾವಾಗಾದ್ರೆ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾ ಇರುತ್ತೋ ಅದಕ್ಕೆ ವೆಲಾಸಿಟಿ ಅನ್ನೋದು v ಇರುತ್ತೆ ಅಂಡ್ ಇಟ್ ಈಸ್ ಗಿವೆನ್ ಬೈ r ಇಂಟು ಒಮೆಗಾ ಅಂತ ಹೇಳ್ಬೋದು.
Okay, relation between linear velocity and angular velocity. Okay, na? What is the omega value here? 2 pi f ma 2 pi f, that is 2 pi into what is the frequency they have given? 300 per minute. You should not forget that ma here 0 0 cancel agate. 6165 ma here omega is equals to 10 pi anta ಬರಿಬಹುದು. Therefore what is velocity? Linear velocity ಏನಾಗತ್ತಪ್ಪ ನಿಮ್ಗೆ ಇಲ್ಲಿ ರೇಡಿಯಸ್ ಅಂದ್ರೆ 1 ಆಗತ್ತೆ. ಸೊ ಒಮೆಗಾ ಅಂತಂದ್ರೆ 10 pi ಅಂತ ಬರುತ್ತೆ. Therefore what is the kinetic energy formula ನಮಗೆ ಗೊತ್ತಿರೋದು half mv² ಅಲ್ವಾ. half into what is the m value? m value is 5 into v² ಅಂತಂದ್ರೆ 10 pi whole square ಇಲ್ಲ. Get it? So please simplify this value here. 5 by 2 into 100 pi square. 2 1 250. So you'll get the answer as ಎಷ್ಟು ಬರ್ತವೆ ಇಲ್ಲಿ 250 pi square joules ಅಂತ ಬರುತ್ತೆ. So hence we can go with the option A. ಅರ್ಥ ಆಯ್ತಾ ಹೇಗೆ ಅನಲೈಸ್ ಮಾಡಬೇಕು ಈ ಕ್ವಶನ್ನ ಅಂತ ಅಂದ್ಬಿಟ್ಟು. ಓಕೆ, ಐ ಹೋಪ್ ಇವೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ತುಂಬಾನೇ ಹೆಲ್ಪ್ ಆಗತ್ರಿ. ನೋಡಿ ಇವೇ ಪ್ರಾಬ್ಲಮ್ಸ್ ಬರುತ್ತಾ ಅಂತಂದ್ರೆ ಹೇಳಕ್ಕಾಗಲ್ಲ, ಆದ್ರೆ ಈ ರೀತಿ ಮಾಡೆಲ್ಸ್ ಬರ್ಬೋದು ಅಂದ್ರೆ ಬರಬಹುದು. ಇಸ್ ಇಟ್ ರೈಟ್? ದರ್ ಆರ್ ಸರ್ಟನ್ ಚಾನ್ಸಸ್. ಸೊ ಯಾವುದೇ ರೀತಿ ಯಾವ ಕ್ವಶನ್ಸ್ ಡಿಸ್ಕಷನ್ ಸಿಕ್ಕಿದ್ರು ಸಹ ಬಿಡದಿರ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಕಲೀರಿ. ಅಂಡರ್ಸ್ಟ್ಯಾಂಡಿಂಗ್ ಮಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನ್ ಕೊಟ್ಟಿದ್ದಾರೆ ಅವರು ಅಂತ ಅಂದ್ಬಿಟ್ಟು. ಎ ಪಾರ್ಟಿಕಲ್ ಮೂವ್ಸ್ ಫ್ರಮ್ r1 ಪೊಸಿಷನ್ ಟು ದ ಪೊಸಿಷನ್ R2 ಅಂತ ಹೇಳಿದ್ದಾರೆ. ಅಂಡರ್ ದ ಆಕ್ಷನ್ ಆಫ್ ದ force. What is the force they have given? F is equals to 4i cap plus j cap plus 3k cap ಅಂತ ಹೇಳಿದ್ದಾರೆ. So what is the displacement then? Displacement is equals to R2 minus R1 ಅಂತ ಬರೀಬಹುದಲ್ಲಪ್ಪ. ನೋಡಿ ಇಲ್ಲಿ R2 ಅಂತಂದ್ರೆ 14i cap plus 13j cap plus 9k cap minus 3i cap plus 2j cap minus 6k cap ಅಂತ ಹೇಳಬಹುದು. Got it ma? Therefore delta R becomes equals to what happens? 14 minus 3 ಅಂತಂದ್ರೆ 11i cap ಅಂತ ಹೇಳ್ಬೋದು. 13 minus 2 ಅಂತಂದಾಗ 11j cap ಅಂತ ಹೇಳ್ಬೋದು. 9 minus ಪ್ಲಸ್ ಅಂದ್ರೆ ಪ್ಲಸ್ 15k cap ಅಂತ ಕರೀಬಹುದು. ಗೊತ್ತಾಯ್ತಾ? Therefore what is the work done formula here? work done ಏನ್ರಿ ಆಗಿರುತ್ತೆ ನಮ್ಗಿಲ್ಲಿ ಥಿಂಕ್ ಮಾಡಿ. work done is equals to the dot product of force and displacement. Can I write directly here? ಇಲ್ಲ ಬೇಕು ಅಂತಂದ್ರೆ ಹೇಳ್ತಾ ಇದ್ದೀನಿ ನೋಡಿ. 4i cap plus j cap plus 3k cap dot 11i cap plus 11j cap plus 15k cap ಅಂತ ಹೇಳ್ಬೋದು. ಓಕೆ, ಸಿಂಪ್ಲಿಫೈ ಮಾಡಿ. 11 into 4 ಅಂತಂದ್ರೆ 44 ಬರುತ್ತೆ. 1 into 11 ಅಂದ್ರೆ 11 ಬರುತ್ತೆ. 15 into 3 ಅಂತಂದ್ರೆ 45. you'll get it. So if you add this you will get the answer as 100 joules ಅಂತ ಬರುತ್ತೆ. you will get it as 100 joules. Hence we can go with the option A. ನೋಡಿ ಸಿಂಪಲ್ ಕ್ವಶನ್ಸ್ ಇವೆಲ್ಲ ನಿಮಗೆ ಪ್ರೀವಿಯಸ್ ಇಯರ್ಸ್ ನಿಮಗೆ ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. The kinetic energy K of a particle moving in a straight line depends upon the distance S as K is equals to A into S square ಅಂತ ಹೇಳಿದ್ದಾರೆ. kinetic energy ಅನ್ನೋದು A S square ಅಂದ್ರೆ it is changing with respect to distance ma. Then work the force acting on the particle is ನೋಡಿ ಇಲ್ಲಿ ಯಾವಾಗಾದ್ರೆ ಕೈನೆಟಿಕ್ ಎನರ್ಜಿ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಚೇಂಜ್ ಆಗ್ತಾ ಇರುತ್ತೋ ಅವಾಗ ಫೋರ್ಸ್ ನ ಹೇಗ್ ಬರೀಬಹುದು ಅಂತಂದ್ರೆ ನೋಡಿ ಅಬ್ಸರ್ವ್ ಮಾಡಿ. ನಮಗೆ ಗೊತ್ತಿರೋದೇನಪ್ಪ ಇಲ್ಲಿ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಇಂಟಗ್ರಲ್ ಎಫ್ ಇಂಟು ಡಿ ಆರ್. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? ಸೊ ವಾಟ್ ಇಸ್ ವರ್ಕ್ ಡನ್? ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ತಾನೆ. ವರ್ಕ್ ಎನರ್ಜಿ ಥಿಯರಂ ಪ್ರಕಾರ ಇಂಟಗ್ರಲ್ ಎಫ್ ಇಂಟು ಡಿ ಆರ್ ಅಂತ ಹೇಳ್ತಾರೆ. ದೇರ್ಫೋರ್ ಫೋರ್ಸ್ ಎಫ್ ಇಸ್ ಈಕ್ವಲ್ ಟು ಡಿ ಕೆ ಬೈ ಡಿ ಆರ್ ಅಂತ ಹೇಳ್ತಾರೆ. ಇಲ್ಲಿ ಆರ್ ಪ್ಲೇಸ್ ಅಲ್ಲಿ ಎಸ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ ಡಿಫರೆನ್ಶಿಯೇಷನ್ ಆಫ್ ಕೈನೆಟಿಕ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ವಿಲ್ ಗಿವ್ ಯು ವಾಟ್ ಇಸ್ ದ ಫೋರ್ಸ್. ಸೊ ಸಿಂಪ್ಲಿಫೈ ಮಾಡಿ. ಇಲ್ಲಿ
Therefore, F becomes equals to d by ds of what is the k value here? A into s square ಅಂತ ಬರೀಬಹುದು. If I differentiate this, you will get 2as. ನೋಡಿ ಇಲ್ಲಿ ಈ ಒಂದು ರಿಲೇಷನ್ನ ತರೋದೇ ಇಂಪಾರ್ಟೆಂಟ್ ನಮಗೆ. ಈ ರಿಲೇಷನ್ ಗೊತ್ತಿದ್ರೆ ತುಂಬ ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆನಾ? ಸೊ ಇದು ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಅಂತಲೂ ಹೇಳ್ತಾ ಇರ್ತೀವಿ. ಓಕೆನಾ? ನೋಡಿ ಈ ಪ್ರಾಬ್ಲಮ್ಸಲ್ಲಿ ನಿಮಗೆ ಕಾನ್ಸೆಪ್ಟ್ ಇನ್ವಾಲ್ವ್ ಆಗ್ತಾ ಇರುತ್ತೆ, ಪ್ರಾಬ್ಲಮ್ಸ್ ಸಿಗ್ತಾ ಇರುತ್ತೆ, ಹಾಗಾಗಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. When a rubber band is stretched by a distance x, it exerts a restoring force of magnitude F is equal to ax plus bx square ಅಂತ ಹೇಳ್ತಾ ಇದ್ದಾರೆ. Where a and b are constants. The work done in stretching the unstretched rubber band by L ಅಂತ ಕೇಳ್ತಾ ಇದ್ದಾರೆ. by L. ಓಕೆನಾ? ನೋಡಿ ಫೋರ್ಸ್ನ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಫೋರ್ಸ್ F, what is the force value they have given ma? A into x plus bx square. It is a variable force. Force is varying with respect to distance. ಹಾಗಾಗಿ variable force ನ indicate ಮಾಡುತ್ತೆ. Therefore, what is the work done here? Work done is always equals to, for a variable force, in case of variable force, work done is always equals to integral F into dx ಅಂತ ಹೇಳ್ಬೋದು. From initial to final ಅಂತ ಬರಿತಾ ಇದೀವಿ. Therefore, integral 0 to L, F is nothing but ax plus bx square into dx ಅಂತ ಬರೀಬಹುದು. So W becomes equals to, ನೋಡಿ ಇಲ್ಲಿ a into x square by 2 from initial to final ಅಂತ ಹೇಳ್ತೀವಿ, ಪ್ಲಸ್ b into x square ಅಂತಂದ್ರೆ x cube by 3 ಅಂತ ಹೇಳ್ತಾ ಇದೀವಿ, ಫ್ರಮ್ ಇನಿಷಿಯಲ್ ಟು ಫೈನಲ್. ಓಕೆನಾ? ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ ಅಂತಂದರೆ ಯು ವಿಲ್ ಗೆಟ್ ದ ಆನ್ಸರ್ ಆಸ್ a l square by 2 ಪ್ಲಸ್ b l cube by 3 ಅಂತ ಬರುತ್ತೆ. ಗಾಟ್ ಇಟ್ ಮಾ? ಹೆನ್ಸ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್. ನೋಡಿ ಇಲ್ಲಿ a l square by 2 ಪ್ಲಸ್ b l cube by 3 ಅಂತಂದರೆ ವಿ ಕ್ಯಾನ್ ಸೇ ಆಪ್ಷನ್ ಸಿ. ಆಪ್ಷನ್ನ ಸಿ. ಫಾಲೋ ಮಾಡ್ತಾ ಇದ್ದೀರಲ್ಲಪ್ಪ? ಪ್ಲೀಸ್ ಫಾಲೋ ದಟ್. ಎನಿ ಡೌಟ್ ಪ್ಲೀಸ್ ಕಮೆಂಟ್, ಇಲ್ಲ ಆನ್ಸರ್. ನೋಡಿ ಇಲ್ಲಿ ರೇಡಿಯಸ್ ಆಫ್ ದ ಕರ್ವ್ಡ್ ರೋಡ್ ಆನ್ ನ್ಯಾಷನಲ್ ಹೈವೇ ಈಸ್ ಕ್ಯಾಪಿಟಲ್ ಆರ್ ಅಂತ ಕೊಟ್ಟಿದ್ದಾರೆ. ವಿಡ್ತ್ ಆಫ್ ದ ರೋಡ್ ಈಸ್ ಬಿ. ವಿಡ್ತ್ ಆಫ್ ದ ರೋಡ್ ಈಸ್ ಬಿ. The outer edge of the road is raised by h with respect to inner edge. With respect to inner edge. So that a car moving with velocity v can pass safe over it. The value of h is ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಒಂದ್ಸರಿ ಡಯಾಗ್ರಾಮ್ನ ಹಾಕೋಣ. ನೋಡಿ, ವಾಟ್ ಈಸ್ ದ ವಿಡ್ತ್ ಆಫ್ ದ ರೋಡ್ ಗಿವೆನ್ ಟು ಯು ಮಾ? ಇಟ್ ಈಸ್ ಈಕ್ವಲ್ಸ್ ಟು ಬಿ ಅಂತ ಹೇಳ್ತಾ ಇದ್ದಾರೆ. ಔಟರ್ ಎಡ್ಜ್ ಅನ್ನೋದು ನಿಮಗೆ ವಿತ್ ರೈಸ್ ಮಾಡಿದ್ದಾರೆ h height with respect to inner edge. ಓಕೆನಾ? So this is the inclined plane. This is the inclined plane. Got it ma? Now observe this. Theta is the angle of banking ಅಂತ ಹೇಳ್ಬೋದು. Angle of banking. Observe ಮಾಡಿ ಇಲ್ಲಿ. Whenever we consider a car or a car ಹೇಗೆ ಮೂವ್ ಆಗ್ತಾ ಇದೆ? ಇಟ್ ಈಸ್ ಟೇಕಿಂಗ್ ಎ ಟರ್ನ್ ಲೈಕ್ ದಿಸ್ ಮಾ. ನಿಮಗೆ ಮುಂದೆ ಬರ್ತಾ ಇದೆ ಇದು. ಓಕೆ, ಮುಂದೆ ಬಂದು ಹೀಗೆ ಟರ್ನ್ ಆಗ್ತಾ ಇದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆನಾ? ಹಾಗಿದ್ದಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಹೆಚ್? ವಾಟ್ ಈಸ್ ವ್ಯಾಲ್ಯೂ ಆಫ್ ಹೆಚ್? ಓಕೆನಾ? ವಾಟ್ ಈಸ್ ದ ವೆಲಾಸಿಟಿ ವಿತ್ ವಿಚ್ ಇಟ್ ಈಸ್ ಮೂವಿಂಗ್ ಮಾ? ಇಟ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ, ಸೇಫ್ ವೆಲಾಸಿಟಿ ವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಗೊತ್ತಾಯ್ತಾ? ಸೊ ಪ್ಲೀಸ್ ಅಬ್ಸರ್ವ್ ಹಿಯರ್. ಹೇಗೆ ನಾವು ಅನಲೈಸ್ ಮಾಡಬಹುದು ಅಂತನ್ಬಿಟ್ಟು ಥಿಂಕ್ ಮಾಡಿ. ಎಮ್ ಜಿ ಅನ್ನೋದು ನಿಮ್ಗೆ ಯಾವಾಗಲೂ ಕೆಳಗಡೆಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ನಾರ್ಮಲ್ ರಿಯಾಕ್ಷನ್ ಅನ್ನೋದು ನಿಮಗೆ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಟು ದ ಬಾಡಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಗಾಟ್ ಇಟ್ ಮಾ? ಇಫ್ ದಿಸ್ ಈಸ್ ಟೀಟಾ, ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಟೀಟಾ. ಗೊತ್ತಾಯ್ತಲ್ಲಪ್ಪ? ಸೊ ಯಾವಾಗ ಇದು ಟೀಟಾ ಇರುತ್ತೋ ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಟೀಟಾ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಎನ್ ನಾರ್ಮಲ್ ರಿಯಾಕ್ಷನ್ ಎನ್ ಸೈನ್ ಟೀಟಾ ಅನ್ನೋದು ನಿಮಗೆ ವೆಯ್ಟ್ ಆಫ್ ದ ಕಾರ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಓಕೆ, ಆ್ಯಂಡ್ ರಿಮೆಂಬರ್ ದ್ಯಾಟ್ ಯಾವಾಗಾದರೆ ಕಾರ್ ಅನ್ನೋದು ಪಾರ್ಟಿಕಲ್ ಅನ್ನೋದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗುತ್ತೋ ಅದಕ್ಕೆ ಕಂಪಲ್ಸರಿಯಾಗಿ ಸೆಂಟ್ರಿಪೀಟಲ್ ಫೋರ್ಸ್ ಅನ್ನೋದು ಇರಲೇಬೇಕು. ಆ ಸೆಂಟ್ರಿಪೀಟಲ್ ಫೋರ್ಸ್ ಯಾರು ಕೊಡ್ತಾರೆ ಈ ಕೇಸಲ್ಲಿ ಅಂತಂದರೆ ವಿ ಕ್ಯಾನ್ ಸೇ ದಿಸ್ ಈಸ್ ದ ಕಾಂಪೊನೆಂಟ್ ಎನ್. ಸಾರಿ, ಇದು ಎನ್ ಕಾಸ್ ಆಗತ್ತಲ್ಲಪ್ಪ ಇಲ್ಲಿ ನಿಮಗೆ ಎನ್ ಕಾಸ್ ಟೀಟಾ ಆಗತ್ತೆ. ರಿಸಾಲ್ವ್ ಮಾಡಿದ್ದಾಗ
n sin theta ಅನ್ನೋದಿರುತ್ತಲ್ವಾ, this n sin theta will provide the necessary centripetal force. Therefore you can write n sin theta is equals to mv square by r ಅಂತ ಬರೀಬಹುದು. n cos theta is equals to m into g ಅಂತ ಬರೀತಾರೆ. Equation 1 and equation 2. If you simplify this value 1 divided by 2 ನೀವು ಮಾಡಿದ್ದೀರಾ ಅಂತಂದ್ರೆ ನಮಗೆ tan theta will become equals to v square divided by rg ಅಂತ ಬರುತ್ತೆ. ಬಟ್ ಫ್ರಮ್ ದ ಫಿಗರ್ನ ಅಬ್ಸರ್ವ್ ಮಾಡಿ, tan theta ವ್ಯಾಲ್ಯೂ ಏನ್ರಿ ಆಗುತ್ತೆ, ಆಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್ ಆಗಿರುತ್ತದೆ. Therefore we can write tan theta is also equal to h by b ಅಂತ ಬರಿತೀವಿ. v square divided by rg. Therefore which implies h becomes equals to v square into b divided by r into g. Got the point ma? That is how we can simplify the height ma, v square into b divided by rg. Hence we can go with the option b. Option b. ಗೊತ್ತಾಯ್ತಾ ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಪ್ರಾಬ್ಲಮ್ ನ ಅಂತ ಅಂದ್ಬಿಟ್ಟು. ಸೊ ಸಿಮಿಲರ್ಲಿ ಲೆಟ್ ಅಸ್ ಚೆಕ್ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ, 2 cars of masses m1 and m2 are moving in circles of radii r1 and r2 ಅಂತ ಹೇಳ್ತಾರೆ. ನೋಡಿ ಇಲ್ಲಿ m1 is moving in a circle of radius r1 and m2 is moving in a circle of radius r2 ಅಂತ ಹೇಳಿದ್ದಾರೆ. Got it ma? Their speeds are such that, ಅವರ ಸ್ಪೀಡ್ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ದೇ ಮೇಕ್ ಕಂಪ್ಲೀಟ್ ಸರ್ಕಲ್ಸ್ ಇನ್ ಸೇಮ್ ಟೈಮ್ ಅಂದ್ರೆ ಮೀನಿಂಗ್ ಏನು, ಟೈಮ್ ಪೀರಿಯಡ್ ಆಫ್ ದ ಫಸ್ಟ್ ಪಾರ್ಟಿಕಲ್ ಮಸ್ಟ್ ಬಿಕಮ್ ಈಕ್ವಲ್ ಟು ಸೆಕೆಂಡ್ ಪಾರ್ಟಿಕಲ್. ಗಾಟ್ ಇಟ್ ಮಾ? Then the ratio of their centripetal acceleration is okay na? How can you simplify this value here? Centripetal acceleration ಕೇಳ್ತಾ ಇದಾರಪ್ಪ ನಿಮ್ಗೆ. Centripetal acceleration is always equals to, you can say, r omega square ಅಂತ ಬರೀಬಹುದು. Centripetal acceleration is equals to r omega square. ನೋಡಿ, centripetal acceleration ಅನ್ನೋದು ಮಾಸ್ ಮೇಲೆ ಡಿಪೆಂಡ್ ಆಗತ್ತೇನಪ್ಪ, ಆಗೋದಿಲ್ಲ. ಓಕೆ, therefore ನೋಡಿ ಇಲ್ಲಿ ಟೈಮ್ ಪೀರಿಯಡ್ ಅನ್ನೋದು ಯಾವಾಗಾದ್ರೆ ಕಾನ್ಸ್ಟೆಂಟ್ ಆಗಿರುತ್ತೋ, ಒಮೆಗಾ ಅಂದ್ರೆ ಏನಪ್ಪ ಇಲ್ಲಿ 2π by capital T also remains constant. Therefore we can say acceleration of the first particle divided by acceleration of the second particle is equals to r1 by r2 ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ಲಪ್ಪ ಹೇಗೆ ನಾವು ಅನಲೈಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ r1 by r2. ಗಾಟ್ ಇಟ್ ಮಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. The temperature on Celsius scale is 25 degrees Celsius. What is the corresponding temperature on the Fahrenheit? ನೀವೇ ಸಾಲ್ವ್ ಮಾಡ್ತೀರಾ. Just I will give the relation here. C minus 0 divided by 100 is equals to F minus 32 divided by 180. Please solve this. You will get what is the value of F. ಮಾಡ್ತೀರಾ ನೋಡಿ. C ಅನ್ನೋದು ನಿಮಗೆ 25 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಎಫ್ ನ ಫೈಂಡ್ ಔಟ್ ಮಾಡಬೇಕು. ನೀವು ಎಫ್ ಫೈಂಡ್ ಔಟ್ ಮಾಡಿದ್ದೀರಾ ಅಂತಂದ್ರೆ ನಾನು ಜಸ್ಟ್ ಆಪ್ಷನ್ ಮೆನ್ಷನ್ ಮಾಡ್ತಾ ಇದ್ದೀನಿ, 77 ಡಿಗ್ರಿ ಫ್ಯಾರೆನ್ಹೀಟ್ ಬರುತ್ತೆ. ಸೊ ಚೆಕ್ ಮಾಡಿ ಪ್ಲೀಸ್. ಚೆಕ್ ಇಟ್ ಮಾ, ಸಾಲ್ವ್ ಇಟ್ ಅಂದ ಕಮೆಂಟ್ ಮಾಡಿ ಇಲ್ಲಿ. ಸಾಲ್ವ್ ಇಟ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎ ಪೆಂಡುಲಮ್ ಕ್ಲಾಕ್ ಕೀಪ್ಸ್ ಕರೆಕ್ಟ್ ಟೈಮ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. Its mean coefficient of linear expansion is alpha per degree Celsius ಅಂತ ಹೇಳಿದ್ದಾರೆ. Then the loss in seconds per day by the clock in the temperature rises when the temperature rises by T degree Celsius. When the temperature rises by T degree Celsius. ನೋಡಿ ಇಲ್ಲಿ ಜನರಲ್ ಆಗಿ ಟೈಮ್ ಪೀರಿಯಡ್ ಆಫ್ ದ ಪೆಂಡುಲಮ್ ಅನ್ನೋದು ನಿಮಗೆ 2π into root of L by G ಆಗಿರುತ್ತೆ. ಗಾಟ್ ಇಟ್ ಮಾ? And when the temperature rises, our temperature time period T dash ಅಂತ ತಗೊಳ್ಳೋಣ, 2π into root of L dash by G ಅಂತ ಬರೀಬಹುದು. Got it ma? Therefore you can say that T dash by T is equals to root of L dash by L ಅಂತ ಬರುತ್ತೆ. What is L dash value here? L into 1 plus alpha into delta T ಅಂತ ಬರುತ್ತೆ.
ಎಲ್ ಎಲ್ ಕ್ಯಾನ್ಸಲ್ ಆಗಿದ್ದಾಗ ನಮಗೆ ಏನು ಸಿಗುತ್ತೆ ನೋಡಿ, ಇಲ್ಲಿ T'/T ಈಸ್ ಈಕ್ವಲ್ಸ್ ಟು 1 ಮೈನಸ್ ಆಲ್ಫಾ ಇಂಟು ಡೆಲ್ಟಾ ಟಿ ಹೋಲ್ ಟು ದಿ ಪವರ್ ಆಫ್ 1/2 ಅಂತ ಬರೀಬಹುದು. ಗೊತ್ತಾಯ್ತಲ್ಲ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ನೋಡಿ, ಆಲ್ಫಾ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಫಾರ್ ಎ ಮೆಟೀರಿಯಲ್. ಆಲ್ಫಾ ವಿಲ್ ಬಿ ಇನ್ ದ ರೇಂಜ್ ಆಫ್ 10⁻⁻⁵ per degree Celsius ಅಲ್ಲಿ ಇರುತ್ತೆ. Therefore we can say that T'/T is equals to 1 plus half into alpha into delta T ಅಂತ ಬರೀಬಹುದು. ಓಕೆನಾ ರೀ? ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ ನೋಡಿ ಇಲ್ಲಿ T'/T minus 1 is equals to half alpha into change in temperature delta T. Therefore simplify ಮಾಡಿದ್ರೆ delta T by T becomes equals to ಏನಪ್ಪ ಬರುತ್ತೆ, half alpha into delta T. This is the fractional change in the time period. ಅದು ನಿಮಗೆ loss or gain in the time period ಏನಾಗುತ್ತೆ ಅಂದರೆ delta T is equals to half alpha into delta T into total time ಅಂತ ಬರೀಬಹುದು. ಓಕೆನಾ? ಸೊ ವಾಟ್ ಇಸ್ ದ ಕ್ವಶನ್ ದೇ ಆರ್ ಸೇಯಿಂಗ್ ಹಿಯರ್? ನೋಡಿ ಇಲ್ಲಿ ಲಾಸ್ ಇನ್ ಸೆಕೆಂಡ್ ಪರ್ ಡೇ ಅಂತ ಹೇಳ್ತಾರೆ, ಪರ್ ಡೇ. ಓಕೆನಾ? ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಡೆಲ್ಟಾ ಟಿ ಫಾರ್ ಒನ್ ಡೇ ಅಂದರೆ 24 hours. 24 hours ಅಂತಂದರೆ 24 into 60 minutes into 60 seconds. Got it ma? Therefore half into alpha into delta T is T minus 0 into time. ನೋಡಿ 24 hours ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ದಾಗ 86,400 seconds ಅಂತ ಬರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ you will get half alpha into T into 86,400 seconds ಅಂತ ಬರುತ್ತೆ. Got it ma? Therefore simplify this capital T ಅಂತ ಬರೆಯೋಣ. ಸೊ ಏನಪ್ಪ ಆನ್ಸರ್ ಬರುತ್ತೆ ನಿಮ್ಗೆ ಇಲ್ಲಿ half alpha into T into 86,400. Hence we can go with the option B. ಅರ್ಥ ಇದೆ ಇಲ್ಲಿ ನಿಮಗೆ? ಕಾನ್ಸೆಪ್ಟ್ ಅರ್ಥ ಇದೆ ಹೇಗೆ ಡಿರೈವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಈ ಡೆರಿವೇಷನ್ಸ್ ಎಲ್ಲ ನಿಮಗೆ ನೆಸೆಸಿಟಿ ಇಲ್ಲ ರೀ, ಡೆರಿವೇಷನ್ಸ್ ನೆಸೆಸಿಟಿ ಇಲ್ಲ. ಜಸ್ಟ್ ಈ ಒಂದು ಫಾರ್ಮುಲಾ ಬಾಕ್ಸಲ್ಲಿ ಹಾಕಿದ್ದೀನಲ್ವಾ, ಇದು ಫ್ರಾಕ್ಷನಲ್ ಲಾಸ್ ಆಫ್ ಟೈಮ್ ಪೀರಿಯಡ್. ಇದು ಜಸ್ಟ್ ಲಾಸ್ ಆರ್ ಗೈನ್ ಆಫ್ ದ ಟೈಮ್ ಪೀರಿಯಡ್ ವೆನ್ ದ ಟೆಂಪರೇಚರ್ ಈಸ್ ಚೇಂಜ್ಡ್ ಬೈ ಡೆಲ್ಟಾ ಟಿ ಡಿಗ್ರಿ ಸೆಲ್ಸಿಯಸ್. ಗಾಟ್ ಇಟ್ ಮಾ? ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ವಾಟ್ ದೇ ಆರ್ ಆಸ್ಕಿಂಗ್ ಅಸ್ ಅಂಡ್ ವಾಟ್ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ಮಾ. A metal rod of silver at 0 degree Celsius is heated to 100 degree Celsius. Its length is increased by 0.19 centimeter ಅಂತ ಕೊಟ್ಟಿದ್ದಾರೆ. Coefficient of cubical expansion of the silver rod. We have to find out what is the coefficient of cubical expansion ಅವರು ಕೇಳ್ತಾ ಇದ್ದಾರೆ. ನೋಡಿ, what is the length is increased by delta L is equal to 0.19 ಅಂತ ಕೊಟ್ಟಿದ್ದಾರೆ. Is it right? So we can say that alpha is equals to ಏನು ಬರೀಬೋದಪ್ಪ ನಾವಿಲ್ಲಿ? ನಮಗೆ ಗೊತ್ತಿರೋದೇನಪ್ಪ ಅಂತಂದರೆ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಎಲ್ ಇಂಟು ಆಲ್ಫಾ ಇಂಟು ಡೆಲ್ಟಾ ಟಿ ಅಂತ ಬರಿತೀವಿ. ಗಾಟ್ ಇಟ್ ಮಾ ಹಿಯರ್? ದೇರ್ಫೋರ್ ಆಲ್ಫಾ ಬಿಕಮ್ಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಡಿವೈಡ್ ಬೈ ಎಲ್ ಇಂಟು ಡೆಲ್ಟಾ ಟಿ ಅಂತ ಬರೀಬಹುದು. ಅಂಡರ್ಸ್ಟ್ಯಾಂಡಿಂಗ್ ಮಾ ಹಿಯರ್? ನೋಡಿ, ಅಬ್ಸರ್ವ್ ಮಾಡಿ. ವಾಟ್ ಇಸ್ ಡೆಲ್ಟಾ ಎಲ್ ವ್ಯಾಲ್ಯೂ ಗಿವೆನ್ ಮಾ ಹಿಯರ್? ಡೆಲ್ಟಾ ಎಲ್ ವ್ಯಾಲ್ಯೂ ನಿಮಗೆ ಏನಂತ ಹೇಳಿದ್ದಾರೆ? ನಿಮಗೆ 0.19 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಎ ಮೆಟಲ್ ರಾಡ್ ಆಫ್ ಸಿಲ್ವರ್. ವಾಟ್ ಈಸ್ ದ ಮೆಟಲ್ ರಾಡ್ ಆಫ್ ಸಿಲ್ವರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಅಂತಂದಾಗ, ಸೊ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಇದನ್ನು. ಮೆಟಲ್ ರಾಡ್ ಆಫ್ ಸಿಲ್ವರ್ ಆಫ್ ಲೆಂತ್ ಇನಿಷಿಯಲ್ ಲೆಂತ್ ಕೊಟ್ಟಿರ್ಬೇಕಿಲ್ಲ ನಿಮಗೆ 1 ಮೀಟರ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಓಕೆ, ದೇರ್ ಫೋರ್ ಯು ಕ್ಯಾನ್ ಸೇ ದಟ್ ಆಲ್ಫಾ ಈಸ್ ಈಕ್ವಲ್ಸ್ ಟು 0.19 ಡಿವೈಡ್ ಬೈ 100 ಇಂಟು 100. ಸೊ ವಿಚ್ ಈಸ್ ನಥಿಂಗ್ ಬಟ್ 0.19 ಇಂಟು 10 to the power of -4 ಅಂತ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಮೈ ಹಿಯರ್? ಸಿಮಿಲರ್ಲಿ ದೇರ್ ಫೋರ್ gamma is equals to 3 alpha ಅಲ್ವಾ? ಸೊ 3 ಇಂಟು 0.19 ನಾನು 1.9 ಇಂಟು 10 to the power of -5 ಅಂತ ಬರಿತೀನಿ. ವಾಟ್ ಇಸ್ ವ್ಯಾಲ್ಯೂ ಆಫ್ 3 ಇಂಟು 1.9 ಮಾ ಹಿಯರ್? ಎಷ್ಟು ಬರುತ್ತೆ ಇಲ್ಲಿ? 5.7 ಅಂತ ಬರೀಬಹುದಾ?
5.7 into 10 to the power of -5 per degree Celsius. Okay, hence we can go with the option A. Option A. ಅರ್ಥ ಆಯ್ತಾ? ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ನಾವು, ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. 540 ಗ್ರಾಮ್ ಆಫ್ ಐಸ್ at 0 degree Celsius is mixed with 540 gram of water at 80 degree Celsius. Okay na? The final temperature of the mixture is ಅಂತ ಹೇಳ್ತಾ ಇದ್ದಾರೆ. ಯಾವ the mixture is ನೋಡಿ ಇಲ್ಲಿ 540 ಗ್ರಾಮ್ ಆಫ್ ಐಸ್ ಅನ್ನೋದು ನಿಮಗೆ 0 ಡಿಗ್ರಿ ಸೆಲ್ಸಿಯಸ್ ಹತ್ರ ಇದೆ ಇನಿಷಿಯಲಿ. ನೆಕ್ಸ್ಟ್ 540 ಗ್ರಾಮ್ ಆಫ್ ವಾಟರ್ ನಿಮಗೆ 80 ಡಿಗ್ರಿ ಸೆಲ್ಸಿಯಸ್ ಹತ್ರ ಇದೆ. ಇವೆರಡನ್ನ ಮಿಕ್ಸ್ ಆಗಿದ್ದಾಗ ಫೈನಲ್ ಟೆಂಪರೇಚರ್ ಏನಾಗಿರುತ್ತೆ? ಓಕೆನಾ? ಬಿಫೋರ್ ಫೈಂಡಿಂಗ್ ದ ಫೈನಲ್ ಟೆಂಪರೇಚರ್ ಲೆಟ್ ಅಸ್ ಫೈಂಡ್ ಏನಂತ ಹೇಳ್ತಾರೆ, 540 ಆಫ್ ಗ್ರಾಮ್ ಆಫ್ ಐಸ್ಗೆ ಮೆಲ್ಟ್ ಆಗಬೇಕು ಅಂತಂದ್ರೆ ಎಷ್ಟು ಎನರ್ಜಿ ಬೇಕು ಅಂತ ಚೆಕ್ ಮಾಡೋಣ. ಓಕೆನಾ? ಸೊ ಅಬ್ಸರ್ವ್ ದಿಸ್. ಎನರ್ಜಿ required for melting of ice. Energy required for melting of ice ಏನಪ್ಪ Q1 ಅಂತ ಕರೆಯೋಣ. It is equals to M into L ಅಂತ ಬರಿಬಹುದು. M into L. Is it right? What is L value here? Latent heat of ice. Latent heat of ice value ಎಷ್ಟು ನಿಮ್ಗಿಲ್ಲಿ? So we can say that ಏನಂತ ಬರಿಬೋದಿಲ್ಲ ನಾವು, M ಅಂತಂದಾಗ 540 into L is equals to we can say 80 calories ಅಂತ ಹೇಳ್ತಾರೆ. 80 calories. If you multiply here 540 into 80 ಎರಡರನ್ನು ನೀವು ಮಲ್ಟಿಪ್ಲೈ ಮಾಡಿದ್ದೀರಾ ಅಂತಂದರೆ ನಿಯರ್ಲಿ ನೋಡಿ ಇಲ್ಲಿ 43200 ಕ್ಯಾಲರಿ ಅಂತ ಬರುತ್ತೆ. ನೋಡಿ ಇಲ್ಲಿ 8432 ಇರುತ್ತೆ, 3 ಇರುತ್ತೆ, 84 40 43. So 43,200 calories ಅಂತ ಬರುತ್ತೆ. Got it ma? Now observe here. So 80 degree Celsius ಹತ್ರ ಇಲ್ವಿ. Therefore what is the energy? ಎಷ್ಟು ಎನರ್ಜಿ ಕೊಡುತ್ತೆ ಈ ವಾಟರ್? 540 ಗ್ರಾಮ್ಸ್ ಆಫ್ ವಾಟರ್ ಎಷ್ಟು ಎನರ್ಜಿನ ಕೊಡುತ್ತೆ ಅಂತ ನಾವು ಚೆಕ್ ಮಾಡೋಣ. ಎನರ್ಜಿ ಗಿವೆನ್ ಬೈ ದ ವಾಟರ್ ಎನರ್ಜಿ ಗಿವೆನ್ ಬೈ ದ ವಾಟರ್ ಇಟ್ ಈಸ್ Q2 ಅಂತ ಮೆನ್ಷನ್ ಮಾಡೋಣ. which is equals to M into S into delta T ಅಂತ ಹೇಳ್ತಾರೆ. MS delta T or delta theta. So Q2 becomes equals to what is M value? 540 into what is S value? It is 1 calorie. Is it right or not ma? Is it right? What is delta theta ma here? ನೋಡಿ 80 ಡಿಗ್ರಿ ಇದೆ, ಫೈನಲ್ ಆಗಿ 0 ಡಿಗ್ರಿ ಐಸ್ ಮೇಲೆ ಹಾಕ್ತಾ ಇದ್ದಾರೆ, ಹಾಗಾಗಿ 80 minus 0. So what is the Q2 value you are getting ma here? Q2 energy given by the water at 80 degree Celsius is also equal to 43,200 joules calories ಅಂತ ಹೇಳ್ತಾರೆ. Therefore ಯಾವಾಗಾದ್ರೂ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಐಸ್ ಅನ್ನೋದು ಕಂಪ್ಲೀಟ್ ಆಗಿ ಮೆಲ್ಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರತಕ್ಕಂಥ ಎನರ್ಜಿ 43,200 ಕ್ಯಾಲರೀಸ್ ಅಷ್ಟೇ ಎನರ್ಜಿ ಈ ವಾಟರ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದೆ. ಅಂದ್ರೆ ವಾಟರ್ ಕೊಡತಕ್ಕಂಥ ಎನರ್ಜಿ ಅನ್ನೋದು ಐಸ್ನ 0 ಡಿಗ್ರಿ ಸೆಲ್ಸಿಯಸ್ ಹತ್ರ ವಾಟರ್ ಕನ್ವರ್ಟ್ ಮಾಡೋಕ್ಕೆ ಮಾತ್ರ ಯೂಸ್ ಆಗುತ್ತೆ. ಇಸ್ ಇಟ್ ರೈಟ್ ಮಾ? ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಸಿನ್ಸ್ energy required by the ice for melting is equals to energy given by the water at 80 degree Celsius, we can say the equilibrium temperature ಅನ್ನೋದು ಎಲ್ಲಿರುತ್ತಪ್ಪ ಅಂತಂದಾಗ ಇಟ್ ಈಸ್ ಜಸ್ಟ್ ಈಕ್ವಲ್ ಟು ಟೆಂಪರೇಚರ್ ಆಫ್ ದ ಐಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ ಹೇಳಿದ್ದು? ನೋಡಿ, ವಾಟರ್ ಎನರ್ಜಿ ಎಷ್ಟಿರುತ್ತೋ ಅಷ್ಟು ಎನರ್ಜಿ ಅನ್ನೋದು ಜಸ್ಟ್ ಐಸ್ನ ಮೆಲ್ಟ್ ಮಾಡೋಕ್ಕೆ ಮಾತ್ರ ಯೂಸ್ ಆಗುತ್ತೆ. ಐಸ್ ಅನ್ನೋದು 0 ಡಿಗ್ರಿ ಹತ್ರ ಇರೋದು ಮೆಲ್ಟ್ ಆಗಿದೆ ಅಂತಂದ್ರು ವಾಟರ್ ಅನ್ನೋದು 0 ಡಿಗ್ರಿ ಹತ್ರನೇ ಬರುತ್ತೆ. ಓಕೆ, ಹಾಗಾಗಿ ಈಕ್ವಿಲಿಬ್ರಿಯಂ ಟೆಂಪರೇಚರ್ ಬಿಕಮ್ಸ್ ಈಕ್ವಲ್ ಟು 0 ಡಿಗ್ರಿ ಸೆಲ್ಸಿಯಸ್. ಗೊತ್ತಾಯ್ತಾ? ದೇರ್ಫೋರ್ ವಿ ಕ್ಯಾನ್ ಸೇ ಆಪ್ಷನ್ ಎ. ಆಪ್ಷನ್ ಎ ಅರ್ಥ ಆಗ್ತದಲ್ಲಪ್ಪ ಹೇಳ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಕೊಟ್ಟಿದ್ದಾರೆ. ಓಕೆ, ಎ ಬುಲೆಟ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡ್ ವಿ. ಬುಲೆಟ್ ಅನ್ನೋದು ಯೂನಿಫಾರ್ಮ್ ಸ್ಪೀಡ್ ವಿ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಸ್ಟಾಪ್ಸ್ ಸಡನ್ಲಿ ಆಫ್ಟರ್ ಹಿಟ್ಟಿಂಗ್ ದ ಟಾರ್ಗೆಟ್. ಓಕೆನಾ? ಅಂಡ್ ದ ಹೋಲ್ ಮಾಸ್ ಮೆಲ್ಟ್ಸ್. ಅಷ್ಟು ಮಾಸ್ ಏನಾಗ್ತಾ ಇದೆ ನಿಮಗೆ? ಮೆಲ್ಟ್ ಆಗೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಿ ಎಂ ದ ಸ್ಪೆಸಿಫಿಕ್ ಹೀಟ್ ಎಸ್. ಇನಿಷಿಯಲ್ ಟೆಂಪರೇಚರ್ 25 ಡಿಗ್ರಿ ಸೆಲ್ಸಿಯಸ್.
melting point 475 degree Celsius and the latent heat is L. Then V is given by, ನೋಡಿ ಇಲ್ಲಿ ಹೇಗೆ ರಿಲೇಟ್ ಆಗಿದೆ ವೆಲಾಸಿಟಿ ಮತ್ತು ಇದೆಲ್ಲ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆನಾ, ನೋಡಿ ಇಲ್ಲಿ ಯಾವಾಗಾದ್ರೆ ನಿಮಗೆ ಬುಲೆಟ್ ಅನ್ನೋದು ಹೋಗಿ ಒಂದು ಟಾರ್ಗೆಟ್ ನ ಹಿಟ್ ಮಾಡುತ್ತೋ, ವೆನ್ ಎವರ್ ಬುಲೆಟ್ ಹಿಟ್ಸ್ ದ ಟಾರ್ಗೆಟ್, ಬುಲೆಟ್ಗೆ ಇನಿಷಿಯಲಿ ಕೈನೆಟಿಕ್ ಎನರ್ಜಿ ಅನ್ನೋದು ಇದೆ. ಇಸ್ ಇಟ್ ರೈಟ್ ಅಡ್ಮಾ? ನೋಡಿ ಇಲ್ಲಿ ಈ ಕೈನೆಟಿಕ್ ಎನರ್ಜಿ ಅನ್ನೋದು ಹೋಲ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಯಾವಾಗಾದ್ರೆ ಹೀಟ್ ಎನರ್ಜಿ ಕನ್ವರ್ಟ್ ಆಗುತ್ತೋ ಅವಾಗಲೇ ಆ ಬುಲೆಟ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದಾಗ ಮೆಲ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ದ ಹೋಲ್ ಮಾಸ್ ಮೆಲ್ಟ್ಸ್. ಅಂಡರ್ಸ್ಟ್ಯಾಂಡಿಂಗ್ ಮೈ ಹಿಯರ್? ದೇರ್ ಫೋರ್ ಇನಿಷಿಯಲ್ ಟೆಂಪರೇಚರ್ 25 ಡಿಗ್ರಿ ಸೆಲ್ಸಿಯಸ್ ಇದೆ, ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು 475 ಡಿಗ್ರಿ ಸೆಲ್ಸಿಯಸ್ ಇದೆ, ಲೇಟೆಂಟ್ ಹೀಟ್ ಅನ್ನೋದು ನಿಮಗೆ ಎಲ್ ಅಂತ ಕೊಟ್ಟಿದ್ದಾರೆ. ದೆನ್ ವಾಟ್ ಈಸ್ ಹೌ ದ ವಿ ಈಸ್ ರಿಲೇಟೆಡ್? ಹೌ ದ ವಿ ಈಸ್ ರಿಲೇಟೆಡ್? ಅಬ್ಸರ್ವ್ ಮಾಡಿ. From Joule's law here. Joule's law. What the Joule's law says ಅಂತಂದಾಗ the amount of work done is directly proportional to the heat produced ಅಂತ ಹೇಳ್ತಾರೆ. So removing the proportionality, I can write equality with some constant J, where J is called as mechanical equivalent of heat ಅಂತ ಆದ್ರೂ ಕರಿಬಹುದು, ಇಲ್ಲ ಅಂತಂದ್ರೆ Joule's constant ಅಂತಾನೂ ಹೇಳ್ಬೋದು. ನೋಡಿ ಇಲ್ಲಿ the value of J is equal to 1 ಯಾವಾಗ ಅಂತಂದ್ರೆ when W and Q are in joules. ಹೀಟ್ ಎನರ್ಜಿ ಮತ್ತು ವರ್ಕ್ ಅನ್ನೋದು ಎರಡು ಜೌಲ್ಸ್ ಅಲ್ಲೇ ಇದ್ದರೆ ಅವಾಗ J ವ್ಯಾಲ್ಯೂ ಅನ್ನೋದು 1 ಆಗಿರುತ್ತೆ. ಇಲ್ಲ ಅಂತಂದ್ರೆ J ವ್ಯಾಲ್ಯೂ is equals to 4.2 joule per calorie. ಯಾವಾಗ ಅಂತಂದ್ರೆ when W is in joule and what is that Q is in calories ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಲೆಟ್ ಇಟ್ ಬಿ ಹಾಗೆ ಇರಲಿ. ಇವಾಗ ನೋಡೋಣ ಹೇಗೆ ಅನಲೈಸ್ ಮಾಡಬಹುದು ಅಂತ ಅಂದ್ಬಿಟ್ಟು. ನೋಡಿ W ಅಕಾರ್ಡಿಂಗ್ ಟು ವರ್ಕ್ ಎನರ್ಜಿ ಥಿಯರಮ್, W is equals to half mv square is equal to J into what is the total heat energy? ನೋಡಿ ಮೆಲ್ಟ್ ಆಗ್ತಾ ಇದೆ ಪ್ಲಸ್ ಅದರ ಟೆಂಪರೇಚರ್ ಸಹ ರೈಸ್ ಆಗ್ತಾ ಇದೆ. ಇಸ್ ಇಟ್ ರೈಟ್ ಮಾ? Therefore observe this, 1/2 into mv square is equal to J into m into L plus ms into what is the final temperature? 475 minus 25 ಅಂತ ಬರೆಯಬಹುದು. Okay, this is how the velocity is related with mass, specific heat and all those things. Half mv square is equal to, okay, so half J ಅಂತಂದಾಗ ನೋಡಿ ಇಲ್ಲಿ ಈ J ಈ ಕಡೆ ತಂದಿದ್ದಾಗ we can say mv square by 2J is equals to m into L plus ms into 475 minus 25 ಅಂತ ಹೇಳ್ತಾರೆ. So this is the relation ma, this is the relation. So what is the option we can go with ma here? We can go with option B. Option B. ನೀಟಾಗೆ ಅಬ್ಸರ್ವ್ ಮಾಡಿ. This is a concept. This is a concept and this is called as Joule's law ಅಂತ ಹೇಳ್ತೀವಿ. Joule's law. Okay. So let us see the next problem. What they have given to us. ನೋಡಿ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಏನಂತ ಡಿಸ್ಕಸ್ ಮಾಡೋದು ಅಬ್ಸರ್ವ್ ಮಾಡಿ. 3 liquids with masses m1, m2 and m3 are thoroughly mixed ಅಂತ ಹೇಳ್ತಾ ಇದಾರಪ್ಪ. 3 ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. If their specific heats are C1, C2 and C3 and their temperatures are T1, T2 and T3 respectively, then the temperature of the mixture is ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಈ 3 ಟೆಂಪರೇಚರ್ಸ್ ಅಲ್ಲಿ ಖಂಡಿತವಾಗ್ಲೂ ಯಾವುದೋ ಒಂದು ಜಾಸ್ತಿ ಇರಬೇಕು, ಯಾವುದೋ ಒಂದು ಕಡಿಮೆ ಇರಬೇಕು. ಗೊತ್ತಾಯ್ತಲ್ಲ ಹೇಳಿದ್ದು? ಸೊ ಯಾವಾಗಾದ್ರೆ ಈ 3 ಬಾಡೀಸ್ನ 3 ಲಿಕ್ವಿಡ್ಸ್ನ ಮಿಕ್ಸ್ ಮಾಡ್ತಾರೋ ಅವಾಗ ಏನಾಗುತ್ತೆ ಅಂತಂದ್ರೆ ಹೈ ಟೆಂಪರೇಚರ್ ಹತ್ರ ಇರತಕ್ಕಂಥ ಲಿಕ್ವಿಡ್ ಹೀಟ್ ಎನರ್ಜಿನ ಲಾಸ್ ಮಾಡ್ಕೊಳ್ಳುತ್ತೆ, ಲೋ ಟೆಂಪರೇಚರ್ ಹತ್ರ ಇರೋ ಲಿಕ್ವಿಡ್ ಹೀಟ್ ಎನರ್ಜಿನ ಗೇನ್ ಮಾಡ್ಕೊಳ್ಳುತ್ತೆ. ಇಸ್ ಇಟ್ ರೈಟ್ ಮಾ? ದೇರ್ ಫೋರ್ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ, heat energy lost by the hot body. ನೋಡಿ ಒಂದೇ ಒಂದು ಹೈ ಟೆಂಪರೇಚರ್ ಇರುತ್ತೆ, ಇನ್ನು 2 ಲೋ ಟೆಂಪರೇಚರ್ ಅಂತ ಕನ್ಸಿಡರ್ ಮಾಡಬೇಕು. ಮಸ್ಟ್ ಬಿಕಮ್ ಈಕ್ವಲ್ಸ್ ಟು heat gained by what is that?
ಕೋಲ್ಡ್ ಬಾಡಿ ಅಂತ ಹೇಳ್ತಾರೆ. ಹೀಟ್ ಗೈನ್ಡ್ ಬೈ ಕೋಲ್ಡ್ ಬಾಡಿ. ಗಾಟ್ ದ ಪಾಯಿಂಟ್ ಮೈ ಹಿಯರ್? ಹೀಟ್ ಎನರ್ಜಿ ಲಾಸ್ಟ್ ಬೈ ಹಾಟ್ ಬಾಡಿ. ವಾಟ್ ಇಸ್ ದ ಹೀಟ್ ಎನರ್ಜಿ? ಲೆಟ್ ಅಸ್ ಸೇ, ನೀವು ಇಲ್ಲಿ ಥರ್ಡ್ T3 ಅನ್ನೋದು ಹೈ ಟೆಂಪರೇಚರ್ ಅಂತ ತಗೊಳ್ಳೋಣ, T1 T2 ಅನ್ನೋದು ಲೋ ಟೆಂಪರೇಚರ್ ಅಂತ ಕನ್ಸಿಡರ್ ಮಾಡೋಣ. therefore you can say that M3 into S3 into what is the change in temperature third body? High temperature minus equilibrium temperature ನಮಗೆ ಗೊತ್ತಿಲ್ಲ, let it be theta ಅಂತ assume ಮಾಡೋಣ, is equal to heat gained by the cold bodies. You can say M1 S1 into, ನೋಡಿ ಫಾರ್ ಕೋಲ್ಡ್ ಬಾಡಿ ಈಕ್ವಿಲಿಬ್ರಿಯಂ ಟೆಂಪರೇಚರ್ ಅನ್ನೋದು ಹೈ ಇರುತ್ತೆ ಅದರ ನ್ಯಾಚುರಲ್ ಟೆಂಪರೇಚರ್ ಕಂಪೇರ್ ಮಾಡಿದ್ದಾಗ. ಸೊ ಟೀಟಾ ಮೈನಸ್ T1 ಪ್ಲಸ್ M2 ಇಂಟು S2 ಇಂಟು ಟೀಟಾ ಮೈನಸ್ T2 ಅಂತ ಬರೀಬಹುದು. ಗಾಟ್ ಇಟ್ ಮಾ? ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ M3 S3 ಇಂಟು T3 ಈಸ್ ಈಕ್ವಲ್ ಟು ಮೈನಸ್ M3 S3 ಇಂಟು ಟೀಟಾ is equal to, observe ಮಾಡಿ, M1 S1 into theta minus M1 S1 into T1 plus M2 S2 into theta minus M2 S2 into T2. ಸೊ theta ಟರ್ಮ್ಸ್ ಎಲ್ಲ ಒಂದು ಕಡೆ, ಸೊ ರಿಮೈನ್ ಟರ್ಮ್ಸ್ ಎಲ್ಲ ಆಗಡೆ ತಗೊಂಡು ಹೋಗಿದ್ದಾಗ ನಮಗೆ ಈಕ್ವಿಲಿಬ್ರಿಯಂ ಟೆಂಪರೇಚರ್ ಅನ್ನೋದು ಏನಪ್ಪ ಬರುತ್ತೆ ನಿಮಗೆ ಅಂತಂದಾಗ, ವಿ ಕ್ಯಾನ್ ಸೇ M1 S1 T1 ಪ್ಲಸ್ M2 S2 ಇಂಟು T2 ಪ್ಲಸ್ M3 S3 ಇಂಟು T3 ಡಿವೈಡೆಡ್ ಬೈ M1 S1 ಪ್ಲಸ್ M2 S2 ಪ್ಲಸ್ M3 S3 ಅಂತ ಬರುತ್ತೆ. ಯು ಕ್ಯಾನ್ ರಿಮೆಂಬರ್ ದಿಸ್ ಆಸ್ ಎ ಶಾರ್ಟ್ ಕಟ್ ಫಾರ್ಮುಲಾ ಅಂತಾನು ಹೇಳ್ಬೋದು. ಯು ಕ್ಯಾನ್ ರಿಮೆಂಬರ್ ದಿಸ್ ಆಸ್ ಎ ಶಾರ್ಟ್ ಕಟ್ ಫಾರ್ಮುಲಾ. ಎಸ್ ಪ್ಲೇಸ್ ಅಲ್ಲಿ ಸಿ ಅಂತ ಮೆನ್ಷನ್ ಮಾಡಿದ್ದಾರೆ ನಮ್ಮ ಪ್ರಾಬ್ಲಮ್ ಅಲ್ಲಿ. therefore you can say ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ M1 S1 T1 ಪ್ಲಸ್ M2 S2 T2 ಪ್ಲಸ್ M3 S3 T3 ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ ಗೊತ್ತಾಗಿದಲ್ವಾ ಹೇಗೆ ನಾವು ಅನಲೈಸ್ ಮಾಡ್ತಾ ಇದ್ದೀವಿ ಅಂತನ್ಬಿಟ್ಟು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ರೀ, ಏನು ಕೊಟ್ಟಿದ್ದಾರೆ ಅಂತನ್ಬಿಟ್ಟು. ಸಿ ದಟ್ ಡ್ಯೂರಿಂಗ್ ಅಡಿಯಾಬ್ಯಾಟಿಕ್ expansion of 2 moles of a gas, the internal energy of the gas is found to decrease by 2 joules ಅಂತ ಹೇಳಿದ್ದಾರೆ. The work done during the process on the gas will be. So how can you simplify this value here? ನೋಡಿ 2 moles ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿದ್ದಾರೆ. ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ನಿಮಗೆ ಏನಂತ ಹೇಳ್ತಾರಪ್ಪ ಇಲ್ಲಿ, change in heat energy will become equal to 0. In adiabatic expansion, change in heat energy becomes equal to 0. Got it ma? And later internal energy decreases by 2 joules anta helidarappa. So du becomes equals to minus 2 joules according to sign convention. ನೋಡಿ ಸಿಸ್ಟಮ್ಗೆ ಎನರ್ಜಿ ಅನ್ನೋದು, ಹೀಟ್ ಎನರ್ಜಿ ಅನ್ನೋದು ನಿಮಗೆ ಅಬ್ಸಾರ್ವ್ ಮಾಡಿಕೊಂಡ್ರೆ ಹೀಟ್ ಎನರ್ಜಿ ಪ್ಲಸ್ ತಗೋಬೇಕು, ಹಾಗೆ ಹೀಟ್ ಎನರ್ಜಿ ಲಾಸ್ ಆದರೆ ಮೈನಸ್ ತಗೋಬೇಕು. ಇಂಟರ್ನಲ್ ಎನರ್ಜಿ ಗೈನ್ ಆದರೆ ಜಾಸ್ತಿ ಆದರೆ ಪ್ಲಸ್ಸು, ಕಮ್ಮಿ ಆದರೆ ಮೈನಸ್ಸು. ಅದೇ ರೀತಿ ನಿಮಗೆ ವರ್ಕ್ ಡನ್ ಬೈ ದ ಸಿಸ್ಟಮ್ ಈಸ್ ಪಾಸಿಟಿವ್, ವರ್ಕ್ ಡನ್ ಆನ್ ದ ಸಿಸ್ಟಮ್ ಶುಡ್ ಬಿ ನೆಗೆಟಿವ್. ಓಕೆನಾ? therefore we can say that, ಅಬ್ಸರ್ವ್ ಮಾಡಿ, ಫ್ರಮ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಪ್ರಕಾರ ಏನು ಬರೀಬೋದು ನೋಡಿ, dq is equals to du ಪ್ಲಸ್ dw ಅಂತ ಬರೀತೀರ. ಸೊ 0 minus 2 ಪ್ಲಸ್ dw, therefore ಏನಪ್ಪ ಆಗುತ್ತೆ, dw is equals to ಪ್ಲಸ್ 2 joules ಅಂತ ಬರುತ್ತೆ. ಬಟ್ ಅವ್ರು ಕೇಳ್ತಾರೆ ನಿಮಗೆ ವರ್ಕ್ ಡನ್ ಆನ್ ದ ಸಿಸ್ಟಮ್ ಹಿಯರ್, ವರ್ಕ್ ಡನ್ ಆನ್ ದ ಸಿಸ್ಟಮ್, ವರ್ಕ್ ಡನ್ ಆನ್ ದ ಸಿಸ್ಟಮ್ ಏನಾಗಿರುತ್ತೆ ಅಂತ ನೋಡೋಣ. ಸೊ dw becomes equals to minus 2 joules ಅಂತ ಬರುತ್ತೆ ಸೈನ್ ಕನ್ವೆನ್ಷನ್ ಪ್ರಕಾರ. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ ಡಿ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಐಡಿಯಲ್ ಗ್ಯಾಸ್ heat engine operates in a Carnot cycle between 227 degrees Celsius and 127 degree Celsius. T1 ಬಂದ್ಬಿಟ್ಟು ನಿಮಗೆ 227 ಪ್ಲಸ್ 273 ನೀವು ಮಾಡಬೇಕು. ಯು ವಿಲ್ ಗೆಟ್ ಇಟ್ ಆಸ್ 500 ಕೆಲ್ವಿನ್ ಅಂತ ಹೇಳ್ತಾರೆ. ಅದೇ T2 ಬಂದ್ಬಿಟ್ಟು ನಿಮಗೆ 127
ಪ್ಲಸ್ 273 ವಿಚ್ ಈಸ್ ಈಕ್ವಲ್ಸ್ ಟು ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ 300 ಪ್ಲಸ್ 100 ಅಂತಂದಾಗ 400 ಕೆಲ್ವಿನ್ ಅಂತ ಬರುತ್ತೆ. ಗೊತ್ತಾಗಿದೆ ಅಲ್ವಾ? ನಾವು it absorbs Q1 is amount of heat energy absorbed by the heat engine ಅಂತ ಹೇಳ್ತಾರೆ. ಸ್ಟ್ಯಾಂಡರ್ಡ್ ಸಿಂಬಲ್ 6 into 10 to the power of 4 joules ಅಂತ ಹೇಳ್ತಾ ಇದ್ದಾರೆ. The amount of heat converted into work we have to calculate. What is amount of heat converted into work? So how can you simplify this value here? No, temperature of the source ಮತ್ತು ಸಿಂಕ್ ಕೊಟ್ಟಿದ್ದಾರೆ, ಅಮೌಂಟ್ ಆಫ್ ಹೀಟ್ ಎನರ್ಜಿ ಅಬ್ಸಾರ್ಬ್ಡ್ ನಮಗೆ ಮೆನ್ಷನ್ ಮಾಡಿದ್ದಾರೆ. therefore we can say that efficiency n is equals to 1 minus T2 by T1, ಇಲ್ಲ ಅಂತಂದ್ರೆ ವರ್ಕ್ ಡನ್ ಬೈ ಹೀಟ್ ಎನರ್ಜಿ ಅಬ್ಸಾರ್ಬ್ಡ್ ಅಂತಾನು ಹೇಳ್ತಾರೆ. ಓಕೆ, ಕನ್ಸಿಡರ್ ದೀಸ್ ಟು ಈಕ್ವೇಶನ್ಸ್. ನಾವು ಅವ್ರು ಕೇಳ್ತಾ ಇರೋದು ವರ್ಕ್ ಡನ್ ಅಲ್ಲಪ್ಪ ನಮ್ಗೆ ಇಲ್ಲಿ. therefore ವರ್ಕ್ ಡನ್ W by Q1 is equals to 1 minus T2 divided by T1. 1 minus what is the temperature of the sink 400 by 500 ಆಗಿರುತ್ತಾ? 400 by 500 0 ಕ್ಯಾನ್ಸಲ್ ಆಗಿದ್ದಾಗ ನಿಮಗೆ 1 by 5 ಅಂತ ಬರುತ್ತೆ. therefore W is equals to Q1 by 5. what is Q1 value here? Q1 is 6 into 10 to the power of 4 ಅಂತ ಬಂದಿದೆ. ಕೊಟ್ಟಿದ್ದಾರೆ. ಡಿವೈಡ್ ಬೈ 5 ಅಂತಂದರೆ ಯು ವಿಲ್ ಗೆಟ್ ದ ನಿಯರ್ಲಿ 1.2 into 10 to the power of 4 joules ಅಂತ ಬರುತ್ತೆ. ಹೆನ್ಸ್ ವಿ ಕ್ಯಾನ್ ಸೇ ವಾಟ್ ಇಸ್ ಆಪ್ಷನ್ ಹಿಯರ್? 1.6 ಅಲ್ಲಪ್ಪ ನಿಮ್ಗೆ ಬಂದಿರೋದು ಇಲ್ಲಿ 1.2ನಾ? 1.2 into 10 power 4, ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ನ ಡಿ. ಗೊತ್ತಾಗಿದೆ ಹೇಗೆ ಆನ್ಸರ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ಪ್ಲೀಸ್ ಚೆಕ್ ದ ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಹೇಳ್ತಾ ಇದ್ದಾರೆ. Here, two identical samples of a gas are allowed to expand. First one isothermally and second one adiabatically ಅಂತ ಕೊಟ್ಟಿದ್ದಾರೆ. What is the work done? ನೋಡಿ ಇಲ್ಲಿ ವರ್ಕ್ ಡನ್ ನಾನು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ವೆರಿ ಈಸಿ ಇನ್ ಟರ್ಮ್ಸ್ ಆಫ್ ವಾಟ್ ಇಸ್ ಪಿ ವಿ ಗ್ರಾಫ್ ಇನ್ ಟರ್ಮ್ಸ್ ಆಫ್ ಪಿ ವಿ ಗ್ರಾಫ್. ಓಕೆನಾ? ನೋಡಿ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ವೆನ್ ವಿ ಕನ್ಸಿಡರ್ ದ ಪ್ರೆಷರ್ ವಾಲ್ಯೂಮ್ ಗ್ರಾಫ್ ವಾಲ್ಯೂಮ್ ಅನ್ನೋದು ಎಕ್ಸ್ ಅಲ್ಲಿ ಇರುತ್ತೆ, ಪ್ರೆಷರ್ ಅನ್ನೋದು ನಿಮಗೆ ವೈ ಆಕ್ಸಿಸ್ ಅಲ್ಲಿ ಇರುತ್ತೆ. ಐಸೋಥರ್ಮಲಿ ಲೆಟ್ ಅಸ್ ಸೇ ಎ ಇಸ್ ದ ಇನಿಷಿಯಲ್ ಸ್ಟೇಟ್. ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಎಕ್ಸ್ಪ್ಯಾಂಡ್ ತಾನೇ ಹೇಳ್ತಾರೆ ಅವರು. ಎಕ್ಸ್ಪ್ಯಾನ್ಷನ್ ಅಂತಂದಾಗ ದ ಗ್ರಾಫ್ ವಿಲ್ ಬಿ ಆಸ್ ಶೋನ್ ಅಂತ ಹೇಳ್ತಾರೆ. ಬಿ ಇಸ್ ದ ಫೈನಲ್ ಸ್ಟೇಟ್. ಓಕೆನಾ? ಅಡಿಯಾಬ್ಯಾಟಿಕಲಿ ಎಕ್ಸ್ಪ್ಯಾನ್ಷನ್ ಅಂತಂದಾಗ ಅಡಿಯಾಬ್ಯಾಟಿಕ್ ಕರ್ವ್ ಅನ್ನೋದು ಇನ್ನು ಸ್ವಲ್ಪ ಸ್ಟೀಪರ್ ಆಗಿರುತ್ತಪ್ಪ ನಿಮ್ಗೆ ಇಲ್ಲಿ. ಇಸ್ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್. ಗಾಟ್ ಇಟ್ ಮಾ? ಅಂಡ್ ಪ್ಲೀಸ್ ರಿಮೆಂಬರ್ ದಟ್ ವಾಟ್ ಈಸ್ ದ ವರ್ಕ್ ಡನ್? ರಿಮೆಂಬರ್ ದಿಸ್ ಪಾಯಿಂಟ್. ವರ್ಕ್ ಡನ್ is always equals to area under PV graph. therefore ಒಂದ್ಸರಿ ನೀಟಾಗಿ ಗ್ರಾಫ್ನ ಅನಲೈಸ್ ಮಾಡಿ. ಓಕೆ ಮಾ? ನೋಡಿ ಇಲ್ಲಿ ವರ್ಕ್ ಡನ್ ಯಾವ ಗ್ರಾಫ್ ಕೆಳಗಡೆ ಜಾಸ್ತಿ ಇರುತ್ತಪ್ಪ? ದಿಸ್ ಈಸ್ ಐಸೋಥರ್ಮಲ್ ಗ್ರಾಫ್ ಅಂಡ್ ದಿಸ್ ಈಸ್ ಅಡಿಯಾಬ್ಯಾಟಿಕ್ ಗ್ರಾಫ್. ನೋಡಿ ಯಾವ ಗ್ರಾಫಲ್ಲಿ ನಿಮಗೆ ವರ್ಕ್ ಡನ್ ಜಾಸ್ತಿ ಇರುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ದ ವರ್ಕ್ ಡನ್ ಅಂಡರ್ ಐಸೋಥರ್ಮಲ್ ವಿಲ್ ಬಿ ಮೋರ್. ನೋಮಾ? ವರ್ಕ್ ಡನ್ ಅಂಡರ್ ಐಸೋಥರ್ಮಲ್ ವಿಲ್ ಬಿ ಮೋರ್ compared to work done under adiabatic process. So what is the answer we can say here? More in isothermal process, more in adiabatic process, neither of them equal in both the process. ನೋಡಿ ಐಸೋಥರ್ಮಲ್ ಕೆಳಗಡೆ ಜಾಸ್ತಿ ಇರುತ್ತಲ್ಲಪ್ಪ. hence we can go with option A. option A. work done is always equals to area under the graph. Work done is always equals to area under the graph. ಗೊತ್ತಾಗಿದೆ? So let us see the next question what they have given to us. Next problem ನೋಡಿ. Two walls of thickness D1 and D2 and thermal conductivities K1 and K2 are in contact. In the steady state, the temperatures at the outer surfaces are
T1 and T2 ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಿದ್ದಾಗ ದ ಟೆಂಪರೇಚರ್ ಅಟ್ ದ ಕಾಮನ್ ವಾಲ್ ಈಸ್, ವಾಟ್ ಇಸ್ ದ ಟೆಂಪರೇಚರ್ ಆಫ್ ದ ಕಾಮನ್ ವಾಲ್? ನೋಡಿ ಇಲ್ಲಿ there are two walls like this. Here there are two walls as shown like this. ನೋಡಿ ಅಬ್ಸರ್ವ್ ಮಾಡಿ, ಇನ್ನೊಂದು ವಾಲ್ ಹೀಗೆ ಬರಿತಾ ಇದ್ದೀನಿ. let us say this is another wall. What is the thickness of the first wall? Here it is D1. What thickness of second wall? It is D2 ಅಂತ ಹೇಳ್ತಾ ಇದ್ದಾರೆ. ಔಟರ್ ಸರ್ಫೇಸಸ್ ಟೆಂಪರೇಚರ್ T1 and T2 ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಟೆಂಪರೇಚರ್ ಅಟ್ ದ ವಾಟ್ ಇಸ್ ದ ಇಂಟರ್ಫೇಸ್, ಅಟ್ ದ ಇಂಟರ್ಫೇಸ್ ಆರ್ ದ ಕಾಮನ್ ವಾಲ್ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಟೆಂಪರೇಚರ್ ಅಟ್ ದ ಕಾಮನ್ ವಾಲ್? ಓಕೆನಾ? ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇನ್ ದ ಸ್ಟಡಿ ಸ್ಟೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ ದ ಸ್ಟಡಿ ಸ್ಟೇಟ್ ಏನ್ ಹೇಳ್ತಾರೆ ನಮ್ಗೆ ಅಂತಂದಾಗ, ದ ಹೀಟ್ ಎನರ್ಜಿ ಫ್ಲೋಯಿಂಗ್ ಪರ್ ಸೆಕೆಂಡ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್, ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಗೊತ್ತಾಯ್ತಾ? ಅಂಡ್ ಫ್ರಮ್ ಆರ್ ಅಕಾರ್ಡಿಂಗ್ ಟು ವಾಟ್ ಇಸ್ ದಟ್ ವಿ ಕ್ಯಾನ್ ಸೇ ಲಾಸ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ Q/T ಏನಪ್ಪ ಫಾರ್ಮುಲಾ ನಿಮಗೆ ಅಂತಂದ್ರೆ, ವಿ ಕ್ಯಾನ್ ಸೇ ಥರ್ಮಲ್ ಕಂಡಕ್ಟಿವಿಟಿ ಡಿಫರೆಂಟ್ ಆಗಿದೆ. ಎಸ್, K1 ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸೇಮ್ ತಗೊಳ್ತೀರಾ. K1 ಇಂಟು A ಇಂಟು T1 ಮೈನಸ್ T ಡಿವೈಡ್ ಬೈ ಥಿಕ್ನೆಸ್ ಈಸ್ D1 ಈಸ್ ಈಕ್ವಲ್ ಟು K2 ಇಂಟು A ಇಂಟು T ಮೈನಸ್ T2 ಡಿವೈಡ್ ಬೈ ಥಿಕ್ನೆಸ್ ಈಸ್ D2 ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್ ಮಾ? ಎ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಏನ್ ಬರುತ್ತೆ ಅಂತ ನೋಡೋಣ. ಸೊ ಅಬ್ಸರ್ವ್ ದಿಸ್ ವ್ಯಾಲ್ಯೂ ಹಿಯರ್. ಫಸ್ಟ್ ಒನ್ K1 ಇಂಟು T1 ಇಂಟು D2 ಮೈನಸ್ K1 ಇಂಟು D2 ಇಂಟು T ಈಸ್ ಈಕ್ವಲ್ ಟು K2 ಇಂಟು T ಇಂಟು D1 ಮೈನಸ್ K2 ಇಂಟು T2 ಇಂಟು D1 ಅಂತ ಬರೀಬಹುದು. ಕರೆಕ್ಟ್ ಅಲ್ಲಪ್ಪ? ನಾವು ಇವಾಗ T ಕಾಮನ್ ತೆಗೆದು ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದರೆ, T ಕಾಮನ್ ತೆಗೆದು ನಾವು ಸಿಂಪ್ಲಿಫೈ ಮಾಡಿದ್ದಾಗ ಏನಪ್ಪ ಬರುತ್ತೆ ನಮ್ಗಿಲ್ಲಿ? ಇಫ್ ಐ ಟೇಕ್ T ಕಾಮನ್ ಅಂಡ್ ಸಿಂಪ್ಲಿಫೈ, ಇಲ್ಲಿಗೆ T ಈಸ್ ಈಕ್ವಲ್ ಟು K1 T1 D2 K1 T1 D2 ಪ್ಲಸ್ ವಾಟ್ ಇಸ್ ನೋಡಿ ಇಲ್ಲಿ ಮೈನಸ್ ಟರ್ಮ್ ಆ ಕಡೆ ಕಳಿಸಿದ್ದೀವಿ, K2 T2 ಇಂಟು D1 K2 T2 ಇಂಟು D1 ಹೋಲ್ ಡಿವೈಡೆಡ್ ಬೈ ಏನೋ ಬರುತ್ತೆ ಇಲ್ಲಿ K1 D2 ಪ್ಲಸ್ K2 D1. ಇಸ್ ಇಟ್ ರೈಟ್ ಮಾ? K1 D2 ಪ್ಲಸ್ K2 D1 ಅಂತ ಬರುತ್ತೆ. ದಿಸ್ ಇಸ್ ಒನ್ ಆಫ್ ದ ಶಾರ್ಟ್ ಕಟ್ ರಿಲೇಷನ್ ಅಂತಾನೆ ಹೇಳ್ಬೋದು. ವಿ ಕ್ಯಾನ್ ಸೇ ಇಟ್ ಇಸ್ ಎ ಶಾರ್ಟ್ ಕಟ್ ಫಾರ್ಮುಲಾ. ಓಕೆ, so what is the option we can say here? K1 T1 D2 K1 T1 D2 okay plus K2 T2 D1 divided by K. We can say option 1 option 1. ನೋಡ್ತಾ ಇದ್ದೀರಲ್ಲಪ್ಪ ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಲೆಟ್ us see the next problem. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. If two metallic plates of equal thickness and thermal conductivities K1 and K2 are put together face to face, and a common plate is constructed, then equivalent thermal conductivity of this plate is ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಒಂಥರ ರಾಡ್ ತರ ನಿಮ್ಗೆ ಕಾಣಿಸ್ತಾ ಇದೆ, ಆದರೆ ದಿಸ್ ಇಸ್ ಅ ಪ್ಲೇಟ್ಸ್ ದಿಸ್ ಆರ್ ಟೂ ಪ್ಲೇಟ್ಸ್ there are two plates. This is one plate and the other one is this plate. Observe this. ಗೊತ್ತಾಯ್ತು ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸೇಮ್ ಅಂತ ತಗೊಳ್ತೀರಾ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಮಗೆ ಸೇಮ್ ಅಂತ ಕನ್ಸಿಡರ್ ಮಾಡಬೇಕು. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದಿದ್ದಾಗ, ದಿಸ್ ಇಸ್ ಅ ಲೆಂತ್ ಎಲ್ ಅಂಡ್ ದಿಸ್ ಆಲ್ಸೋ ಲೆಂತ್ ಎಲ್. ಈಕ್ವಲ್ ಥಿಕ್ನೆಸ್ ಅಲ್ಲಪ್ಪ, ಎಲ್ ಅಂತ ಕನ್ಸಿಡರ್ ಮಾಡೋಣ. ಸೊ ಅಬ್ಸರ್ವ್ ಮಾಡಿ, ಇನ್ ಸೀರೀಸ್ ವಾಟ್ ಕ್ಯಾನ್ ಯು ಸೇ ಅಂತಂದಾಗ ಹೀಟ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಹೀಟ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆನಾ? ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದಾಗ, ಆರ್ ಈಕ್ವಲೆಂಟ್ ಆಲ್ವೇಸ್ ಈಕ್ವಲ್ಸ್ ಟು R1 ಪ್ಲಸ್ R2. ವಾಟ್ ಈಸ್ ಆರ್ ಕಾಲ್ಡ್ ಹಿಯರ್? ಆರ್ ಅನ್ನೋದು ನಿಮಗೆ ಥರ್ಮಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ವೇರ್
R is called as thermal resistance and its value is L divided by KA ಅಂತ ಬರೀಬಹುದು. This is the thermal resistance thermal resistance. Got the point? Therefore we can write, observe ಮಾಡಿ, R equivalent ಬೇಕು ಅಂತಂದ್ರೆ what is the total length, effective length of the combination 2L, is it right? Divide by what is the K equivalent? K equivalent ನಮಗೆ ಗೊತ್ತಿಲ್ಲ, find out ಮಾಡಬೇಕು. Area of cross section is A. It is equal to what is this R1 value here? L divided by K1 into A plus L divided by K2 into A. Is it right? ನೋಡಿ ಇಲ್ಲಿ L by A ಕ್ಯಾನ್ಸಲ್ ಆಗಿದ್ದಾಗ ಅವಾಗ ಏನ್ರಿ ಬರುತ್ತೆ ನಮಗೆ ಆನ್ಸರ್ ಇಲ್ಲಿ? ಪ್ಲೀಸ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ. 2 divided by K equivalent is equals to 1 by K1 plus 1 by K2 ಅಂತ ಹೇಳ್ತಾರೆ. Therefore K equivalent ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ 2 K1 K2 divided by K1 plus K2 ಅಂತ ಬರೀಬಹುದು. This is also one of the shortcut relation when two rods are connected in series, okay na? Effective thermal conductivity. So what is the answer here? 2 K1 K2 divided by K1 plus K2 ಅಂತ ಹೇಳ್ತಾರೆ. Next problem ನೋಡೋಣ. If wavelength of maximum intensity of radiations emitted by the sun and the moon are 0.5 into 10 power minus 6 meter and 10 power minus 4 meter. So what is the wavelength emitted by the sun here? 0.5 into 10 to the power of minus 6 meter ಅಂತ ಹೇಳ್ತಾರೆ. What is the wavelength emitted by the moon 10 power minus 4 meter respectively. Then the ratio of their temperature, that is temperature of the sun to temperature of the moon. What is the question mark? So ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ನಮಗೆ ಗೊತ್ತಿದೆ ಏನಪ್ಪಾ ಅಂತಂದಾಗ by Wien's displacement law. We can say that Wien's displacement law ಪ್ರಕಾರ ನಮಗೆ ಗೊತ್ತಿದೆ ಏನಪ್ಪಾ ಅಂತಂದಾಗ temperature is inversely proportional to wavelength, or wavelength corresponding to maximum intensity is inversely proportional to its absolute temperature ಅಂತ ಹೇಳ್ತಾರೆ. So according to that we can say T sun divided by T moon is equals to lambda moon divided by lambda sun ಅಂತ ಹೇಳ್ಬೋದು. Got it ma? So substitute ಮಾಡಿ, simplify ಮಾಡಿ, you will get the answer ma. So I can write directly here only. Temperature of the sun divided by temperature of the moon is equal to 10 to the power of minus 4 whole divided by temperature of the moon. Lambda sun ಎಷ್ಟು ಕೊಟ್ಟಿದ್ದಾರೆ? 0.5 into 10 to the power of minus 6 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ 1 by 0.5 ಅಂದರೆ 2 ಅಲ್ವಾ? 2 into 10 to the power of minus 4 minus 6 ಮೇಲೆ ಹೋದರೆ plus 6 ಆಗತ್ತೆ. ಸೊ ಇಲ್ಲಿ get 2. So it is nothing but 200:1 ಅಂತ ಹೇಳ್ಬೋದು. Hence we can go with the option D. ಅಂತಂದ್ರೆ ಟೆಂಪರೇಚರ್ ಆಫ್ ದ ಸನ್ ಅನ್ನೋದು 200 times the temperature of the moon ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ಲಪ್ಪ how to analyze this here? See the next question. What they have given to us. ನೋಡಿ ಇಲ್ಲಿ two spherical black bodies of radii R1 and R2 with surface temperatures T1 and T2 respectively radiate the same power ಅಂತ ಹೇಳ್ತಾರೆ. Radiate the same power. Then the ratio of R1 and R2 will be. So power of 1 is equals to power of 2. Got it ma here? Power ಅಂದ್ರೆ meaning ಏನಪ್ಪಾ? Energy by time. Is it right? So how can we simplify this value? ನಮಗೆ ಗೊತ್ತಿದೆ ಇಲ್ಲಿ energy by area by time. According to Stephen's law, it is sigma T to the power of 4 ಅಂತ ಬರೀಬಹುದಾ? Therefore energy by time ಅಂದ್ರೆ power is equal to sigma A into T power 4 ಅಂತ ಬರಿತಾ ಇದ್ದೀವಿ. T power 4. ಓಕೆನಾ? ನಾವು ಅಬ್ಸರ್ವ್ ದಿಸ್. ಓಕೆನಾ? ಗೊತ್ತಾಯ್ತಲ್ಲ ಹೇಳಿದ್ದೇನು ಅಂತ ಅಂದ್ಬಿಟ್ಟು ನೋಡಿ. ಪವರ್ ಕ್ಯಾನ್ ಬಿ ಸಿಗ್ಮಾ ಇಂಟು ವಾಟ್ ಈಸ್ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ಸ್? ಇಟ್ ಈಸ್
4 pi r square into t power 4 ಅಂತ ಬರೀಬಹುದು. ಗಾಟ್ ಇಟ್ ಮಾ? ಸೊ ವೆನೆವರ್ ಯು ಅಬ್ಸರ್ವ್ ದಿಸ್ ವಿ ಕ್ಯಾನ್ ಸೇ ದಟ್ ಪವರ್ ಕಾನ್ಸ್ಟೆಂಟ್ ಆಗಿದೆ ಅಂತ ಅಂದರೆ ವಿ ಕ್ಯಾನ್ ಸೇ ದಟ್ r square is inversely proportional to temperature to the power 4 ಅಂತ ಬರೀಬಹುದು. ಗೊತ್ತಾಗಿದೆಲ್ಲಪ್ಪ? ಸೊ ನಾವು ಥಿಂಕ್ ಅಬೌಟ್ ದಿಸ್ ಹಿಯರ್. r1 by r2 is proportional to or it is equal to ಏನಾಗಿರುತ್ತೆ ಅಂತಂದರೆ 4/2 ಅಂತಂದರೆ ಯು ಕ್ಯಾನ್ ಸೇ ಡೈರೆಕ್ಟ್ಲಿ t2 by t1 whole to the power of 4/2 ಆಗಿರುತ್ತೆ. ಸೊ ಯು ಕ್ಯಾನ್ ಸೇ t2 by t1 whole square ಅಂತ ಹೇಳ್ಬೋದು. ಸೊ ವಾಟ್ ಇಸ್ ದ ಆಪ್ಷನ್ ಯು ಕ್ಯಾನ್ ಸೇ ಹಿಯರ್? ಆಪ್ಷನ್ ಎ. ಆಪ್ಷನ್ ಎ. ಐ ಹೋಪ್ ನೀವೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ನೋಡಿ, ಈಸಿ ಆಗಿದೆ ಕ್ವಶನ್ಸ್, ಆಲ್ಮೋಸ್ಟ್ ನಿಮಗೆ ಕೊಟ್ಟಿರತಕ್ಕಂಥದ್ದು. ಗಾಟ್ ಇಟ್ ಮಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಹಾಟ್ ವಾಟರ್ ಕೂಲ್ಸ್ ಫ್ರಮ್ 60 ಡಿಗ್ರಿ ಸೆಲ್ಸಿಯಸ್ ಟು 50 ಡಿಗ್ರಿ ಸೆಲ್ಸಿಯಸ್ ಇನ್ ದ ಫಸ್ಟ್ 10 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಅಂಡ್ ಟು 42 ಡಿಗ್ರಿ ಸೆಲ್ಸಿಯಸ್ ಇನ್ ದ ನೆಕ್ಸ್ಟ್ 10 ಮಿನಿಟ್ಸ್. The temperature of the surroundings is. What is the temperature of the surroundings? ನೋಡಿ, ಇಲ್ಲಿ ಯಾವಾಗಾದ್ರೆ ಬಾಡಿ ಅನ್ನೋದು ಸರೌಂಡಿಂಗ್ ಅಲ್ಲಿ ಪ್ಲೇಸ್ ಮಾಡಿದ್ದಾಗ ಇಟ್ ವಿಲ್ ಕೂಲ್ ಬೈ ರೇಡಿಯೇಟಿಂಗ್ ದ ಎನರ್ಜಿ ಅಂತ ಹೇಳ್ತಾರೆ. ಸೊ ದ ಲಾಸ್ ಆಫ್ ಎನರ್ಜಿ ಬೈ ಹಾಟ್ ಬಾಡಿ ವಾಸ್ ಡಿಸ್ಕಸ್ಡ್ ಬೈ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ವಾಟ್ ದ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಸೇಸ್ ಅಂತಂದಾಗ ನೋಡಿ, ಇಲ್ಲಿ ದ ಲಾಸ್ ಆಫ್ ಎನರ್ಜಿ, ಲಾಸ್ ಆಫ್ heat actually, θ1 minus θ2 by time is equal to some constant k into θ1 plus θ2 average body temperature minus the surrounding temperature ಅಂತ ಹೇಳ್ತಾರೆ. This is one of the familiar relation. θ1 minus θ2 by time is equal to θ1 plus θ2 by 2 minus θ0. ಇವಾಗ ಈ ಒಂದು ಫಾರ್ಮುಲಾನ ಎರಡು ಕೇಸಸ್ಗೆ ಅಪ್ಲೈ ಮಾಡೋಣ. ಏನು ಎರಡು ಕೇಸಸ್ ಇಲ್ಲಿ ನೋಡಿ, 60 to 50 ಒಂದ್ಸರಿ ಕಮ್ಮಿ ಆಗಿದೆ, ಮತ್ತೆ 50 ಇಂದ 42ಗೆ ಇನ್ನೊಂದ್ಸರಿ ಕಮ್ಮಿ ಆಗಿದೆ. ಗಾಟ್ ಇಟ್ ಮಾ? ದೇರ್ಫೋರ್ ಯು ಕ್ಯಾನ್ ಸೇ ದಟ್ ನೋಡಿ, ಇಲ್ಲಿ 60 minus 50 ಡಿವೈಡ್ ಬೈ ಟೈಮ್ ಎಷ್ಟು 10 ಮಿನಿಟ್ಸ್ ಇಸ್ ಈಕ್ವಲ್ ಟು k ಇಂಟು 60 plus 50 by 2 minus θ0. ಸರೌಂಡಿಂಗ್ ಟೆಂಪರೇಚರ್ ನಮಗೆ ಗೊತ್ತಿಲ್ಲ, ಲೆಟ್ ಇಟ್ ಬಿ θ0. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿಕೊಂಡಿದ್ದಾಗ ಏನೋ ಬರುತ್ತೆ ಇಲ್ಲಿ 60 minus 50 ಅಂದರೆ 10, 10 by 10 ಅಂದರೆ 1 ಅಲ್ವಾ? 1 is equals to k ಇಂಟು, ಸೊ 110 by 2 ಅಂತಂದರೆ 55 minus θ0 ಅಂತ ಬರುತ್ತೆ. ಲೆಟ್ ಇಟ್ ಬಿ ಇಕ್ವೇಶನ್ 2. ಇಕ್ವೇಶನ್ 2 ಅರ್ಥ ಆಯ್ತಾ? ನೋಡಿ, ಇಲ್ಲಿ ಸೆಕೆಂಡ್ ಒನ್ ಅಪ್ಲೈ ಮಾಡೋಣ. 50 ಡಿಗ್ರಿ ಸೆಲ್ಸಿಯಸ್ ಇಂದ ಮತ್ತೆ 42 ಡಿಗ್ರಿ ಸೆಲ್ಸಿಯಸ್ ಹತ್ರಕ್ಕೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. which is equal to some constant k into, ಅಬ್ಸರ್ವ್ ಮಾಡಿ, 50 plus 42 by 2 minus θ0. ಗೊತ್ತಾಯ್ತಲ್ಲಪ್ಪ? ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ 50 minus 42 ಅಂದರೆ 8, 8 by 10 ಅಂತಂದರೆ 0.8 ಅಂತ ಬರುತ್ತೆ. ಸಮ್ ಕಾನ್ಸ್ಟೆಂಟ್ k ಇಂಟು ವಾಟ್ ಇಸ್ 50 plus 42 92, 92 by 2 ಅಂತಂದಿದ್ದಾಗ ವಿ ಕ್ಯಾನ್ ಸೇ ಇಟ್ ಆಸ್ 46 ಅಂತ ಬರೀಬಹುದು, ಮೈನಸ್ θ0. ಲೆಟ್ ಇಟ್ ಬಿ ಇಕ್ವೇಶನ್ 2. ಗಾಟ್ ಇಟ್ ಮಾ? ನಾವು ಈಕ್ವೇಶನ್ 1 ಬೈ ಈಕ್ವೇಶನ್ 2 ನೀವು ಮಾಡಿದ್ದೀರಾ ಅಂತಂದರೆ ಈಕ್ವೇಶನ್ 1 ಬೈ ಈಕ್ವೇಶನ್ 2 ಇಂಪ್ಲೈಸ್ 1 by 0.8 is equal to k ಎರಡು ನಿಮಗೆ ಕ್ಯಾನ್ಸಲ್ ಆಗಿರುತ್ತೆ. 55 minus θ0 ಡಿವೈಡ್ ಬೈ ಇಲ್ಲೆಷ್ಟ ಬರುತ್ತೆ ನಿಮ್ಗೆ, ಇಲ್ಲಿ 46 minus θ0 ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿ 46 minus θ0 is equals to 55 into 0.8 minus 0.8 θ0 ಅಂತ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಮಾ? ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕು. ಓಕೆ, ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಮಾ? ಹಿಯರ್ ನೋಡಿ, ಇಲ್ಲಿ 46 ಇದೆ, ಮೈನಸ್ 0.8 ಇಂಟು 55 ಎಷ್ಟು ಬರುತ್ತಪ್ಪ ನಿಮ್ಗೆ? ಇಲ್ಲಿ 8 5 40, ಸೊ ಇಲ್ಲಿ ಗೆಟ್ 44 ಸಮಥಿಂಗ್ ಏನೋ ಬರುತ್ತಪ್ಪ ನಮ್ಗೆ ಇಲ್ಲಿ. ಇದು ಟ್ರೈ ಅಷ್ಟೇನ ನಿಮ್ಗೆ ಇಲ್ಲಿ? ಸೊ ಥಿಂಕ್ ಮಾಡಿ, ಇಲ್ಲಿ ವಿ ಕ್ಯಾನ್ ಸೇ ದ್ಯಾಟ್ 8 5 44 ಇರುತ್ತೆ, 4 8 40 44 ಅಂದರೆ 44
440 ಅಂತಂದರೆ 44 ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಸೇ 1 ಮೈನಸ್ 0.8 ಇಂಟು ಥೀಟಾ ನಾಟ್. ಎಷ್ಟು ಬದಿಲ್ಲಿ 2 ಡಿವೈಡೆಡ್ ಬೈ ಎಷ್ಟಪ್ಪ ಇಲ್ಲಿ 0.2 ವಿಚ್ ಇಸ್ ನಥಿಂಗ್ ಬಟ್ ಥೀಟಾ ನಾಟ್. ದೇರ್ಫೋರ್ ಥೀಟಾ ನಾಟ್ ಬಿಕಮ್ಸ್ ಈಕ್ವಲ್ಸ್ ಟು 10 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಓಕೆನಾ? ಹೆನ್ಸ್ ವಿ ಕ್ಯಾನ್ ಸೇ ಆಪ್ಷನ್ ಬಿ. ಆಪ್ಷನ್ನ ಬಿ. ಗೊತ್ತಾಯ್ತಾ ಹೇಗೆ ಅನಲೈಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ ಅಂತ. ಎ ಫುಲ್ಲಿ ಲೋಡೆಡ್ ಬೋಯಿಂಗ್ ಏರ್ಕ್ರಾಫ್ಟ್ has a mass of 3.3 into 10 to the power of 5 kg. Its total wing area is 500 meters square anta kottidare. It is in level flight. It is in level flight with a speed of 960 km per hour. 960 km per hour. Estimate the pressure difference between the lower and upper surface of the wings. Lower and upper surface of the wings. Estimate the pressure difference. Observe ಮಾಡಿ. See here, whenever we consider the wing of an aircraft, it will be like this here. ಇಲ್ಲಿ ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ ಏರ್ದು, ಕೆಳಗಡೆ ನಿಮಗೆ ಸ್ಪೀಡ್ ಆಫ್ ದ ಏರ್ ಮಾಲಿಕ್ಯೂಲ್ಸ್ ವಿಲ್ ಬಿ ಲೆಸ್. ಸೊ ಪ್ರೆಷರ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ಇಲ್ಲಿ ಅಂತಂದಾಗ ಕಮ್ಮಿ ಇರುತ್ತೆ, ಇಲ್ಲಿ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ಪ್ರೆಷರ್ ಡಿಫರೆನ್ಸ್ ಏನಾಗುತ್ತೆ ಅಂತಂದರೆ ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಅಂತ ಹೇಳ್ತಾರೆ. ಇಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ವಿ ನೋ ದ್ಯಾಟ್ ಎಫ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಸೇ P2 ಮೈನಸ್ P1 ಇಂಟು ಏರಿಯಾ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಾ? ನೋಡಿ ಇಲ್ಲಿ ಜಸ್ಟ್ ಲಿಫ್ಟ್ ಅಲ್ಲಪ್ಪ ಹೇಳ್ತಾ ಇರೋದು ನಿಮಗೆ. ಬಿಟ್ಟಿಂದ ಲಿಫ್ಟ್ ಮಾಡಬೇಕು ಅಂತಂದಿದ್ದಾಗ ವಿ ಕ್ಯಾನ್ ಸೇ ಫೋರ್ಸ್ ಕ್ಯಾನ್ ಬಿ ರಿಟನ್ ಆಸ್ ಎಮ್ ಇಂಟು ಜಿ ಅಂತ ಬರೀಬಹುದು. So P2 minus P1 into area. They're asking what is the pressure difference here. So we can write M into G divided by area. What is M value here? Mass. Mass is equal to 3.3 into 10 to the power of 5 into G andre 10. Divided by what is the area given here? Area is equals to 500 anta kottidare. So please simplify this value here. How much you will get here? 0.66 anta barutte. 0.66 into 10 to the power of 4 anta barutte, which is nothing but 6.6 into 10 to the power of 3 10 to the power of 3 Newton per meter square. Hence we can go with the option C. Option C. ಅರ್ಥ ಆಗ್ತದೆ ಅಲ್ವಾ? ನೋಡಿ ಅಬ್ಸರ್ವ್ ಮಾಡಿ. ಸಿಮಿಲರ್ಲಿ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಎ ಪ್ಲೇನ್ ಈಸ್ ಇನ್ ಲೆವೆಲ್ ಫ್ಲೈಟ್. ವಿಲ್ ಯು ಸಾಲ್ವ್ ಹಿಯರ್? ಸಾಲ್ವ್ ಇಟ್ ಆಸ್ ಎ ಹೋಮ್ವರ್ಕ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಆಸ್ ಎ ಹೋಮ್ವರ್ಕ್ ಥರ ನೀವು ಸಾಲ್ವ್ ಮಾಡಿಕೊಳ್ಳಿ. ಸಾಲ್ವ್ ಇಟ್ ಆಸ್ ಎ ಹೋಮ್ವರ್ಕ್. ನೋಡಿ ಇಲ್ಲಿ ಅವ್ರು ಕೇಳ್ತಾ ಇರೋದು ಡಿಟರ್ಮಿನ್ ದ ಪ್ಲೇನ್ಸ್ ಮಾಸ್. 2 wings has an area of 25 ಅಂತಂದಾಗ 2 each of its 2 wings is 25. Therefore total area of the 2 wings becomes equals to 50 meters square ಅಂತ ತಗೊಂಡು ಸಿಂಪ್ಲಿಫೈ ಮಾಡಿ. ಗಾಟ್ ಇಟ್ let us say this is a V1, let us say this is a V2 ಮಾಡ್ಕೊಳ್ತೀರಾ? ಓಕೆ, ಹಿಂಟ್ ಬೇಕು ಅಂತಂದಿದ್ದಾಗ how can we give the hint here? ಫೋರ್ಸ್. ಡಿಟರ್ಮಿನ್ ದ ಪ್ಲೇನ್ಸ್ ಮಾಸ್ ಅಲ್ಲ ಹೇಳ್ತಾ ಇರೋದು ನಿಮಗೆ. ಸೊ ಪ್ಲೇನ್ಸ್ ಮಾಸ್ ಅಂತಂದಾಗ ಎಮ್ ಇಸ್ ಈಕ್ವಲ್ಸ್ ಟು ಎಫ್ ಬೈ ಜಿ ಅಂತ ಹೇಳ್ಬೋದು. ಎಫ್ ಅನ್ನೋದು ನಿಮಗೆ P2 ಮೈನಸ್ P1 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಹಿಯರ್? ಏರಿಯಾ ಡಿವೈಡ್ ಬೈ ಜಿ. ನೋಡಿ ಇಲ್ಲಿ ಹಾಫ್ ಇಂಟು ರೋ ಇಂಟು V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್ ಇಂಟು ಏರಿಯಾ ಡಿವೈಡ್ ಬೈ ಜಿ ಮಾಡಬಹುದು. ಅಕಾರ್ಡಿಂಗ್ ಟು ಬೆರ್ನೌಲಿಸ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್ ಇಟ್ ಸೊ ಕನ್ವರ್ಟ್ ದಿಸ್ ಕಿಲೋಮೀಟರ್ ಪರ್ ಅವರ್ನ ಮಸ್ಟ್ ಅಂಡ್ ಶುಡ್ ನೀವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಲೇಬೇಕು. ಮಾಡಿದ ಮೇಲೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಇಫ್ ಯು ಡೂ ದಿಸ್ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ನಿಯರ್ಲಿ ನಿಮಗೆ 4400 ಅಂತ ಬರುತ್ತೆ. ಬಟ್ ನಿಯರ್ಲಿ ನಿಮಗೆ ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಇರುತ್ತೆ. ಚೆಕ್ ಮಾಡ್ತೀರಾ? ಪ್ಲೀಸ್ ಸಾಲ್ವ್ ಇಟ್, ಡೋಂಟ್ ನೆಗ್ಲೆಕ್ಟ್ ದ್ಯಾಟ್. ಸೊ ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ದೇ ಸೇಯಿಂಗ್ ಟು ಅಸ್ ಹಿಯರ್. ನೋಡಿ ಸ್ಟೀಲ್ ರಾಡ್ y is given, alpha is also given, okay na, of length 1 meter. Length of the steel rod is given as 1 meter
and area of cross section, what is the area of cross section here? 1 centimeter square is heated from 0 degrees Celsius to 200 degrees Celsius without being allowed to extend or bend. What is the tension produced in the rod? Tension produced in the rod. ನೋಡಿ, without being allowed to extend ಅಂತ ಅಂದರೆ ಒಂದೇ ಒಂದು ಕೇಸಲ್ಲಿ ಸಾಧ್ಯ ಆಗುತ್ತೆ. ಯಾವಾಗ ಅಂತಂದ್ರೆ ಆ ರಾಡ್ನ ನಾವು 2 ರಿಜಿಡ್ ಸಪೋರ್ಟ್ಸ್ ಮಧ್ಯದಲ್ಲಿ ಫಿಕ್ಸ್ ಮಾಡಿದ್ದಾಗ. ಗೊತ್ತಾದ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಯಾವಾಗಾದ್ರೆ ನಿಮಗೆ ಈ ರೀತಿ ಫಿಕ್ಸ್ ಮಾಡಿರ್ತೀವೋ, ಫಿಕ್ಸ್ ಮಾಡಿ ಹೀಟ್ ಮಾಡ್ತೀವೋ, ಅವಾಗ ಆ ರಾಡಲ್ಲಿ ನಿಮಗೆ ಥರ್ಮಲ್ ಸ್ಟ್ರೆಸ್ ಅನ್ನೋದು ಡೆವಲಪ್ ಆಗಿರುತ್ತೆ. ಓಕೆ, ಸೊ ವಾಟ್ ಇಸ್ ಥರ್ಮಲ್ ಸ್ಟ್ರೆಸ್ ಹಿಯರ್? F/A is equals to ಏನು ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ y ಇಂಟು ಆಲ್ಫಾ ಇಂಟು ಡೆಲ್ಟಾ ಟಿ ಅಂತ ಹೇಳ್ತಾರೆ. ಥರ್ಮಲ್ ಸ್ಟ್ರೆಸ್ ಫಾರ್ಮುಲಾ. ಬಟ್ ಅವ್ರು ಕೇಳ್ತಾ ಇರೋದು ಬರೀ ಟೆನ್ಷನ್ ಅಷ್ಟೇ ನಿಮಗೆ. ಸೊ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. y a ಆಲ್ಫಾ ಇಂಟು ಡೆಲ್ಟಾ ಟಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಎಲ್ಲ ವ್ಯಾಲ್ಯೂಸ್ನ. ವಾಟ್ ಇಸ್ ದ y ವ್ಯಾಲ್ಯೂ ಗಿವೆನ್? 2 into 10 to the power of 11. What is the area? 1 centimeter square ಅಂತಂದ್ರೆ 10 to the power of -4 ಅಂತ ಬರೀಬಹುದು. Into what is alpha value here? 10 to the power of -5 into what is the change in temperature? 200 minus 0 ಅಂತಂದ್ರೆ 200 ನಮಗೆ ಸಿಗುತ್ತೆ. Got the point here? So think ಮಾಡಿ, ಇಲ್ಲಿ ಎಷ್ಟು ಬರುತ್ತೆ? ಇಲ್ಲಿ 2 into 200 ಅಂದರೆ 400 into 10 to the power of 2 ಅಂತ ಬರುತ್ತೆ, which is nothing but 4 into 10 to the power of 4 ನ್ಯೂಟನ್ ಅಂತ ಹೇಳ್ಬೋದು. 4 into 10 to the power 4 ನ್ಯೂಟನ್. ದಿಸ್ ಇಸ್ ದ ಕಾನ್ಸೆಪ್ಟ್ ಬೇಸ್ಡ್ ಆನ್ ಥರ್ಮಲ್ ಸ್ಟ್ರೆಸ್. ಥರ್ಮಲ್ ಸ್ಟ್ರೆಸ್ ಗೊತ್ತಾಯ್ತು ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ ದಿಸ್ ಪ್ರಾಬ್ಲಮ್ ಹಿಯರ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಈಕ್ವೇಶನ್ ಆಫ್ ಎ ಪ್ಲೇನ್ ಪ್ರೋಗ್ರೆಸಿವ್ ವೇವ್ ಈಸ್ ಗಿವೆನ್ ಬೈ y is equal to, what is the equation of plane progressive wave? y is equal to 0.6 into sine, see here, 2 pi into t plus x by 2 ಅಂತ ಕೊಟ್ಟಿದ್ದಾರೆ. ಆನ್ ರಿಫ್ಲೆಕ್ಷನ್ from a denser medium, its amplitude becomes 2/3 of the amplitude of the incident wave ಅಂತ ಹೇಳ್ತಾರೆ. ನೋಡಿ ಇಲ್ಲಿ, what is the amplitude of the incident wave here? ai is equal to 0.6. ನೋಡಿ ಇಲ್ಲಿ, after a reflection ಎಲ್ಲಿಂದ ರಿಫ್ಲೆಕ್ಟ್ ಆಗ್ತದೆ ನಿಮಗೆ? by a denser medium. ಗೊತ್ತಾಯ್ತು ಹೇಳಿದ್ದು? ಡೆನ್ಸರ್ ಮೀಡಿಯಂ ಒಂದು ರಿಫ್ಲೆಕ್ಷನ್ ಆದರೆ ದೇರ್ ವಿಲ್ ಬಿ ಎ ಫೇಸ್ ಚೇಂಜ್. phi is equals to pi degree change ಇರುತ್ತೆ. ಗೊತ್ತಾಯ್ತಾ? Then what they saying here? Amplitude of reflected wave becomes equals to 2/3 times amplitude of incident wave ಅಂತ ಹೇಳಿದ್ದಾರೆ. ಓಕೆನಾ? So what is the amplitude of reflected wave? We will get it here. It is 2/3 times 0.6 ಅಂತ ಹೇಳಿದ್ದಾರೆ. So we will get 0.4 meter ಅಂತ ಬರುತ್ತೆ. Got the point ma? Now the equation of reflected wave is ಅಂತ ಕೇಳ್ತಾ ಇದ್ದಾರೆ. What is the equation of reflected wave? So how can we simplify this value ma here? ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಒಂದ್ಸರಿ ನೀಟಾಗೆ ಚೆಕ್ ಮಾಡಿ. Amplitude of reflected wave can be written as ನೋಡಿ ಇಲ್ಲಿ y equation of amplitude yr is equals to ar into sine of omega t, okay, minus kx plus phi ಅಂತ ಬರೀಬಹುದು. This is the formula. So substitute ಮಾಡಿ ಇಲ್ಲಿ, y reflected is equals to 0.4 into sine of 2 pi, correct ಏನಪ್ಪ? So 2 pi into t plus x by 2 plus what is the phase change? Pi ಅಲ್ಲಪ್ಪ ನಿಮಗೆ. So think ಮಾಡಿ ಇಲ್ಲಿ, what is the sine of sine pi plus theta here? Sine pi 180 plus theta ಏನಾಗುತ್ತೆ ನಿಮ್ಗೆ ಇಲ್ಲಿ? 180 plus theta ಅಂದರೆ minus sine theta ತಾನೆ. Therefore we can write the y reflected becomes equals to minus 0.4 sine 2 pi into t plus
x/2 ಅಂತ ಬರೀಬಹುದು. ದಿಸ್ ಇಸ್ ಅ wave equation for reflected wave reflected wave. What is the option we can say here? Minus 0.4 sin 2 pi into t plus x/2 we can go with option B. option B. ಅರ್ಥ ಇದೆ ಇಲ್ಲಿ ಕಾನ್ಸೆಪ್ಟ್ ಏನು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗಾದ್ರೆ ವೇವ್ ಅನ್ನೋದು ನಿಮಗೆ ಡೆನ್ಸರ್ ಮೀಡಿಯಮ್ ಇಂದ ರಿಫ್ಲೆಕ್ಟ್ ಆಗುತ್ತೋ ಅವಾಗ ಫೇಸ್ ಚೇಂಜ್ ಅನ್ನೋದು 180 ಡಿಗ್ರಿ ಇರುತ್ತೆ. ಗಾಟ್ ಇಟ್ ಅದೇ ನಿಮಗೆ ರೇರರ್ ಮೀಡಿಯಮ್ ಇಂದ ರಿಫ್ಲೆಕ್ಟ್ ಆದ್ರೆ ಫೇಸ್ ಚೇಂಜ್ ಯಾವುದೇ ರೀತಿ ಇರಲ್ಲ, 0 ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಗಾಟ್ ಇಟ್ ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಹಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಡಿಸ್ಪ್ಲೇಸ್ಮೆಂಟ್ ಆಫ್ ಎನ್ ಎಲಾಸ್ಟಿಕ್ ವೇವ್ ಈಸ್ ಗಿವೆನ್ ಬೈ ದ ಫಂಕ್ಷನ್ y is equals to 3 sin omega t plus 4 cos omega t. Understanding where y is in centimeter and t is in second. Calculate the resultant displacement, resultant amplitude ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಇದು ಹೇಗೆ ಬರೀಬಹುದು ನಾವು ಅಂತಂದಾಗ we can say it as 3 sin omega t plus 4 into sin of 90 plus theta ಅಂತ ಬರೀಬಹುದಲ್ವಾ. ಅಂದ್ರೆ ಸೈನ್ಗೆ ಕಾಸ್ಗೆ ಫೇಸ್ ಡಿಫರೆನ್ಸ್ ಎಷ್ಟು? 90 ಡಿಗ್ರೀಸ್. ಇಸ್ ಇಟ್ ರೈಟ್? ದೇರ್ಫೋರ್ ಲೆಟ್ ಅಸ್ ಸೇ ದಿಸ್ ಈಸ್ A1 ಇದು ಹೇಗಿದೆ? ಇದು ಇಟ್ ಇಸ್ ಅ ಸೂಪರ್ ಪೊಸಿಷನ್ ಆಫ್ 2 ವೇವ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ 4 ಅನ್ನೋದು ನಿಮಗೆ A2 ಅಂತ ಕನ್ಸಿಡರ್ ಮಾಡೋಣ. A1 ಅನ್ನೋದು ಆಂಪ್ಲಿಟ್ಯೂಡ್ ಆಫ್ ದ ಫಸ್ಟ್ ವೇವ್, A2 ಅನ್ನೋದು ಆಂಪ್ಲಿಟ್ಯೂಡ್ ಆಫ್ ದ ಸೆಕೆಂಡ್ ವೇವ್ ಅಂತ ನಾವು ತಗೊಂಡಿದ್ದಾಗ ವಾಟ್ ಇಸ್ ದ ಫೇಸ್ ಡಿಫರೆನ್ಸ್? 90 ಡಿಗ್ರಿ ಅಲ್ವಾ. ದೇರ್ಫೋರ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ 2A1 A2 ಇಂಟು ಕಾಸ್ 5 ಅಂತ ಹೇಳ್ತಾರೆ. cos 90 0 ಆಗಿರೋದ್ರಿಂದ ಹೋಲ್ ಟರ್ಮ್ ಬಿಕಮ್ ಈಕ್ವಲ್ ಟು 0. therefore it is just becomes equals to A1 square plus A2 square, which is nothing but root of 3 square under 9 plus 16, which is equals to root 25, nothing but 5 centimeter ಅಂತ ಹೇಳಬಹುದು. ಗೊತ್ತಾಗಿದಲ್ಲಪ್ಪ ಹೇಗೆ ಅನಲೈಸ್ ಮಾಡ್ತಾ ಇದ್ದೀವಿ ನಾವು, ಹೇಗೆ ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. See, a metal block is experiencing an atmospheric pressure of 1 into 10 power 5 Newton per meter square So what is the pressure experienced by the block 1 into 10 to the power of 5 Newton per meter square. When the same block is placed in vacuum chamber, the fractional change in its volume is ಅಂತ ಕೇಳ್ತಾ ಇದ್ದಾರೆ. They are asking us to calculate what is the fractional change in the volume delta V by V. Given bulk modulus is equal to 1.25 into 10 power 11 Newton per meter square ಅಂತ ಕೊಟ್ಟಿದ್ದಾರೆ. Got it How can you simplify this value? ನೋಡಿ ಇಲ್ಲಿ we know that bulk modulus is equal to pressure divided by delta V by V ಅಂತ ಗೊತ್ತಿದೆ. ಓಕೆನಾ? ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ delta V by V becomes equals to pressure divided by bulk modulus So please simplify this. Pressure is equals to 1 into 10 to the power of 5 whole divided by what is the value of this here? What is the value of this here? Think ಮಾಡಿ ಇಲ್ಲಿ. Please apply this here. B. Bulk modulus is equal to 1.25 into 10 to the power of 11. Got it So you please simplify 1 divided by 1.25 ಅಂತ ಅಂದರೆ ಎಷ್ಟು ಸಿಗುತ್ತೆ ನಿಮ್ಗಲ್ಲಿ? 1 divided by 1.25 ಅಂತಂದ್ರೆ ನಿಯರ್ಲಿ 8 times ನಿಮಗೆ ಸಿಗುತ್ತೆ. Got it here? So if you simplify this value, delta V by V becomes equals to 0.8 into 10 to the power of 5 minus 11 ಅಂತಂದ್ರೆ -6 ಅಂತ ಹೇಳಬಹುದು. So if you simplify further, you will get 8 into 10 to the power of -7 ಅಂತ ಹೇಳ್ತಾ ಇದೀವಿ. ನೋಡಿ ಫ್ರಾಕ್ಷನಲ್ ಚೇಂಜ್ ಇನ್ ವಾಲ್ಯೂಮ್ ಆಗಿರೋದ್ರಿಂದ ಅದಕ್ಕೆ ಯೂನಿಟ್ ಇರೋದಿಲ್ಲ. ಓಕೆ, ವಾಲ್ಯೂಮ್ ಸ್ಟ್ರೈನ್. therefore we can go with option C ಆಪ್ಷನ್ C. ಅರ್ಥ ಆಗ್ತಾ ಇದಾ ಹೇಗೆ ಅನಲೈಸ್ ಮಾಡ್ತಾ ಇದೀವಿ ನಾವು ಅಂತ ಅಂದ್ಬಿಟ್ಟು? ಪ್ಲೀಸ್ ಬಿ ಟೇಕ್ ಕೇರ್ ಆಫ್ ದಟ್. ನೆಕ್ಸ್ಟ್ ನೋಡಿ, ಎ ವೇವ್ ಇನ್ ಸ್ಟ್ರಿಂಗ್ ಹ್ಯಾಸ್ ಆಂಪ್ಲಿಟ್ಯೂಡ್ ಆಫ್ 2 ಸೆಂಟಿಮೀಟರ್ ಆಂಪ್ಲಿಟ್ಯೂಡ್ ನಿಮಗೆ ಕೊಟ್ಟಿದ್ದಾರೆ. ಆಂಪ್ಲಿಟ್ಯೂಡ್ ನಿಮಗೆ 2 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ.
ಬಟ್ ಒಂದ್ಸರಿ ಆಪ್ಷನ್ಸ್ನ ಅಬ್ಸರ್ವ್ ಮಾಡಿ ಎಲ್ಲ ನಿಮಗೆ 0.02 0.02 ಅಂತಂದರೆ ಮೀಟರಲ್ಲಿದೆ ನಿಮಗೆ. ಹಾಗಾಗಿ ಮಸ್ಟ್ ಅಂಡ್ ಶುಡ್ ನೀವು ಕನ್ವರ್ಟ್ ಮಾಡಿ ಇಟ್ಕೊಂಡಿರ್ರಿ 0.02 ಮೀಟರ್. The wave travels in positive x direction of x-axis with a speed of 128 meter per second. What is the wave velocity here? 128 meter per second. And it is noted that 5 complete waves fit in 4 meter length ಅಂತ ಹೇಳ್ತಾರೆ. ನೋಡಿ ಇಲ್ಲಿ 4 ಮೀಟರ್ ಲೆಂತ್ ನಾನು ಡಿಸ್ಟೆನ್ಸ್ ತಗೊಂಡಿದ್ದಾಗ ಅದರಲ್ಲಿ ಓನ್ಲಿ 5 ನಂಬರ್ ಆಫ್ ವೇವ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. Therefore, what can you say about the wavelength here? Wavelength ಅಂತಂದ್ರೆ ಇದು ಡಿಸ್ಟೆನ್ಸ್ ಆಫ್ ಒನ್ ಕಂಪ್ಲೀಟ್ ವೇವ್ ಅಷ್ಟೇ ತಾನೇ ಹೇಳ್ತಾ ಇರೋದು ನಿಮಗೆ. Therefore, we can say that 4 divided by 5 which is nothing but 0.8 ಅಂತ ಬರುತ್ತೆ. ಇದು ರೈಟ್ ಮಾ? ವೇವ್ ಲೆಂತ್ ಅಂದ್ರೆ ಏನಿದೆ? ದ ಲೆಂತ್ ಆಫ್ ಒನ್ ವೇವ್ ಮಾ. ಲೆಂತ್ ಆಫ್ ಒನ್ ವೇವ್ ಇಸ್ ಕಾಲ್ಡ್ ಆಸ್ ವಾಟ್ ಇಸ್ ದಟ್? ವೇವ್ ಲೆಂತ್. ನಾವು ಫೈಂಡ್ ಔಟ್ ವಾಟ್ ಈಸ್ ದ ಥಿಂಗ್ ಮಾ ಹಿಯರ್. ನೋಡಿ ಈಕ್ವೇಶನ್ ಬರಿಬೇಕಲ್ವಾ? ನೋಡಿ ಈಕ್ವೇಶನ್ ವೇವ್ ಅನ್ನೋದು ಹೇಗೆ ಹೋಗ್ತದೆ ನಿಮಗೆ? ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಮಾ. ದೇರ್ಫೋರ್ ಜನರಲ್ ಈಕ್ವೇಶನ್ ಬಂದ್ಬಿಟ್ಟು ನಿಮಗೆ y ಈಸ್ ಈಕ್ವಲ್ಸ್ ಟು a ಸೈನ್ ನೋಡಿ kx ಮೈನಸ್ ಒಮೆಗಾ ಟಿ ಅಂತ ಬರಿತೀವಿ. ಮೈನಸ್ ಬರ್ದಿದ್ದೀವಿ ಅಂತಂದರೆ ದ ವೇವ್ ವಿಲ್ ಬಿ ಟ್ರಾವೆಲಿಂಗ್ ಅಲಾಂಗ್ ದ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಂತ ಹೇಳ್ತಾರೆ. ಅದೇ ಇಲ್ಲಿ ಪ್ಲಸ್ ಬರೆದ್ರೆ ವೇವ್ ವಿಲ್ ಬಿ ಟ್ರಾವೆಲಿಂಗ್ ಇನ್ ದ ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಂತ ಅರ್ಥ ಮಾಡ್ಕೋಬೇಕು. ನಾನಿಲ್ಲಿ ಯಾಕೆ ಮೈನಸ್ ಬರಿತಾ ಇದ್ದೀನಿ ಅಂತಂದ್ರೆ ಪಾಸಿಟಿವ್ ಡೈರೆಕ್ಷನ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಗಾಟ್ ದ ಪಾಯಿಂಟ್? ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಕೆ ವ್ಯಾಲ್ಯೂ ನಮಗೆ ಬೇಕು, ಅಷ್ಟೇ ಅಲ್ಲ ಒಮೆಗಾ ವ್ಯಾಲ್ಯೂ ಸಹ ನಮಗೆ ಬೇಕು. ಓಕೆ, ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ಮಾ ಹಿಯರ್? ವಾಟ್ ಈಸ್ ದ ಕೆ ವ್ಯಾಲ್ಯೂ? ಕೆ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 2 pi by lambda ma here. 2 pi by lambda. ಸೊ ಸಿಂಪ್ಲಿಫೈ ಮಾಡೋಣ. ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಬಂದು ನಿಮ್ಗಿಲ್ಲಿ 0.8 ತಾನೇ ಬಂದಿರೋದು ನಮ್ಗಿಲ್ಲಿ. ಸೊ 0.8 2 pi ಡಿವೈಡ್ ಬೈ 0.8 ಮಾಡಿದ್ದೀವಿ ಅಂತಂದರೆ 2 pi ಅಂದರೆ 3.14 ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ 6.28 ಡಿವೈಡ್ ಬೈ 0.8 ಅಂತಂದರೆ ನಿಮಗೆ ನಿಯರ್ಲಿ 8 7 56 ಅಂದರೆ 0.75 ಸಮಥಿಂಗ್ ನಿಮಗೆ ಬರುತ್ತಪ್ಪ ಪರ್ ಮೀಟರ್ ಅಂತ ಅಂದ್ಬಿಟ್ಟು. ದಟ್ ಈಸ್ ವಾಟ್ ಈಸ್ ಒಮೆಗಾ ವ್ಯಾಲ್ಯೂ ಹಿಯರ್? ಒಮೆಗಾ ಈಸ್ ಈಕ್ವಲ್ಸ್ ಟು 2 pi f. ಇಸ್ ಇಟ್ ರೈಟ್? ನೋಡಿ ಇಲ್ಲಿ ಒಮೆಗಾ ಇಲ್ಲ ಅಂತ ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡೋಣ. ಇಲ್ಲಿ ಡೈರೆಕ್ಟ್ ಫಾರ್ಮುಲಾ ಏನಪ್ಪ ಅದು ಅಂತಂದಾಗ ಒಮೆಗಾ ಈಸ್ ಈಕ್ವಲ್ಸ್ ಟು ವಿ ಕ್ಯಾನ್ ಸೇ ದಟ್ ನೋಡಿ ಇಲ್ಲಿ v is always equals to omega by k ma. Omega by k, but omega is equals to v into k anta baribodu. So 0.75 into what is the speed ma they have given? Speed is equals to 128 alapa, 128. If you do this omega becomes equal to nearly 128 into 0.75 0.75 ಬರುತ್ತನಪ್ಪ ಅಲ್ಲಿ ನಿಮಗೆ. ಸಾರಿ, ಇಲ್ಲಿ ನಿಮಗೆ ಮಿಸ್ ಮಾಡಿದ್ದೀನಿ. 7 ಪಾಯಿಂಟ್ ಸಮಥಿಂಗ್ ಯು ಶುಡ್ ಗೆಟ್ ಇಟ್ ಮಾ. 7 ಪಾಯಿಂಟ್ ಇಲ್ಲಿ ಗೆಟ್ ನಿಯರ್ಲಿ ಎಕ್ಸಾಕ್ಟ್ಲಿ 7.8 ಸಮಥಿಂಗ್ ಬರುತ್ತೆ ಇಲ್ಲಿ. ಸೊ ಇಲ್ಲೂ ಅಷ್ಟೇ ನಿಮಗೆ 7.8 ಸಮಥಿಂಗ್ ಬರುತ್ತೆ. ಸೊ 128 ಇಂಟು 7.8 ಅಂತಂದರೆ ಒಂದ್ಸರಿ ಆಪ್ಷನ್ಸ್ ನೋಡ್ಕೊಂಡ್ಬಿಡೋಣ. ಅವರೇ ಕೊಟ್ಬಿಟ್ಟಿರ್ತಾರೆ ಒಂದ್ಸರಿ ಈಸಿಯಾಗೆ. ನಿಯರ್ಲಿ 1005 ಬರುತ್ತಾರೆ ಎಕ್ಸಾಕ್ಟ್ಲಿ ನಿಮಗೆ. ಅಪ್ರಾಕ್ಸಿಮೇಟ್ಲಿ ವಿಲ್ ಗೆಟ್ 1005 ರೇಡಿಯನ್ ಪರ್ ಸೆಕೆಂಡ್ ಅಂತ ಅಂದ್ಬಿಟ್ಟು. ಸೊ ಸಬ್ಸ್ಟಿಟ್ಯೂಟ್ ದಿಸ್ ಇನ್ ಈಕ್ವೇಶನ್ 1 ಮಾ ಹಿಯರ್. ಈಕ್ವೇಶನ್ 1 ಏನು ಬರುತ್ತಪ್ಪ ಇವಾಗ ನಿಮಗೆ ಆನ್ಸರ್ ನಿಮಗೆ? ಸೊ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? y becomes equals to what is the amplitude value here? 0.02 into sine of k ಅಂತಂದಾಗ 7.8x minus omega ಅಂತಂದರೆ 1005 into t. So if you see the options, we will get 0.02 into sine 7.85x minus 1005 ಅಂತಂದಾಗ ಆಪ್ಷನ್ ಎ ನಾವು ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಗೊತ್ತಾಯ್ತಲ್ಲವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅವರು ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿ.
A table is revolving on its axis. A table is revolving on its axis ಅಂತ ಹೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ. A table is revolving on its axis. At 5 revolution per second here. Frequency they have given 5 per second. 5 per second. ಓಕೆನಾ? ನೆಕ್ಸ್ಟ್ ನೋಡಿ. A second source of frequency 1000 hertz is fixed on the table. ಈ ಟೇಬಲ್ ಮೇಲೆ ಏನು ಮಾಡಿದ್ದಾರೆ ನಿಮಗೆ ಅಂತಂದಾಗ ಅಬ್ಸರ್ವ್ ಮಾಡಿ. ಈ ಟೇಬಲ್ ನಿಮಗೆ ರೊಟೇಟ್ ಆಗ್ತಾ ಇದೆ ರೀ. ರೊಟೇಟ್ ಆಗಿದ್ದಾಗ ನಿಮಗೆ ಒಂದು ಸೌಂಡ್ ನಾವು ಫಿಕ್ಸ್ ಮಾಡಿದ್ದಾರೆ. ಸೌಂಡ್ನ ಫಿಕ್ಸ್ ಮಾಡಿದ್ದಾರೆ. ಓಕೆನಾ? ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ದಿಸ್ ಸೌಂಡ್ ಹಿಯರ್? ಸೊ ಟು ಅವಾಯ್ಡ್ ಕನ್ಫ್ಯೂಷನ್, ನೋಡಿ ಟೇಬಲ್ ಇಸ್ ರೊಟೇಟಿಂಗ್ ನೋಡಿ ಅಲ್ಲಿ ಫ್ರೀಕ್ವೆನ್ಸಿ ಅನ್ನೋದನ್ನ ನಾವು ಹೇಗೆ ತಗೊಳ್ಳೋಣ ಅಂತಂದಿದ್ದಾಗ ಲೆಟ್ ಅಸ್ ಡಿನೋಟ್ ದಿಸ್ ಫ್ರೀಕ್ವೆನ್ಸಿ ಆಸ್ ಎನ್ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ ಟು ಅವಾಯ್ಡ್ ಕನ್ಫ್ಯೂಷನ್ ಇದು ಫ್ರೀಕ್ವೆನ್ಸಿ ಏನಪ್ಪಾ ಇರುತ್ತೆ? ಫ್ರೀಕ್ವೆನ್ಸಿ ಆಫ್ ದ ಸೌಂಡ್ ಹಿಯರ್ ಇಟ್ ಈಸ್ 1000 hertz ಅಂತ ಕೊಟ್ಟಿದ್ದಾರೆ. ಗಾಟ್ ಇಟ್ ಆನ್ ದ ಟೇಬಲ್ ಅಟ್ 70 centimeter ಫ್ರಮ್ ದ ಆಕ್ಸಿಸ್ ನೋಡಿ ಎಷ್ಟು ದೂರದಲ್ಲಿ ಪ್ಲೇಸ್ ಮಾಡಿದ್ದಾರೆ ಅವರು? 70 centimeter ಫ್ರಮ್ ದ ಆಕ್ಸಿಸ್. The minimum frequency heard by a listener standing at a distance from the table will be. What is the minimum frequency heard by a person? ಈ ಟೇಬಲ್ ಇಂದ ಸ್ವಲ್ಪ ದೂರದಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ. ಆ ಮನುಷ್ಯನಿಗೆ ಮಿನಿಮಮ್ ಫ್ರೀಕ್ವೆನ್ಸಿ ಯಾವಾಗ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಗಾಟ್ ಇಟ್ ಸೊ ಅಬ್ಸರ್ವ್ ಮಾಡಿ. ಸೊ ಥಿಂಕ್ ಮಾಡಿ, ಇಲ್ಲಿ ಸೋರ್ಸ್ ಅನ್ನೋದು ರೊಟೇಟ್ ಆಗ್ತಾ ಇರುತ್ತಲ್ಲಪ್ಪ, ಟೇಬಲ್ ರೊಟೇಟ್ ಆಗ್ತಾ ಇದ್ರೆ ಸೋರ್ಸ್ ಅನ್ನೋದು ಸಹ ರೊಟೇಟ್ ಆಗ್ತಾ ಇರುತ್ತೆ. ಅಬ್ಸರ್ವರ್ ಆ ಕಡೆ ಇದ್ದರಿಂದ ನೋಡಿ ಥಿಂಕ್ ಮಾಡಿ ನೀಟಾಗೆ, ಸೋರ್ಸ್ ಅನ್ನೋದು ಯಾವತ್ತೇ ಆಗಲಿ ಅವೇ ಹೋಗ್ತಾ ಇದ್ದಾಗ, ವೆನೆವರ್ ದ ಸೋರ್ಸ್ ಇಸ್ ಮೂವಿಂಗ್ ಅವೇ ಓಕೆನಾ, ದೆನ್ ದ ಪರ್ಸನ್ ಕ್ಯಾನ್ ಹಿಯರ್ minimum frequency. Okay, what is velocity of the observer here? It is equal to 0 alapa. Then what is the velocity of the source? Source velocity ಏನಾಗಿರುತ್ತಪ್ಪ ನಿಮ್ಗೆ ಇಲ್ಲಿ? ಡಿಸ್ಟೆನ್ಸ್ ಅಂದರೆ r ಇಂಟು ಒಮೇಗಾ ಅಂತ ಬರೀಬಹುದು. r ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 70 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಒಮೇಗಾ ಅಂತಂದ್ರೆ 2πf. ಒಮೇಗಾ ಇಸ್ ಈಕ್ವಲ್ಸ್ ಟು 2πf. ಎಫ್ ಅಲ್ಲ, ಇಲ್ಲಿ ನಂಬರ್ ಆಫ್ ರೆವಲ್ಯೂಷನ್ಸ್ ಪರ್ ಸೆಕೆಂಡ್ ಅಂದರೆ ಎನ್ ಅಂತ ತಗೋಬೇಕು. ಓಕೆನಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಏನು ಬರುತ್ತೆ ನಿಮಗೆ, ವೆಲಾಸಿಟಿ ಆಫ್ ದ ಸೋರ್ಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ನೋಡಿ ಇಲ್ಲಿ 0.7 ಇಂಟು 2 ಇಂಟು ಇದನ್ನು 22/7 ಅಂತ ಹೇಳ್ಬೋದಾ? ನೋಡಿ ಇಲ್ಲಿ ಎನ್ ಅಂದರೆ 5. ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್. 0.7 10 ಟೈಮ್ಸ್ ಹೋಗುತ್ತೆ. 10 5 to the 10. So velocity of the source becomes equals to just 22 meter per second ಅಂತ ಹೇಳ್ತಾರೆ. 22 meter per second. So what is the minimum frequency? Minimum frequency ಯಾವಾಗ ಬರುತ್ತಪ್ಪ? when the source is moving away ಅಂತ ಹೇಳ್ತಾರೆ. when the source is moving away from the observer. Therefore we can say that ಇಲ್ಲಿ ನೋಡಿ ಸೌಂಡ್ ಸೋರ್ಸ್ ಅನ್ನೋದು ಯಾವಾಗಲೂ ಸೋರ್ಸ್ ಇಂದ ಅಬ್ಸರ್ವರ್ ಕಡೆಗೆ ಇರುತ್ತಲ್ವಾ? ದಿಸ್ ಇಸ್ ವೆಲಾಸಿಟಿ ಆಫ್ ದ ಸೌಂಡ್. ಸ್ಪೀಡ್ ಆಫ್ ಸೌಂಡ್ ಕೊಟ್ಟಿದ್ದಾರೆ 352 meter per second ಅಂತ ಹೇಳಿದ್ದಾರೆ. ದೇರ್ಫೋರ್ ಬೈ ಡಾಪ್ಲರ್ಸ್ ಎಫೆಕ್ಟ್ apparent frequency is equals to f into v minus vo divided by v minus vs into f ಅಂತ ಹೇಳ್ತಾರೆ. is it right ma? f dash is equals to f into v minus vo divided by v minus vs. ಇಲ್ಲಿ ಸೈನ್ ಕನ್ವೆನ್ಷನ್ಸ್ ನಾವು ಫಾಲೋ ಮಾಡಬೇಕು. ಇಫ್ ದ ಸೋರ್ಸ್ ಈಸ್ ಮೂವಿಂಗ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಸೌಂಡ್, ದೆನ್ ದ ಸೋರ್ಸ್ ಸ್ಪೀಡ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಅಷ್ಟೇ ಅಲ್ಲ, ಇಫ್ ದ ಅಬ್ಸರ್ವರ್ ಈಸ್ ಆಲ್ಸೋ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ಸೌಂಡ್, ದೆನ್ ದ ಸ್ಪೀಡ್ ಆಫ್ ದ ಅಬ್ಸರ್ವರ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಅದೇ ಆಪೋಸಿಟ್ ಆಗಿ ಹೋಗ್ತಾ ಇದ್ರೆ ಮೈನಸ್ ಅಂತ ತಗೋಬೇಕು. ಒಂದ್ಸರಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಸೌಂಡ್ ಅನ್ನೋದು ಟುವರ್ಡ್ಸ್ ರೈಟ್ ಸೈಡ್ ಹೋಗ್ತಾ ಇದೆ, ಅಬ್ಸರ್ವರ್ ಸೋರ್ಸ್ ಅನ್ನೋದು ನಿಮಗೆ ಟುವರ್ಡ್ಸ್ ಲೆಫ್ಟ್ ಹೋಗ್ತಾ ಇದೆ. ಅಂದರೆ ವೆಲಾಸಿಟಿ ಆಫ್ ದ ಸೌಂಡ್ನ ಮೈನಸ್ ತಗೋಬೇಕಾ ಪ್ಲಸ್ ತಗೋಬೇಕಾ? ಮೈನಸ್ ತಾನೇ ತಗೋಬೇಕಾಗಿರೋದು. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು what is f value they have given ma 1000 into what is the speed of the sound, it is 352. Velocity of the observer is equal to 0 divided by velocity of the sound is 352 minus of minus
22 ಅಂತ ಬರುತ್ತೆ. ಸೊ ಎಫ್ ಡ್ಯಾಶ್ ಬಿಕಮ್ಸ್ ಈಕ್ವಲ್ಸ್ ಟು 1000 ಇಂಟು 352 ಡಿವೈಡ್ ಬೈ ಇಲ್ಲಿ ನಿಮಗೆ 374 ಅಂತ ಬರುತ್ತೆ. 352 ಡಿವೈಡ್ ಬೈ 374. therefore is ಎಫ್ ಡ್ಯಾಶ್ ವ್ಯಾಲ್ಯೂ ಹಿಯರ್ 374 ಅಂತಂದ್ರೆ ನಿಯರ್ಲಿ ನಿಮಗೆ 1 ಪಾಯಿಂಟ್ ಬರಲ್ಲ, 0 ಪಾಯಿಂಟ್ ಸಮಥಿಂಗ್ ಅಲ್ಲಿ ಬರುತ್ತೆ, 0.9 ಸಮಥಿಂಗ್ ಅಲ್ಲಿ. ಸೊ ಒಂದ್ಸರಿ ಆಪ್ಷನ್ಸ್ನ ಚೆಕ್ ಮಾಡ್ಕೊಂಡ್ಬಿಡೋಣ. ಯು ಶುಡ್ ಗೆಟ್ ನಿಯರ್ಲಿ ಲೆಸ್ ದ್ಯಾನ್ 1000 ಅಂದರೆ ಆಪ್ಷನ್ ಸಿ ಅಂತ ಡೈರೆಕ್ಟ್ ಟಿಕ್ ಆಗ್ಬೋದಲ್ಲಪ್ಪ ನಿಮಗೆ. ಸೊ ನೀವೇನು ನೆಸೆಸಿಟಿನೇ ಇಲ್ಲ. ಯು ಶುಡ್ ಗೆಟ್ ದ ಆನ್ಸರ್ ಆಸ್ 941 ಹರ್ಟ್ಸ್. ಗೊತ್ತಾಯ್ತಲ್ಲಪ್ಪ? ದಿಸ್ ಇಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ ಹರ್ಡ್ ಬೈ ದ ಅಬ್ಸರ್ವರ್. ಹರ್ಡ್ ಬೈ ದ ಅಬ್ಸರ್ವರ್. ಅರ್ಥ ಇದೆ ಇಲ್ಲಿ? ಕಾನ್ಸೆಪ್ಟ್ ಅರ್ಥ ಇದ್ದಾರೆ ಹೇಗೆ ನಾವು ಮಿಕ್ಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ದಟ್ ಈಸ್ ದ ಅಪ್ಲಿಕೇಶನ್ ಆಫ್ ಡಾಪ್ಲರ್ಸ್ ಎಫೆಕ್ಟ್. ಡಾಪ್ಲರ್ಸ್ ಎಫೆಕ್ಟ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಹಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೀಟಾಗಿ ಅಬ್ಸರ್ವ್ ಮಾಡಿ. ಸರ್ಫೇಸ್ ಟೆನ್ಷನ್ ಆಫ್ ದ ಮೆರ್ಕ್ಯುರಿ ಅಟ್ ಟೆಂಪರೇಚರ್ 20 ಡಿಗ್ರಿ ಸೆಲ್ಸಿಯಸ್ ಈಸ್ 4.65 ಇಂಟು 10 ಪವರ್. ಇಲ್ಲಿ ಆ್ಯಕ್ಚುಲಿ 10 ಪವರ್ -1 ಅಪ್ಪ, ಇಲ್ಲಿ ಮಿಸ್ ಆಗಿದೆ. ಇಲ್ಲಿ ಪ್ಲೀಸ್ ನೋಟ್ ಮಾಡಿ. 10 to the power of -1 Newton per meter. Newton per meter. The atmospheric pressure is 1.01 into 10 power 5 Pascal. The pressure inside a drop of mercury of radius 3.0 millimeter at room temperature will be ಅಂತ ಹೇಳ್ತಾ ಇದ್ದಾರೆ. What is the pressure inside the drop? Inside the drop. So observe this. The pressure inside the drop is equal to atmospheric pressure plus excess pressure ಅಂತ ಹೇಳ್ತಾರೆ. excess pressure. ಗೊತ್ತಾದ ಹೇಳಿದೇನು ಅಂತ ಅಂದ್ಬಿಟ್ಟು ಪ್ಲೀಸ್ ಅಬ್ಸರ್ವ್ ಮಾಡಿ. ಪ್ರೆಷರ್ ಇನ್ಸೈಡ್ ಈಸ್ ಈಕ್ವಲ್ ಟು ಔಟ್ಸೈಡ್ ಪ್ರೆಷರ್ P0 ಪ್ಲಸ್ ಲಿಕ್ವಿಡ್ ಡ್ರಾಪ್ ತಾನೆ ಅವ್ರು ಹೇಳ್ತಾರೆ ನಿಮಗೆ. ಇಟ್ ಈಸ್ ಲಿಕ್ವಿಡ್ ಡ್ರಾಪ್ ಇದು ಬಬಲ್ ಅಲ್ಲ. ಬಬಲ್ ಅಂತ ಮೆನ್ಷನ್ ಮಾಡಿಲ್ಲ ಅವರು, ಡ್ರಾಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಫಾರ್ ಎ ಡ್ರಾಪ್ ಎಕ್ಸಸ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು 2T/R ಅಂತ ಹೇಳ್ತಾರೆ. 2T/R. ಗಾಟ್ ಇಟ್ ಮಾ? ಸೊ ಸಿಂಪ್ಲಿಫೈ ಮಾಡಿ. ಇಲ್ಲಿ ಪ್ರೆಷರ್ ಇನ್ಸೈಡ್ ಇಸ್ ಈಕ್ವಲ್ ಟು ಎಕ್ಸಸ್ ಪ್ರೆಷರ್ ಅಟ್ಮಾಸ್ಫರಿಕ್ ಪ್ರೆಷರ್ ಬಂದ್ಬಿಟ್ಟು 1.01 ಇಂಟು 10 to the power of 5 ಪ್ಲಸ್ 2 ಇಂಟು ವಾಟ್ ಇಸ್ ಸರ್ಫೇಸ್ ಟೆನ್ಷನ್ ವ್ಯಾಲ್ಯೂ ಹಿಯರ್ 4.65 ಇಂಟು 10 to the power of -1 whole divided by capital R. What is the radius of the drop? They have given 3 into 10 to the power of -3. Understanding ma? So think ಮಾಡಿ ಇಲ್ಲಿ 3 1 ಇದು ನಿಯರ್ಲಿ 3 ಟೈಮ್ಸ್ ಹೋಗುತ್ತೆ ನಿಮಗೆ. 4.65 ಇಂಟು 2 ಅಂದರೆ 9 ಅಂತ ತಗೋಬಹುದು. 9/3 ಅಂದರೆ 3 ಅಂತ ತಗೋಬಹುದಲ್ಲಪ್ಪ ನಮಗೆ. ಸೊ ನಿಯರ್ಲಿ 3 ಟೈಮ್ಸ್ ಇಲ್ಲ 3.1 ಟೈಮ್ಸ್ ಏನೋ ಹೋಗಿರುತ್ತೆ. ಲೆಟ್ ಇಟ್ ಬಿ. ಸೊ ಥಿಂಕ್ ಅಬೌಟ್ ದಿಸ್ ಮಾ ಹಿಯರ್. ಥಿಂಕ್ ಮಾಡಿ ಇಲ್ಲಿ ಎಷ್ಟು ಬರಬಹುದು ಆನ್ಸರ್ ಅಂತಂದ್ಬಿಟ್ಟು. ನಿಮಗೆ 10 ಪವರ್ -3 ಮೇಲೆ ಹೋದರೆ ನಮಗೆ 10 ಪವರ್ +3 ಆಗಿರುತ್ತೆ. +3 ಆಯಿತು ಅಂತಂದರೆ ಹೌ ಮಚ್ ವಿಲ್ ಬಿ ದ ಆನ್ಸರ್ ಮಾ ಹಿಯರ್? ಸೊ ಅಬ್ಸರ್ವ್ ದಿಸ್. PI ಈಸ್ ಈಕ್ವಲ್ ಟು 1.01 ಇಂಟು 10 to the power of 5 ಪ್ಲಸ್ 3 ಇಂಟು 10 to the power of -1 ಪ್ಲಸ್ 3 ಅಂತಂದಾಗ +2 ಅಂತ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಬಾ? ಸೊ ಹೇಗೆ ಬರುತ್ತೆ ಇಲ್ಲಿ ಆನ್ಸರ್ ನಿಮ್ಗೆ? ಇಲ್ಲಿ +2 ಅಂತಂದಿದ್ದಾಗ ವಾಟ್ ವಿಲ್ ಬಿ ದ ಆನ್ಸರ್ ಹಿಯರ್? ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಆಪ್ಷನ್ಸ್ನ ಯಾವುದು ಹತ್ತಿರದಲ್ಲಿದ್ದರೆ ಅದನ್ನು ಹಾಕೋಣ. ಗಾಟ್ ಇಟ್ ಮಾ? 1.32 1.01 ಇಂಟು 10 ಪವರ್ 5 ಅಂತ ಹೇಳಿದ್ದಾರೆ. ಸೊ ಪ್ಲೀಸ್ ಚೆಕ್ ಮಾಡಿ ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ದೀವ ಅಂತ ಅಂದ್ಬಿಟ್ಟು. 2T ಅಂತಂದರೆ 4.65 ಇಂಟು 10 10 ತಗೊಂಡ್ರೆ ನಮಗೆ ಬರಬಹುದು, ಇಲ್ಲ ಅಂದರೆ ಇಲ್ಲ. ಓಕೆ 10 ಅಂತಲೇ ಹಾಕೊಂಡು ಮಾಡೋಣಿರಿ. ಒಂದು ನಿಮಿಷ 10 ಅಂತಲೇ ಹಾಕೋಣ, ಏನು ಬರುತ್ತೆ ಅಂತ ನೋಡೋಣ. ಅಂಡರ್ಸ್ಟ್ಯಾಂಡಿಂಗ್ ಮಾ? 10 ಪವರ್ 1 ಅಂತಂದರೆ ಯು ಶುಡ್ ಗೆಟ್ ದ ಆನ್ಸರ್ ಆ್ಯಸ್ 3 ಇಂಟು 10 ಪವರ್ 4 ಅಂತ ಬರುತ್ತೆ. ಎಸ್ ಮಾ. 1.01 ಇಂಟು 10 to the power of 5 ಪ್ಲಸ್ ಇಲ್ಲಿ ನಿಮಗೆ 0.3 ಇಂಟು 10 to the power of 5 ಅಂತ ಹಾಕ್ಬೋದು. Therefore pressure inside is equals to
1.31 into 10 to the power of 5 Newton per meter square. ಎಸ್ ಮಾ, ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ. ಅದು 10 ಪವರ್ -1 ಅಲ್ಲ, 10 ಇದು. ಯಾಕಂದರೆ ಆಪ್ಷನಲ್ಲಿ ನಿಮಗೆ 1.32 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ವಿಲ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಗೊತ್ತಾಯ್ತಲ್ವಾ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಚೆಕ್ ದ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ ಅವರು ನಮಗೆ ಮೆನ್ಷನ್ ಮಾಡಿದ್ದಾರೆ. ಓಕೆಮಾ, ನೋಡಿ ಇಲ್ಲಿ ಎ ಮೀಟರ್ ಲಾಂಗ್ ಟ್ಯೂಬ್ ಓಪನ್ ಅಟ್ ಒನ್ ಎಂಡ್ ವಿತ್ ಎ ಮೂವಬಲ್ ಪಿಸ್ಟನ್ ಅಟ್ ದ ಅದರ್ ಎಂಡ್ ಅಂತ ಹೇಳಿದಾರಪ್ಪ. ಮೂವಬಲ್ ಪಿಸ್ಟನ್ ಅದರ್ ಎಂಡ್ shows resonance with a fixed frequency source. A tuning fork of frequency, what is the frequency of tuning fork ma? 340 hertz anta ಹೇಳ್ತಾ ಇದ್ದಾರೆ. When the tube length is 25.5 centimeter and 79.3 centimeter. ನೋಡಿ ಇಲ್ಲಿ first resonating length is equals to 25.5 centimeter. Second resonating length is equals to 79.3 centimeter ಅಂತ ಹೇಳ್ತಾ ಇದ್ದಾರೆ. ಓಕೆನಾ. The speed of the sound in air at the temperature of the experiment is, we have to find out what is the speed of the sound. ನೋಡಿ ಇಲ್ಲಿ ರೆಸೊನೇಟಿಂಗ್ ಲೆಂತ್ ಆಫ್ ದ ಏರ್ ಕಾಲಮ್ಸ್ ನಮಗೆ ಕೊಟ್ಟಿದ್ದಾಗ, ಫ್ರೀಕ್ವೆನ್ಸಿ ಆಫ್ ದ ಟ್ಯೂನಿಂಗ್ ಫೋರ್ ನಮಗೆ ಕೊಟ್ಟಿದ್ದಾಗ, ವೆಲಾಸಿಟಿ ಆಫ್ ದ ಸೌಂಡ್ ಬಿಕಮ್ಸ್ ಈಕ್ವಲ್ಸ್ ಟು 2f into L2 minus L1 ಅಂತ ಬರೀಬಹುದು. 2f into L2 minus L1. So substitute the values ma here. 2 into f ಅಂತಂದಾಗ 340 into what is L2 value ma here 79.3 minus L1 ಅಂತಂದ್ರೆ 25.5 ಅಂತ ಹೇಳ್ಬೋದು. ಸೊ ಇಫ್ ಯು ಮಲ್ಟಿಪ್ಲೈ ದಿಸ್ ವ್ಯಾಲ್ಯೂ ಮಾ ಕೇರ್ಫುಲಿ, ನಿಮಗೆ 79.3 ಸೆಂಟಿಮೀಟರ್ಸ್ ಅಲ್ವಾ. ಸೆಂಟಿಮೀಟರ್ನ ಮೀಟರ್ಗೆ ಮಸ್ಟ್ ಅಂಡ್ ಶುಡ್ ಕನ್ವರ್ಟ್ ಮಾಡಲೇಬೇಕು, ಇಲ್ಲ ಅಂದರೆ ಹೊಗೆ ಹಾಸ್ಕೊಂಡ್ಬಿಡ್ತೀರಾ. ಓಕೆನಾ. 10 ಪವರ್ -2. ಸೊ ಮಲ್ಟಿಪ್ಲೈ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳಿ ನಿಮಗೆ. ವೆಲಾಸಿಟಿ ಆಫ್ ದ ಸೌಂಡ್ ಬಿಕಮ್ಸ್ ನಿಯರ್ಲಿ 2 into 340 ಅಂತಂದರೆ 680 ಬರುತ್ತೆ. 680 into 10 ಪವರ್ -2 ಅಂತಂದರೆ 6.8 ಬರುತ್ತೆ. 6.8 ಇಂಟು ನೋಡಿ ಇಲ್ಲಿ 79.3 minus 25.5 ಅಂತಂದರೆ ನಿಯರ್ಲಿ ನಿಮಗೆ 53.8 ಅಂತ ಬರುತ್ತಪ್ಪ ಇಲ್ಲಿ ನಿಮಗೆ. 6.8 into 53.8. If you multiply both of this here, you will get nearly 360 something ಬರುತ್ತಪ್ಪ ಇಲ್ಲಿ. 360 something you will get it. ಸೊ ಇಲ್ಲಿ can go with ಆಪ್ಷನ್ ಎ. ಆಪ್ಷನ್ನ ಎ ಗೊತ್ತಾಯ್ತಲ್ಲಪ್ಪ ಇಲ್ಲಿ. ಇಲ್ಲಿ ನೋಡಿ ಇಲ್ಲಿ 7 5 6.8 7 ತಗೋಬೋದು. 7 5 350 360ಗಿಂತ ಜಾಸ್ತಿ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ನ ಎ. ಆಪ್ಷನ್ನ ಎ ಗೊತ್ತಾಯ್ತಲ್ಲ ಫಾರ್ಮುಲಾ ನಿಮಗೆ. ಯಾವಾಗಾದರೆ ನಿಮಗೆ ರೆಸೊನೇಟಿಂಗ್ ಏರ್ ಕಾಲಮ್ ಲೆಂತ್ ನಿಮಗೆ ಕೊಟ್ಟಿರ್ತಾರೋ, ವೆಲಾಸಿಟಿ ಆಫ್ ದ ಸೌಂಡ್ ಇಸ್ ಈಕ್ವಲ್ಸ್ ಟು 2f into L2 minus L1. ಗಾಟ್ ಇಟ್ ಮಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೋಡಿ, ಎ ಫಿಕ್ಸ್ಡ್ ಸಿಲಿಂಡ್ರಿಕಲ್ ವೆಸಲ್ ಈಸ್ ಫಿಲ್ಡ್ ವಿತ್ ವಾಟರ್ ಅಪ್ ಟು ಎ ಹೈಟ್ h ಅಂತ ಹೇಳ್ತಾ ಇದ್ದಾರೆ. ದರ್ ಈಸ್ ಎ ವೆಸಲ್ ವಿಚ್ ಈಸ್ ಫಿಲ್ಡ್ ವಿತ್ ವಾಟರ್ ಟು ಎ ಹೈಟ್ ಈಕ್ವಲ್ ಟು ಕ್ಯಾಪಿಟಲ್ H ಅಂತ ಹೇಳಿದ್ದಾರೆ. ಟು ಎ ಹೈಟ್ H ಈಕ್ವಲ್ ಟು ಕ್ಯಾಪಿಟಲ್ H. ಗಾಟ್ ಇಟ್ ಮಾ. A hole is bored in the wall at a depth h from the free surface ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ a hole is bored ಮಾ, a small hole ನಿಮಗೆ ಮಾಡಿದ್ದಾರೆ. at a height from the free surface ಅಂತಂದಾಗ small h ಅಂತ ಕೊಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಮಾ. for maximum horizontal range the h should be. ಓಕೆನಾ. ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್ ಅಂದರೆ ಏನಪ್ಪ ಅಲ್ಲಿ ಅಂತಂದಾಗ ನೋಡಿ, ಇಲ್ಲಿಂದ ಬರ್ತಾ ಇರತಕ್ಕಂಥ ವಾಟರ್ ಅನ್ನೋದು ತುಂಬ ದೂರದಲ್ಲಿ ಹೋಗಿ ಗ್ರೌಂಡ್ಗೆ ತಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ಪೀಡ್ ಏನಾಗಿರುತ್ತೆ ಇಲ್ಲಿ, ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 2gh ಅಂತ ಹೇಳ್ಬೋದು. ಸೊ ಫ್ರಮ್ ಹಿಯರ್ ಟು ಹಿಯರ್ ವಾಟ್ ಈಸ್ ದ ವ್ಯಾಲ್ಯೂ ಮಾ, h ಮೈನಸ್ ಸ್ಮಾಲ್ h ಅಂತ ತಗೊಳ್ತೀರಾ. ಸೊ ವಾಟ್ ಇಸ್ ದ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್ ಹಿಯರ್ ಅಂತಂದಾಗ ಇಸ್ ಈಕ್ವಲ್ ಟು ರೂಟ್ ಆಫ್ 2 into h minus small h by g ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದ ರೇಂಜ್ ಮಾ ಹಿಯರ್, ರೇಂಜ್ ಇಸ್ ಈಕ್ವಲ್ಸ್ ಟು ವೆಲಾಸಿಟಿ ಇಂಟು ಟೈಮ್. ಸ್ಪೀಡ್ ಅಂತಂದಾಗ ರೂಟ್ ಆಫ್ 2gh ಇಂಟು ರೂಟ್ ಆಫ್ 2 into h minus h divided by g. So if you multiply, this is the range value ma, this is the range value. But for maximum range, ನಾನು ಸುಮ್ಮನೆ ಇಲ್ಲಿ ಹಿಂಟ್ ಕೊಟ್ಟಿರ್ತೀನಿ ನೋಡಿ.
ಮ್ಯಾಕ್ಸಿಮಮ್ ರೇಂಜ್ ಬೇಕು ಅಂತಂದಿದ್ದಾಗ ಫಾರ್ ಮ್ಯಾಕ್ಸಿಮಮ್ ರೇಂಜ್ we have to differentiate this range with respect to height. ಡಿಫರೆನ್ಷಿಯೇಟ್ ಮಾಡಿ ಈಕ್ವೇಟೆಡ್ ಟು 0 ನೀವು ಮಾಡಿದ್ದಾಗ ನಿಮಗೆ h ಅನ್ನೋದು ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು ಎಕ್ಸಾಕ್ಟ್ಲಿ h/2 ಅಂತ ಬರುತ್ತೆ. ದಿಸ್ ಆಲ್ಸೋ ಒನ್ ಆಫ್ ದ ಶಾರ್ಟ್ಕಟ್ ರಿಲೇಷನ್. ನೀವೇನು ಡಿಫರೆನ್ಷಿಯೇಟ್ ಮಾಡಬೇಕಾಗಿಲ್ಲ, ಸಿಂಪಲ್ ರೀ. ಹೆಚ್ ಹೈಟ್ ವಾಟರ್ ಅನ್ನೋದು ಫಿಲ್ ಆಗಿದ್ರೆ ಮ್ಯಾಕ್ಸಿಮಮ್ ರೇಂಜ್ಗೆ ಬರಬೇಕು ವಾಟರ್ ಅಂತಂದಿದ್ದಾಗ ಹೋಲಿಂದ ಆ ಹೋಲ್ ಅನ್ನೋದು ಎಕ್ಸಾಕ್ಟ್ಲಿ ಹಾಫ್ ಆಫ್ ದ ಹೈಟ್ ಆಫ್ ದ ವಾಟರ್ ಅಲ್ಲಿ ಇರಬೇಕು ಅಂತ ನೆನಪಿಟ್ಕೊಂಡ್ರೆ ಸಾಕು. ದಿಸ್ ಆಪ್ಷನ್ ಸಿ. ಗೊತ್ತಾಗಿದಲ್ಲಪ್ಪ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಸಿಂಪ್ಲಿಫೈ. See the next problem, what they have given to us. ನೋಡಿ ಇಲ್ಲಿ, a certain number of spherical drops of a liquid of radius r coalesce ಅಂತಂದ್ರೆ ಕಂಬೈನ್ಡ್ ಮಾಡಿದಾಗ to form a big drop of radius capital R ಅಂತ ಹೇಳಿದ್ದಾರೆ. and volume V. If T is a surface tension of the liquid, then what is the energy released? They're asking us to calculate here. ನೋಡಿ ಇಲ್ಲಿ ಎನರ್ಜಿ ರಿಲೀಸ್ಡ್ ಫಾರ್ಮುಲಾ ಏನು ಅಂತಂದಾಗ, see here, tension into change in area. ಎನರ್ಜಿ ರಿಲೀಸ್ ಆಗತ್ತಾ, ಎನರ್ಜಿ ಅಬ್ಸಾರ್ವ್ ಆಗತ್ತಾ ಎಲ್ಲ ನಾವೇನು ನೋಡ್ಕೊಳ್ಳೋಣ. ಓಕೆ, ವಾಟ್ ಈಸ್ ಎನರ್ಜಿ ರಿಲೀಸ್? ಟಿ ಇಂಟು ಚೇಂಜ್ ಇನ್ ಏರಿಯಾ ಹಿಯರ್. ನೋಡಿ, ಯಾವತ್ತೇ ಆಗಲಿ ಸ್ಮಾಲರ್ ಡ್ರಾಪ್ಸ್ ಇಂದ ಬಿಗ್ಗರ್ ಡ್ರಾಪ್ಸ್ ಕಂಪೇರ್ ಮಾಡಿದ್ದಾಗ ಸರ್ಫೇಸ್ ಏರಿಯಾ ಆಫ್ ದಿಸ್ ಸ್ಮಾಲರ್ ಡ್ರಾಪ್ಸ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ದ ಸರ್ಫೇಸ್ ಏರಿಯಾ ಆಫ್ ದ ಬಿಗ್ಗರ್ ಡ್ರಾಪ್. ಓಕೆನಾ? ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಟಿ ಇಂಟು n ನಂಬರ್ ಆಫ್ ಡ್ರಾಪ್ಸ್. ವಾಟ್ ಇಸ್ ಏರಿಯಾ ಆಫ್ ಈಚ್ ಡ್ರಾಪ್ ಇಯರ್? 4 pi ಸ್ಮಾಲ್ ಆರ್ ಸ್ಕ್ವೇರ್ ಅಂತ ಬರೀಬಹುದಲ್ವಾ? ಓಕೆ, ಮೈನಸ್ ಇಲ್ಲಿ 4 pi ಇಂಟು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂತ ಬರೀಬಹುದು. ಇಸ್ ಇಟ್ ರೈಟ್ ಹಿಯರ್? Therefore, we can say energy E is equal to T into 4 pi ನಾನು ಕಾಮನ್ ತೆಗೆದಿದ್ದೀನಿ ಅಂತಂದಾಗ ವಿಲ್ ಗೆಟ್ n into r square minus capital R square. Let it be equation 1. ಗೊತ್ತಾಯ್ತಲ್ಲ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ಹಿಯರ್, ಯಾವಾಗಾದ್ರೆ n ನಂಬರ್ ಆಫ್ ಡ್ರಾಪ್ಸ್ ಅನ್ನೋದು ಕಂಬೈನ್ ಮಾಡಿ ಬಿಗ್ಗರ್ ಡ್ರಾಪ್ ಬಂದಿರ್ತೀವೋ ಆವಾಗ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದ ಬಿಗ್ಗರ್ ಡ್ರಾಪ್ ಹಿಯರ್? Volume of the bigger drop is always equals to n times the volume of the smaller drop ಅಂತ ಹೇಳ್ತಾರೆ. So 4/3 pi capital R cube is equals to n into 4/3 pi small r cube ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. Therefore, see here, 4/3 pi will get cancel here. So capital R cube is equals to n into small r cube ಅಂತ ಹೇಳ್ತಾ ಇದೀವಿ. ಬಟ್ ನೋಡಿ, ಈಕ್ವೇಶನ್ 1 ಅಲ್ಲಿ ನಿಮಗೆ ಏನು ಬರುತ್ತೆ? ನಿಮಗೆ ಇಲ್ಲಿ n ಇಂಟು ಆರ್ ಸ್ಕ್ವೇರ್ ಅಂತ ಇದೆ. ಸೊ ಹೌ ಕ್ಯಾನ್ ಯು ರೈಟ್ ಹಿಯರ್? ಹೇಗೆ ಬರೀಬಹುದು ಅಂತಂದಿದ್ದಾಗ ಅಬ್ಸರ್ವ್ ದಿಸ್. ಕ್ಯಾಪಿಟಲ್ ವಿ ಆಪ್ಷನ್ಸ್ ನೋಡಿ, ಇಲ್ಲಿ ಕ್ಯಾಪಿಟಲ್ ವಿ ಅಲ್ಲಿ ಇದೆ. ಕ್ಯಾಪಿಟಲ್ ವಿ ಅಂದ್ರೆ ಏನಪ್ಪ? ವಾಲ್ಯೂಮ್ ಆಫ್ ದ ಬಿಗ್ಗರ್ ಡ್ರಾಪ್. ಇಸ್ ಇಟ್ ರೈಟ್? ನಮ್ಗೆ ಬೇಕಾದ್ರೆ n ಇಂಟು ಆರ್ ಸ್ಕ್ವೇರ್ ಅಪ್ಪ. ದೇರ್ಫೋರ್ ಆರ್ ಕ್ಯೂಬ್ ಡಿವೈಡ್ ಬೈ ಸ್ಮಾಲ್ ಆರ್ ಇಸ್ ಈಕ್ವಲ್ಸ್ ಟು n ಇಂಟು ಆರ್ ಸ್ಕ್ವೇರ್ ಅಂತ ಬರುತ್ತೆ. ನಾವು ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 1 ಹಿಯರ್. Equation 1 implies energy E is equals to surface tension T into 4 pi into n into small r square ಅಂತಂದ್ರೆ r cube divide by small r minus ಏನಪ್ಪ ಇಲ್ಲಿ r square ಅಂತ ಕೊಟ್ಟಿದ್ದಾರೆ. ಮೈನಸ್ r square. Got the point here? So please observe ಮಾಡಿ. ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಆಫ್ ದ ಬಿಗ್ಗರ್ ಡ್ರಾಪ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ ಇವಾಗ ಅಂತಂದರೆ ಇಲ್ಲಿ ಮಲ್ಟಿಪ್ಲೈ ಬೈ 3 ಡಿವೈಡ್ ಬೈ 3 ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಇ ಬಿಕಮ್ಸ್ ಈಕ್ವಲ್ಸ್ ಟು 4 pi t ಇಂಟು 3. ಕರೆಕ್ಟಪ್ಪ? 4 pi t ಇಂಟು 3. ನೋಡಿ ಇಲ್ಲಿ 4 pi t ಇಂಟು 3 ಹಾಗೆ ಇರಲಿ. ಬೈ ಒಂದು ನಿಮಿಷ. See here, t ಇಂಟು ಇಲ್ಲಿ 4 pi r ಕ್ಯೂಬ್ ನ ಕಾಮನ್ ತೆಗೆದ್ರೆ ಏನಪ್ಪ ಆಗಿರುತ್ತೆ? ಇಲ್ಲಿ 1 ಬೈ ಸ್ಮಾಲ್ ಆರ್ ಮೈನಸ್ 1 ಬೈ ಕ್ಯಾಪಿಟಲ್ ಆರ್ ಆಗಿರುತ್ತಲ್ವಾ? ಇಂಟು 3 ಹಾಗೆ ಇರಲಿ. ನೋಡಿ ಇಲ್ಲಿ ಬೈ 3 ಇಂಟು 3 ಅಂತ ಇರುತ್ತೆ. ಸೊ ಥಿಂಕ್ ಮಾಡಿ, ಇಲ್ಲಿ ವಾಟ್ ಈಸ್ ದಿಸ್ 4/3 pi ಇಂಟು ಕ್ಯಾಪಿಟಲ್ ಆರ್ ಕ್ಯೂಬ್ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ವಿ ತಾನೆ ಇಲ್ಲಿ.
So energy E becomes equals to 3V into capital T into 1 by small r minus 1 by capital R anta ಹೇಳ್ತಾರೆ. Got it ma? So what is the option we can say ma here? 3VT into 1 by small r minus 1 by capital R. And remember that ಯಾವಾಗಾದ್ರೆ ನಿಮಗೆ n ನಂಬರ್ ಡ್ರಾಪ್ಸ್ ನೀವು ಕಂಬೈನ್ಡ್ ಆಗಿ ಕೊಲೈಸ್ ಮಾಡಿಬಿಟ್ಟು ಬಿಗ್ಗರ್ ಡ್ರಾಪ್ ಫಾರ್ಮ್ ಆಗಿರುತ್ತೋ ಅವಾಗ ಎನರ್ಜಿ ಅನ್ನೋದು ರಿಲೀಸ್ ಆಗಿರುತ್ತೆ. ಬಿಕಾಸ್ ಎನರ್ಜಿ ಆಫ್ ದ ಸ್ಮಾಲರ್ ಡ್ರಾಪ್ಸ್ ವಿಲ್ ಆಲ್ವೇಸ್ ಬಿ ಗ್ರೇಟರ್ ದ್ಯಾನ್ ಎನರ್ಜಿ ಆಫ್ ದ ಬಿಗ್ಗರ್ ಡ್ರಾಪ್ ಅಂತ ನೆನಪಿಟ್ಕೊಳ್ಳಿ. ಓಕೆನಾ? ದರ್ಫೋರ್ ವಿ ಕ್ಯಾನ್ ಸೇ ಆಪ್ಷನ್ ಸಿ. ಆಪ್ಷನ್ ಸಿ. ಅರ್ಥ ಇದಲ್ಲವಾ ಹೇಳ್ತಾ ಇರೋದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಪ್ಲೀಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ದೇ ಹ್ಯಾವ್ ಗಿವೆನ್ ಟು ಅಸ್. ಅಬ್ಸರ್ವ್ ಮಾಡಿ ಇಲ್ಲಿ. What they have given ma? A homogeneous solid cylinder of length L ma. What is the solid cylinder of length L and cross sectional area A by 5 is immersed such that it floats with its axis vertical at the liquid interface anta ಹೇಳ್ತಾ ಇದ್ದಾರೆ. liquid interface with L by 4 with L by 4. Okay, observe ಮಾಡಿ. L by 4 length ನಿಮಗೆ 2D ಡೆನ್ಸಿಟಿ ಇರತಕ್ಕಂಥ ಲಿಕ್ವಿಡ್ ಅಲ್ಲಿದೆ. ಇನ್ನು 3L/4 ಲೆಂತ್ ಅನ್ನೋದು D ಡೆನ್ಸಿಟಿ ಇರತಕ್ಕಂಥ ಲಿಕ್ವಿಡ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಮೈ ಹಿಯರ್. ದೆನ್ ಒನ್ ಮೋರ್ ಥಿಂಗ್ ನೋಡಿ. ದೆನ್ ಸರ್ ಲಿಕ್ವಿಡ್ ಆಸ್ ಶೋನ್ ಇನ್ ದ ಫಿಗರ್. ದ ಲೋಯರ್ ಡೆನ್ಸಿಟಿ ಲಿಕ್ವಿಡ್ ಈಸ್ ಓಪನ್ ಟು ಅಟ್ಮಾಸ್ಫಿಯರ್ ಹ್ಯಾವಿಂಗ್ ಪ್ರೆಷರ್ P0. Then density D0 of the solid will be. What is the density of the solid they have given ma? D0 ಅಂತ ಮೆನ್ಷನ್ ಮಾಡಿದ್ದಾರೆ. D0. ಓಕೆನಾ? D0 ನಾನು ಫೈಂಡ್ ಔಟ್ ಮಾಡಬೇಕು. ಓಕೆ, ಇನ್ ಟರ್ಮ್ಸ್ ಆಫ್ ಡಿ ಮಾ, ಇನ್ ಟರ್ಮ್ಸ್ ಆಫ್ ಡಿ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ಮಾ ಹಿಯರ್? ನೋಡಿ, ಇಲ್ಲಿ ಫ್ಲೋಟ್ ಆಗ್ತಾ ಇದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ಲಾ ಆಫ್ ಫ್ಲೋಟೇಷನ್ ಮಾ, ಅಕಾರ್ಡಿಂಗ್ ಟು ಲಾ ಆಫ್ ಫ್ಲೋಟೇಷನ್, ಅಕಾರ್ಡಿಂಗ್ ಲಾ ಆಫ್ ಫ್ಲೋಟೇಷನ್ ಏನು ಹೇಳ್ಬೋದು ನಾವು ಅಂತಂದಾಗ ನೋಡಿ, ವೆಯ್ಟ್ ಆಫ್ ದ ಬಾಡಿ ಅನ್ನೋದು ಯಾವಾಗಾದ್ರೆ ಫೋರ್ಸ್ ಆಫ್ ಬಯಾನ್ಸಿ ಆಫ್ ದ ಫಸ್ಟ್ ಲಿಕ್ವಿಡ್ ಪ್ಲಸ್ ಫೋರ್ಸ್ ಆಫ್ ಬಯಾನ್ಸಿ ಆಫ್ ದ ಸೆಕೆಂಡ್ ಲಿಕ್ವಿಡ್ ಎರಡು ಬ್ಯಾಲೆನ್ಸ್ ಮಾಡುತ್ತೋ ಆವಾಗ ಆ ಲಿಕ್ವಿಡ್ ಅನ್ನೋದು ಫ್ಲೋಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ದೇರ್ ವಾಟ್ ಈಸ್ ದ ಎಮ್ ವ್ಯಾಲ್ಯೂ ಹಿಯರ್? ಎಮ್ ಏನಂತ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ? ಏರಿಯಾ. ಇಸ್ ಇಟ್ ರೈಟ್ ಮಾ? A/5 ಯಾಕೆ ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ? ಏರಿಯಾ ಅನ್ನೋದು ನಿಮಗೆ ಲೆಟಸ್ ಎ ಅಂತಾನೆ ತಗೊಳ್ಳೋಣಪ್ಪ ಇಲ್ಲಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಮಾ ಹಿಯರ್? ಲೆಟಸ್ ಸೇ ದಿಸ್ ಇಸ್ ಎ ಮಾ. ಇಸ್ ನಾಟ್ A/5. let it be A. let it be A. Okay, now simplify this value here. ಏನು ಬರುತ್ತೆ ನೋಡಿ ಇಲ್ಲಿ. How can you write the mass of the cylinder ma? Mass of the cylinder can be written as density of the cylinder into volume into G is equal to what is the force of buoyancy exerted the first liquid ಮೇಲೆ really. So density of the first liquid into what is the volume of the cylinder inside the first liquid here ಅಂತಂದಾಗ volume of the cylinder in first liquid into G plus ಇಲ್ಲಿ ನಿಮಗೆ ಡೆನ್ಸಿಟಿ ಬಂದ್ಬಿಟ್ಟು ನಿಮಗೆ 2D ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಇನ್ಸೈಡ್ ದ ಸೆಕೆಂಡ್ ಲಿಕ್ವಿಡ್ ಇಂಟು G ಅಂತ ಬರೀಬಹುದು. ಓಕೆನಾ? ನಾವು ಸಿಂಪ್ಲಿಫೈ ಮಾಡೋಣ. D0 into what is the volume of the cylinder? A into L into G is equal to, observe ಮಾಡಿ, volume of the cylinder in the first liquid ಏನಪ್ಪಾ ಆಗಿರುತ್ತೆ ನಿಮ್ಗೆ ಇಲ್ಲಿ 3L/4 into A ಅಂತ ಬರೀಬಹುದಲ್ವಾ ವಾಲ್ಯೂಮ್ ನ ನಾವು. ಸೊ see here, D into 3/4 L ಲೆಂತ್ ಪಾ ಇದು into A into G plus 2D into L/4 into A into G. ನೋಡಿ ಇಲ್ಲಿ AG ಅನ್ನೋದು ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಏನಪ್ಪ ಹೇಳಿದಿರುತ್ತೆ ಇಲ್ಲಿ? D0 into L is equal to 3/4 D into L plus 2 ಅಲ್ಲಪ್ಪ ನಿಮ್ಗೆ ಇಲ್ಲಿ ಬರುತ್ತೆ ಇಲ್ಲೇ. ಸೊ ಏನಪ್ಪ ಬರುತ್ತೆ ನಮ್ಗೆ ಇಲ್ಲಿ? ಇಲ್ಲ, ಕ್ಯಾನ್ಸಲ್ ಮಾಡಬೇಡಿ, ಹಾಗೇ ಇರಲಿ, ಈಸಿ ಆಗುತ್ತೆ ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ. ಸೊ ವಿ ಕ್ಯಾನ್ ಸೇ ದಟ್ ಇದು ನಿಮಗೆ 4. ವಿ ಕ್ಯಾನ್ ಸೇ ದಟ್ 2DL/4. ಓಕೆ, ಇಲ್ಲಿ L will get cancel. Therefore D0 becomes equals to ಏನಪ್ಪ 3 + 2 5 ಅಲ್ವಾ. ಸೊ 5/4 into
ಡಿ ಅಂತ ಬರೀಬಹುದು. ದಟ್ ಈಸ್ ಡೆನ್ಸಿಟಿ ಆಫ್ ದ ಸಾಲಿಡ್ ಸಿಲಿಂಡರ್ ಇಸ್ ಈಕ್ವಲ್ಸ್ ಟು 5/4 ದ ಡೆನ್ಸಿಟಿ ಡಿ ಅಂತ ಹೇಳ್ತಾ ಇದ್ದೀವಿ, ಡೆನ್ಸಿಟಿ ಆಫ್ ದ ಫಸ್ಟ್ ಲಿಕ್ವಿಡ್. ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ ಎ ಅರ್ಥ ಆಯ್ತಪ್ಪ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಲಾ ಆಫ್ ರೊಟೇಷನ್ ಚೆನ್ನಾಗಿ ನೆನ್ಬಿಟ್ಕೊಳ್ಳಿ. ಒಂದು ಬಾಡಿ ಅನ್ನೋದು ಫ್ಲೋಟ್ ಆಗ್ತಾ ಇದೆ ಅಂತಂದ್ರೆ ಅದ್ರ ವೆಯ್ಟ್ ಅನ್ನೋದು ಫೋರ್ಸ್ ಆಫ್ ಬಯಾನ್ಸಿಗೆ ಈಕ್ವಲ್ ಆಗಿರಬೇಕು. ಓಕೆನಾ ರೀ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ, ಅಬ್ಸರ್ವ್ ಮಾಡಿ. ದ ಮಿನಿಮಮ್ ಹಾರಿಜಾಂಟಲ್ ಆಕ್ಸಲರೇಷನ್ ಆಫ್ ದ ಕಂಟೈನರ್ so that the pressure at the point A of the container becomes atmospheric pressure ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಕಂಟೈನರ್ ಅಲ್ಲಿ ಆಕ್ಚುಲಿ ಲಿಕ್ವಿಡ್ ಇದಾರೆ ನಿಮ್ಗೆ. ವಾಟ್ ಇಸ್ ದ ಹೋಲ್ ಏರಿಯಾ ಆಫ್ ದ ಲಿಕ್ವಿಡ್ ಹಿಯರ್? ಹೋಲ್ ಏರಿಯಾ ಆಫ್ ದ ಲಿಕ್ವಿಡ್ ಬಂದ್ಬಿಟ್ಟು ನಿಮ್ಗೆ 3x4 ಆಗಿರುತ್ತಲ್ಲಪ್ಪ. ನೋಡಿ ಇಲ್ಲಿ ಯಾವಾಗಾದ್ರೆ ಕಂಟೈನರ್ ಅನ್ನೋದು ಆಕ್ಸಲರೇಟ್ ಆಗಿ ಮುಂದಕ್ಕೆ ಹೋಗುತ್ತೋ ಆವಾಗ ಅದು ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಬಿಕಾಸ್ ಆಫ್ ದಟ್ ನಾನ್ ಇನರ್ಷಿಯಲ್ ಫ್ರೇಮ್ ದ ಲಿಕ್ವಿಡ್ ಎಕ್ಸ್ಪೀರಿಯನ್ಸ್ ಸೂಡೋ ಫೋರ್ಸ್ ಅಂತ ಹೇಳ್ತಾರೆ. ಸೂಡೋ ಫೋರ್ಸ್ ಇಂದ ಲಿಕ್ವಿಡ್ ಅನ್ನೋದು ಈ ಕಡೆಗೆ ಶಿಫ್ಟ್ ಆಗೋಗಿರುತ್ತೆ. ಹೇಗಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅಬ್ಸರ್ವ್ ದಟ್ ಈ ಪಾಯಿಂಟ್ ಎ ಹತ್ರ ಅಟ್ಮಾಸ್ಫರಿಕ್ ಪ್ರೆಷರ್ ಬರಬೇಕು ಅಂತಂದ್ರೆ ಇಲ್ಲಿ ಫುಲ್ ಏರ್ ಅನ್ನೋದು ಡೈರೆಕ್ಟ್ ಆಗಿ ಇಲ್ಲಿ ಹಿಟ್ ಆಗಬೇಕು ರೀ. therefore we can say that observe this value here. If the liquid gets shifted, as shown in the figure. ನೋಡಿ ಇಲ್ಲಿ ಈ 3 ಮೀಟರ್ ಏನು ಚೇಂಜ್ ಆಗಲ್ಲ, ಬಟ್ ಇಲ್ಲಿ ನಿಮಗೆ ಹೈಟ್ ಅನ್ನೋದು ಚೇಂಜ್ ಆಗುತ್ತೆ. ಈ ಪಾಯಿಂಟ್ ಎ ಹತ್ರ ನಿಮ್ಗೆ ಏನಾಗುತ್ತೆ, ಅಟ್ಮಾಸ್ಫರಿಕ್ ಪ್ರೆಷರ್ ಏರ್ ಅನ್ನೋದು ಡೈರೆಕ್ಟ್ ಆಗಿ ಟಚ್ ಆಗ್ತಾ ಇರುತ್ತೆ. ಗಾಟ್ ಇಟ್ ಮಾ? Therefore, how can you say what is the acceleration? What is the acceleration of this cylindrical vessel? What is the A value? We have to find out. ಅರ್ಥ ಆಯ್ತಾ ಹೇಳಿದ್ದು? ಸೊ ಇನಿಷಿಯಲಿ ನಮಗೆ ಹೆಚ್ ವ್ಯಾಲ್ಯೂ ಬೇಕಾಗತ್ತಪ್ಪ. ಇಲ್ಲಿ ಹೆಚ್ ವ್ಯಾಲ್ಯೂ ಹೇಗೆ ಬರುತ್ತೆ ನಮ್ಗೆ ಇಲ್ಲಿ ಅಂತಂದಾಗ ಅಬ್ಸರ್ವ್ ಮಾಡಿ. ಟೋಟಲ್ ಏರಿಯಾ ಅನ್ನೋದು ಇರುತ್ತಲ್ವ ನಿಮಗೆ, ಏರಿಯಾ ಆಫ್ ದ ಲಿಕ್ವಿಡ್ ಮಸ್ಟ್ ಬಿ ರಿಮೈನ್ಸ್ ಸೇಮ್. therefore ಇನಿಷಿಯಲ್ ಏರಿಯಾ ಏನಿರುತ್ತೆ ನಿಮ್ಗೆ ಇಲ್ಲಿ 3x2 ಅಲ್ವಾ, 3x2. ಫೈನಲ್ ಆಗಿ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ನಿಮಗೆ. ಟ್ರಯಾಂಗಲ್ ಶೇಪಲ್ಲಿ ಬಂದಿದ್ದಾಗ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಹೇಳ್ಬೋದು. therefore we can say h becomes equals to 4 ಆಗಿರುತ್ತೆ. h becomes equals to 4 ಮೀಟರ್. ಗಾಟ್ ದ ಪಾಯಿಂಟ್ ಮಾ? ಅಂದ್ರೆ ಲಿಕ್ವಿಡ್ ಅನ್ನೋದು ನಿಮಗೆ 4 ಮೀಟರ್ ಹೈಟ್ ನಿಮಗೆ ಹೋಗಿರುತ್ತೆ ಇನ್ಸ್ಟೆಡ್ ಆಫ್ 2 ಮೀಟರ್. ಗಾಟ್ ದ ಪಾಯಿಂಟ್ ಮಾ? therefore think about this. What they're asking here, what is the minimum horizontal acceleration? Observe here, observe the diagram carefully. ಯಾವಾಗಾದ್ರೆ ಸಿಲಿಂಡರ್ ಅದು ಎ ಆಕ್ಸಲರೇಷನ್ ಹೋಗ್ತಾ ಇರುತ್ತೋ liquid will experience a pseudo force, that is pseudo acceleration equal to acceleration of the container. ಇಲ್ಲಿ ನೋಡಿ g ಅನ್ನೋದು ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಸಿ ಹಿಯರ್, if this is theta, is resultant alapa, this is the value of theta, then we can write from the figure tan theta becomes equals to a by g anta helabodu. A by g. Got the point ma here? And again tan theta, this is also equal to theta ma here. Theta alli tilt ಆಗಿರುತ್ತೆ ಲಿಕ್ವಿಡ್ ಅನ್ನೋದು. ಸೊ tan theta is equal h by 3 ಅಂತಾನು ಬರೀಬಹುದಲ್ವಾ. We can write tan theta is also equal to h by 3. Got the point ma? So a becomes equals to h into g divided by 3. So h andre 4 by 3 into g anta ಹೇಳ್ತೀವಿ. This is the minimum acceleration with which the container has to move such that ಏನಾಗಿರುತ್ತಪ್ಪ ಇಲ್ಲಿ ನಮಗೆ the liquid, the pressure at the point A will be the atmospheric pressure. So what is the answer here? 4 by 3 g ಅಂತ ಹೇಳಬಹುದು. 4 by 3 g. ಅಷ್ಟೇ ಇಲ್ಲಿ ಏನು ಬಂದಿದಪ್ಪ ಇಲ್ಲಿ ಆನ್ಸರ್ ನಿಮಗೆ 4 by 3 g, and that is option B. ಆಪ್ಷನ್ B. ಅರ್ಥ ಇದೆ ಇಲ್ಲಿ ಕಾನ್ಸೆಪ್ಟ್ ಹೇಗೆ ಅನಲೈಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ us see the next question ನೋಡೋಣ. The next problem here. A tuning fork of frequency 380 Hz is moving towards a wall with a velocity of 4 meter per second ಅಂತ ಹೇಳ್ತಾ ಇದ್ದಾರೆ. Then the number of beats heard by a stationary listener, okay, standing between wall and the source by direct and reflected sounds will be ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ this is a source, this is a source and this is a wall, okay na. So
What is the frequency of the sound they have given? It is equals to 380 hertz. 380 hertz. Okay na? What is the source speed here? Source is moving with a speed equal to 4 meter per second. Nodi illi observer is standing in between the wall and the source. Okay na? Let us say this is the f dash anta kariyona. Illinda reflect agi sound barta iruttallva nimge. So apparent frequency f dash. Nodi illi solve madiddaga f dash ಅನ್ನೋದು f double dash ಅನ್ನೋದು ಸೇಮ್ ಆಗಿರುತ್ತೆ. It remains same. And which is equals to f into v divided by v minus 4 ಅಂತ ಹೇಳ್ತಾರೆ. Therefore, what is the number of beats ಅಲ್ಲ ಕೇಳ್ತಾರೆ ಅವರು ನಿಮಗೆ. Therefore, number of beats is equals to f dash difference f double dash, it is equal to 0. ಇಲ್ಲ ಅಂತಂದಿದ್ದಾಗ ಒಂದೇ ಒಂದು ಶಾರ್ಟ್ ಕಟ್ ನೆನಪಿಟ್ಕೊಳ್ಳಿ. ಯಾವಾಗಾದರೆ ಅಬ್ಸರ್ವರ್ ಅನ್ನೋದು ಸೋರ್ಸ್ಗೆ ಮತ್ತು ಟಾರ್ಗೆಟ್ಗೆ ಮಧ್ಯದಲ್ಲಿ ನಿಂತಿರ್ತಾರೋ he will not listen any beats. Will not listen any beats. Beat frequency becomes equal to 0. Got the point here? So let us see the next question. ಏನಪ್ಪ ಇದಕ್ಕೆ ಆನ್ಸರ್ ನಿಮಗೆ ಆಪ್ಷನ್ ಎ. ಆಪ್ಷನ್ ಎ. ಗಾಟ್ ಇಟ್? ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಸಾರಿ ನೋಡಿ ಇಲ್ಲಿ 41 forks ಅಂತ ಹೇಳ್ತಾರಪ್ಪ. Number of forks is equals to 41 are so arranged that each produces the beat frequency is equals to 5 ಅಂತ ಹೇಳಿದ್ದಾರೆ when sounded with its nearby fork. ಇದು frequency of the last fork. ಲಾಸ್ಟ್ ಫೋರ್ಕ್ ಫ್ರೀಕ್ವೆನ್ಸಿ ಅನ್ನೋದು ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಆಕ್ಟೇವ್ ಆಫ್ ದ ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ಆಕ್ಟೇವ್ ಅಂದರೆ ಮೀನಿಂಗ್ ಅಂದರೆ 8 times ಅಲ್ಲ, ಅದು ಆಕ್ಟೇವ್ ಅಂದರೆ ಟ್ವೈಸ್ ಅಂತ ಅರ್ಥ. therefore we can say that 2 times f1 ಅಂತ ತಗೊಳ್ಳೋಣ. ಓಕೆನಾ? then the frequency of the first and last fork respectively. What is the frequency of the first tuning fork? What is the frequency of the last tuning fork? Understanding? So ಇದಕ್ಕೊಂದು ಫಾರ್ಮುಲಾ ಇದೇನಪ್ಪ ಅಂತಂದಾಗ frequency of the last tuning fork is equals to frequency of the first tuning fork plus n minus 1 into beat frequency ಅಂತ ಹೇಳಿಬಿಟ್ಟು ಗೊತ್ತಾಯ್ತಾ? ಸಿಂಪ್ಲಿಫೈ ಮಾಡಿ. what is the frequency of last tuning fork 2 times f1 is equals to f1 plus 41 minus 1 into what is the value here? 5. therefore 2f1 minus f1 ಅಂದ್ರೆ f1 becomes equals to 200 hertz ಅಂತ ಬರುತ್ತೆ. f1 ಬಂದ್ಬಿಟ್ಟು ನಿಮ್ಗೆ 200 hertz ಬಂದಿದೆ ಅಂತಂದರೆ what is the f2 value here? f2 becomes equals to 2f1 ಅಲ್ವಾ? so 2 into 200 it becomes equals to 400 hertz. it becomes equals to 400 hertz ಅಂತ ಹೇಳ್ತಾರೆ. got the point hence what is the option we can say here? ಅವ್ರು ಕೇಳ್ತಾರೆ ನಿಮಗೆ, ಸಾರಿ ನೋಡಿ ಇಲ್ಲಿ what is the option here? 200 for 400 hertz. hence we can go with option A. option A. ಅರ್ಥ ಆಯ್ತಾ? ಇಲ್ಲಿ these are the questions which are given in the previous year's papers in the part 2 of the first year ಅಂತ ಹೇಳ್ತಾ ಇದ್ದೀವಿ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀವಿ. ನೆಕ್ಸ್ಟ್ ಇದರಲ್ಲಿ ನಾವು ಫಸ್ಟ್ ಪಾರ್ಟ್ ಆಫ್ ದ ಸೆಕೆಂಡ್ PUC ಡಿಸ್ಕಸ್ ಮಾಡ್ಕೊಳ್ಳೋಣ. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಪ್ರಿಪೇರಿಂಗ್. ಥ್ಯಾಂಕ್ ಯು ವೆರಿ ಮಚ್.